ಸಂಗೀತವಾಗಿ ಲಾಲಿಯಾಡಲ್ಲಿ ಮಲಗುತ್ತಿರುವ ನೀ ನಿಟ್ಟುಸಿರಿನಲ್ಲಿ ಏರುತ್ತಿರುವ ಕನಸಿನ ಹರಿಶ್ವನವು ನಿನ್ನ ರಾಗದ ವರ್ಷದಲ್ಲಿ ಗೊತ್ತಾಗದೆ ನೀ ಒಂದು ರಾಷ್ಟ್ರಗೀತೆವಾಗಿ ಮನಸ್ಸಿನ ತೀರದಲ್ಲಿ ಹರಡದೆ ಹರಿಯುವ ಪ್ರೀತಿಯ ಅಮೃತವು ಒಂದು ರಾಷ್ಟ್ರಗೀತೆವಾಗಿ ಮನಸ್ಸಿನ ತೀರದಲ್ಲಿ ಹರಡದೆ ಹರಿಯುವ ಪ್ರೀತಿಯ ಅಮೃತವು ಗೊತ್ತಿಲ್ಲದೆ ಕರಗುವ ದೇಹದಲ್ಲಿ ಹರಡುವ ಒಂದು ಜೀವದ ಉಸಿರಾಗಿ ಬರುವರು ರಫಿ ಮಳೆಯಾಗಿ ಬೀಳುವ ಕೆಂಡವಾಗಿ ಸುಡುವ ನನ್ನ ನಾದ ಬ್ರಹ್ಮವಾಗಿ ಬಂದ ರಫಿ ರಫಿ ಹಲವು ಬಣ್ಣ ಹಲವು ಜಾತಿ ಇರುವಂತ ತೀರದಲ್ಲಿ ಅಲೆಯಂತೆ ಕಿವಿಯಲ್ಲಿ ಕೇಳುವ ರಾಗವೇ ಚಂದಿರನಂತೆ ನೀ ಬಂದು ಸೇರೋ ಹೃದಯದ ವೀಣೆಯನ್ನು ನೀ ಬಂದು ನುಡಿಸುವ ಮತ್ತೊಂದು ಜನ್ಮ ನನಗೆ ಇದ್ದರೆ ಸಾಕು ನಿನ್ನ ಪಾದ ಕಮಲಕ್ಕೆ ಬಂದು ನಾ ಸೇರುವೆ ಕೊನೆಯ ನಿದ್ರೆಯಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ಮರೆಯಾದೆ ನ್ಯಾಯವೇ ಸಂಗೀತದ ಜ್ಞಾನಿನಿಯ ಯಾವ ಜನ್ಮ ದೂರವಾಗುವ ಸಂಗೀತವಾಗಿ ಲಾಲಿಯಾಡಲ್ಲಿ ಮಲಗುತ್ತಿರುವ ನೀ ನಿಟ್ಟುಸಿರಿನಲ್ಲಿ ಏರುತ್ತಿರುವ ಕನಸಿನ ಹರಿಶ್ವನವು ನಿನ್ನ ರಾಗದ ವರ್ಷದಲ್ಲಿ ಗೊತ್ತಾಗದೆ ನೀ ಒಂದು ರಾಷ್ಟ್ರಗೀತೆವಾಗಿ ಮನಸ್ಸಿನ ತೀರದಲ್ಲಿ ಹರಡದೆ ಹರಿಯುವ ಪ್ರೀತಿಯ ಅಮೃತವು ಒಂದು ರಾಷ್ಟ್ರಗೀತೆವಾಗಿ ಮನಸ್ಸಿನ ತೀರದಲ್ಲಿ ಹರಡದೆ ಹರಿಯುವ ಪ್ರೀತಿಯ ಅಮೃತವು ಗೊತ್ತಿಲ್ಲದೆ ಕರಗುವ ದೇಹದಲ್ಲಿ ಹರಡುವ ಒಂದು ಜೀವದ ಉಸಿರಾಗಿ ಬರುವರು ರಫಿ ಮಳೆಯಾಗಿ ಬೀಳುವ ಕೆಂಡವಾಗಿ ಸುಡುವ ನನ್ನ ನಾದ ಬ್ರಹ್ಮವಾಗಿ ಬಂದ ರಫಿ ರಫಿ
ಅಣ್ಣ ಒಂದು ಟೀ. ಏನಪ್ಪ ಇದು ಬಂದಾಗಿನಿಂದ ಬರೀ ಮೊಹಮ್ಮದ್ ರಫಿ ಸಾಂಗ್ ಓಡ್ತಾ ಇದೆ, ಬೇರೆ ಸಾಂಗ್ ಇಲ್ವಾ? ಹೆಂಗೆ 9:30 ತನಕ ಈ ತರ ಹಾಡುಗಳನ್ನ ಹಾಕ್ತಾರೆ. ಅದಾದ್ಮೇಲೆ ಟಿಫನ್ ಮಾಡಕ್ ಹೋಗ್ಬಿಡ್ತಾರೆ. ಅದಾದ್ಮೇಲೆ 11:15ಗೆ ಮತ್ತೆ ಶುರು ಮಾಡ್ತಾರೆ. ಯಾವಾಗ್ಲೂ ಮೊಹಮ್ಮದ್ ರಫಿ ಸಾಂಗ್ಸೆ. ಇದಕ್ಕೂ ಮುಂಚೆ ನೀವು ಇಲ್ಲಿ ಬಂದಿಲ್ಲ ಅಲ್ಲ? ಇಲ್ಲ. ಸಿಲೋನ್ ಬಾಬು ಗೊತ್ತಿಲ್ಲದೆ ಇರೋರು ಈ ಕಲಾಯಿನಲ್ಲೇ ಇಲ್ಲ, ಎಲ್ಲೂ ನೋಡಕ್ಕೂ ಆಗಲ್ಲ. ಅವರೊಂದು ಹುಚ್ಚು. ಸುಮ್ನೆ ಇರೋ. ನೀನ್ ಯಾಕೋ ಹಂಗೆಲ್ಲ ಮಾತಾಡ್ತಿದ್ಯಾ? ಅವ್ರು ಹುಚ್ಚಾಗಿದ್ರೆ ಮಿನಿಸ್ಟರ್ಸ್ VIP ಎಲ್ಲ ಬಂದು ನೋಡ್ತಿದ್ರಾ? ಪಾಲಿಟಿಕ್ಸ್ ಅಲ್ಲಿ ಹುಚ್ಚು ನನ್ನ ಮಕ್ಳು ಇದ್ದೇ ಇದಾರಲ್ವಾ? ನೀವು ಹೇಳೋದು ನನಗೆ ಒಂದು ಅರ್ಥನೇ ಆಗ್ತಿಲ್ಲ ಸರ್. ಅವ್ರು ಮೊಹಮ್ಮದ್ ರಫಿ ಅವರು ದೊಡ್ಡ ಅಭಿಮಾನಿ. ಮೊಹಮ್ಮದ್ ರಫಿ ಅವರು ಅವ್ರ ಜೀವನದಲ್ಲಿ ಎಷ್ಟು ಹಾಡು ಹಾಡಿದಾರೋ ಎಲ್ಲ ಹಾಡುಗಳನ್ನು ಅವರು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈ ರೇಡಿಯೋ ಸ್ಟೇಷನ್ ಕೂಡ ಅವ್ರದೇನೆ, ಕಲ್ಲಾಯಿ FM. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ಕಲ್ಲಾಯಿ FM. ರಫಿ ಸರ್ ಅವರ ಸೂಪರ್ ಹಿಟ್ ಸಾಂಗ್ಸ್ ನಿಮಗೆ ತುಂಬಾ ಇಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಊರಲ್ಲಿ ರಫಿ ಸರ್ ಸಾಂಗ್ಸ್ ಇಷ್ಟಪಡದೇ ಇರೋರು ಯಾರಿರ್ತಾರೆ ಹೇಳಿ? ಅವ್ರದ್ದೊಂಥರ ಗಂಭೀರವಾದ ಧ್ವನಿ, ಕೇಳಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮೂರ್ ಬಗ್ಗೆ ಹೇಳ್ತೀನಿ ನೋಡಿ. ಕಲ್ಲಾಯಿ ನದಿ ಒಣಗೋಗ್ತಾ ಇದೆ ಗೊತ್ತಾ ನಿಮ್ಗೆ? ಈ ರಿಯಲ್ ಎಸ್ಟೇಟ್ ಅವರು ಹಾಳಾದವ್ರು ಬಂದ್ಬಿಟ್ಟು ಇದನ್ನೆಲ್ಲ ನಾಶ ಮಾಡಕ್ ಶುರು ಮಾಡಿದ್ದಾರೆ. ಪೇಪರಲ್ಲೂ ನ್ಯೂಸ್ ಬರ್ತಿದೆ, ಅವನೇನೋ ಮಾಡಿ ಅಲ್ಲಿ ಬಿಲ್ಡಿಂಗ್ ಕಟ್ತಾನಂತೆ. ಇದೆಲ್ಲ ನೋಡ್ಕೊಂಡು ಕೂಡ ನಮ್ಮ ಪಕ್ಷದವರು ಸುಮ್ಮನೆ ಇದ್ದಾರೆ. ಈಗ ಮುಂದೆ ಬರೋದು ಜಾಹೀರಾತುಗಳು. ಅದು ಸಿಲೋನ್ ಬಾಬು ಅಂದ್ರೆ. ನಿಮಗೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಬೇಕು ಅಂದ್ರೆ ಎಲ್ಲರೂ ನಮ್ಮ ವೇಲು ಅಣ್ಣ ಅಂಗಡಿಗೆ ಬಂದ್ಬಿಡಿ. ಅಲ್ಲಿ ನಿಮಗೆ ರುಚಿಕರವಾದ ಟೀ ಮತ್ತೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಸಿಗುತ್ತೆ. ಅಷ್ಟೇ ಅಲ್ಲ, ಅವ್ರು ತುಂಬಾ ದೊಡ್ಡ ಸಾಹುಕಾರ ಅನ್ಸುತ್ತಲ್ವಾ? ಇಂಥ ರುಚಿಕರವಾದ ಟೀ ನಮ್ಮೂರಲ್ಲಿ ಬಿಟ್ರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಇದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬೇಗ ಬನ್ನಿ. ಪ್ರೀತಿಯ ನನ್ನ ಊರಿನವರೇ, ಮತ್ತೆ ನಾವು ಒಳ್ಳೆ ಹಾಡುಗಳನ್ನ ಕೇಳಕ್ಕೆ ಶುರು ಮಾಡೋಣವಾ? ಹಾಡಾಗ್ತಿರೋ ವ್ಯಕ್ತಿಗೆ ಒಳ್ಳೆ ಟೇಸ್ಟ್ ಇದೆ. ಅವ್ರು ಆಡೋ ಮಾತು, ಅವ್ರ ತಮಾಷೆ ನನಗೆಲ್ಲಾನು ಇಷ್ಟ ಆಯ್ತು. ಇಲ್ಲಿ ನೋಡಿ, ಅವ್ರ ಬಗ್ಗೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಅಲ್ಲ? ಮೊಹಮ್ಮದ್ ರಫಿ ಬಗ್ಗೆ ಯಾರನ್ನ ತಪ್ಪಾಗಿ ಮಾತಾಡಿದ್ರೆ ಅವ್ರನ್ನ ಯಾರೇ ಆಗಿದ್ರು ಸರಿ, ಅವ್ರ ಮೇಲೆ ಕೈ ಮಾಡದೆ ಬಿಡಲ್ಲ. ಅವ್ರು ಹೇಳೋದು ಸರಿನೇ. ಅವ್ರೇನ್ ಸಿಲೋನ್ದವ್ರಾ? ಇಲ್ಲ ಇಲ್ಲ, ನಮ್ಮೂರವ್ರೆ. ಮತ್ತ್ಯಾಕೆ ಅವ್ರನ್ನ ಈ ತರ ಕರೀತಿದ್ದಾರೆ? ಮುಂಚೆ ಎಲ್ಲ ಸಿಲೋನ್ ಸ್ಟೇಷನ್ ಅಲ್ಲಿ ಮಾತ್ರ ಮೊಹಮ್ಮದ್ ರಫಿ ಅವ್ರು ಸಾಂಗ್ ಹಾಕ್ತಿದ್ರು. ಅದನ್ನ ಬಿಟ್ಟು ಬೇರೆ ಸ್ಟೇಷನ್ ಚೇಂಜ್ ಮಾಡ್ತಿರ್ಲಿಲ್ಲ. ಅದನ್ನ ಕೇಳಿ ಕೇಳಿ ಅವ್ರಿಗೆ ಈ ಹೆಸರು ಬಂತು. ಮೇಕೆ ಕಿರ್ಚ್ತಾ ಇರೋದ್ ಕಿವಿ ಕೇಳಿಸ್ತಾ ಇಲ್ವಾ? ಅದಕ್ಕೇನಾದ್ರೂ ಮೇವ್ ಹಾಕಿ. 2 ಕಾಲಿರೋ ರೇಡಿಯೋ ಮೇಕೆ ಈಗ ಬರುತ್ತೆ. ಬಂದ ತಕ್ಷಣ ಇಡ್ಲಿ ಕೇಳ್ತಾರೆ. ಆದ್ರೆ ಇಲ್ಲಿ ಒಂದ್ ಕೆಲ್ಸನೂ ಆಗಿಲ್ಲ. ನೀನ್ ಹೋಗಿ ಊಟ ಹಾಕಿದ್ರೆ ನೀನ್ ಕಡಿಮೆ ಆಗ್ತೀಯಾ? ನಾನು ಕೆಲಸ ಮಾಡ್ತಿದ್ದೀನಿ ಅಲ್ವಮ್ಮ? ಮತ್ತೆ ನಾನ್ ಕೆಲಸ ಮಾಡದೆ ಸುಮ್ನೆ ಇದೀನಾ? ಅಯ್ಯೋ, ಖಾರ ಜಾಸ್ತಿ ಆಯ್ತು. ಇವತ್ ಮುಗೀತು ನನ್ ಕತೆ. ಈ ರೇಡಿಯೋ ಯಾವಾಗ ಶುರು ಆಯ್ತು ಅವತ್ ನನ್ ಗೋಳು ಶುರು ಆಯ್ತು. ಇದಕ್ ಮೊದ್ಲು ನಿಮ್ ತಂದೆ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರುವಾಗ ನಾನು ಎಷ್ಟು ಸಂತೋಷವಾಗಿದ್ದೆ ಅಂತ ನಿನಗೆ ಗೊತ್ತಾ? ಬೆಳಗ್ಗೆ ಶುರು ಆಯ್ತು ಇವ್ರದ್ದು. ನಿಮ್ ತಂದೆ ಮುದ್ಮಗಳಲ್ವಾ? ಇದನ್ನ ಎಷ್ಟು ಬೇಗ ನಿಲ್ಸಕ್ಕಾಗುತ್ತೋ ಅಷ್ಟು ಬೇಗ ನಿಲ್ಸಕ್ ಹೇಳು. ಇದನ್ನ ನಾನು ಇವಾಗ ನಿಲ್ಲಿಸ್ತಾ ಇದ್ದೀನಿ ನನ್ನ ಮಕ್ಕಳೇ. ತುಂಬಾ ಹೊಟ್ಟೆ ಹಸಿತಿದೆ, ಬಾಯಕ್ಕೆ ಆಗ್ತಿದೆ. ಒಂದು ಚಿಕ್ಕ ಬ್ರೇಕ್ನ ನಂತರ ರಫಿ ಅವರ ಹಾಡುಗಳನ್ನ ಮತ್ತೆ ಕೇಳೋಣ. ಕಲ್ಲಾಯಿ FM ನ ಮುಂದಿನ ಪ್ರೋಗ್ರಾಮ್ ಯಾವಾಗ ಅಂದ್ರೆ 11:30ಕ್ಕೆ. ಅದನ್ನ ಯಾರು ಮರಿಬೇಡಿ. 23-110-71 ಈ ನಂಬರ್ಗೆ ಕರೆ ಮಾಡಿ. हले पोले बसा हो मेरा महबूब आया मेरा महबूब. ಕೇಳೋದು ತುಂಬಾ ಚೆನ್ನಾಗಿದೆ ಅಲ್ವಾ? ನೀನು ಹೇಳೋದು ಕರೆಕ್ಟ್ ಆಗಿದೆ ಜಮೀಲಾ. ಹರ್ಷದ್ ಜೈಪುರ್ನ ಸಾಹಿತ್ಯ, ಶಂಕರ್ ಜಯಕೃಷ್ಣ ಅವರ ಸಂಗೀತ, ಆಮೇಲೆ ರಫಿ ಸರ್ನ ಸುಂದರವಾದ ಧ್ವನಿ. ಇನ್ನೊಂದ್ಸರಿ ಹಾಡ್ತೀನಿ ಕೇಳು. ಬಜಾರು ನನ್ ಹಾಡ್ ಚೆನ್ನಾಗಿದೆ ಅಂತ ಹೇಳ್ದೆ ತಾನೆ, ಮತ್ತೆ ಹಾಡ್ತಾ ಇದ್ದೀರಾ? ನಿನ್ನನ್ನು ಹೊಗಳ್ತಾ ಮಾತನಾಡ್ತಾ ಇದ್ರೆ ಅದ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಜಮೀಲಾ. ಹಾಗಾದ್ರೆ ನೀವೊಂದ್ ಮಾಡಿ, ಈ ಹಾಡನ್ನ ಟೇಪ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡಿ ಕೊಟ್ಬಿಡಿ. ನಾನ್ ಅಡಿಗೆ ಮಾಡುವಾಗೆಲ್ಲ ನಿಮ್ ಹಾಡ್ನ ಕೇಳ್ಕೊಂಡೇ ಇರ್ತೀನಲ್ವಾ? ನಿನಗೆ ಅಷ್ಟೊಂದು ಇಷ್ಟ ಆಯ್ತಾ? ಹಾಗಾದ್ರೆ ರೆಕಾರ್ಡ್ ಎಲ್ಲ ಮಾಡೋದ್ ಬೇಡ,
ನೀನ್ ಯಾವಾಗಾದ್ರೂ ಕರಿ, ಹಾಗ್ ಬಂದ್ ನಾನು ಆಡ್ಬಿಡ್ತೀನಿ. ಆ ರೀತಿ ಬೇಡ, ರೆಕಾರ್ಡ್ ಮಾಡ್ಕೊಟ್ಬಿಟ್ರೆ ನನಗೆ ಯಾವಾಗ ಬೇಕೋ ಕೇಳ್ಕೊತೀನಿ. ಓ ಹಾಗೆ. ಮಾ ಇವತ್ ಹಾಲ್ ತುಂಬಾ ಕಮ್ಮಿ ಇದೆ ಅಮ್ಮ. ಅದಕ್ಕೇನಾದ್ರೂ ತಿನ್ನಕ್ ಕೊಟ್ರೆ ತಾನೆ, ಬರೀ ನಮ್ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಾ? ಮೇಕೆ ಯಾವತ್ತಾದ್ರೂ ತಿಂದಿದ್ಯಾ ಅಂತ ನೋಡಿದಾರ ಇವ್ರು? ಅದು ಬಂಗಾರ, ಇವತ್ ಹಾಡಿದ ಹಾಡು ನಿಮ್ಮಮ್ಮಗೆ ತುಂಬಾ ಇಷ್ಟ ಆಗಿದ್ಯಂತೆ. ಹಾ ನಿಜವಾಗ್ಲೂನಾ? ನಿಮ್ಮ ಅಪ್ಪನ್ ಧ್ವನಿ ಬರ್ತಾ ಬರ್ತಾ ಕೇಳಕ್ ತುಂಬಾ ಚೆನ್ನಾಗಿದೆ. ಈ ಬಂಡೆ ಮೇಲೆ ತೆಂಗಿನಕಾಯಿ ಚಿಪ್ನ ಉಜ್ಜಿದ್ರೆ ಒಂದ್ ಶಬ್ದ ಬರುತ್ತಲ್ಲ, ಆ ತರ ಇದೆ. ನನ್ ಮಗ ಒಳಗೆ ಇದಾನೆ, ಕೇಳಿದ್ರೆ ಅಷ್ಟೇ ನಿಮ್ ಕತೆ. ಕೇಳಿದ್ರೆ ಏನೋ ನಮ್ ತಿಂದಾಕ್ಬಿಡ್ತಾನ. ಮಾಡ್ತಾನೆ, ಗೊತ್ತಿಲ್ವಾ ನಿಮ್ಗೆ? ಈ ತೇರೆ ಮೇರೆ ಹಾಡ್ ಮುಂದೆ ಏನಾದ್ರೂ ನಿಂತ್ಕೊಂತಾನ ನಿನ್ ತಮ್ಮ ಅವನು? तेरे मेरे सपने अप एक रंग है ओ जहां जले जाने जहे ओ जहां जले. ಅಪ್ಪ ನೀವು ಮೊಹಮ್ಮದ್ ರಫಿ ಅವ್ರ ಫ್ಯಾನ್ ತಾನೆ? ಈ ರೀತಿ ಎಲ್ಲ ಹಾಡಿ ಅವ್ರ ಹೆಸರನ್ನ ಯಾಕಪ್ಪ ಹಾಳು ಮಾಡ್ತಿದ್ದೀರಾ? ಇಲ್ಲಿ ಯಾರಿಗೂ ಗೊತ್ತಿಲ್ಲ ಮೊಹಮ್ಮದ್ ರಫಿ ಯಾರು ಅಂತ. ರಫಿ ಸರ್ ಬಗ್ಗೆ ಇನ್ನೊಂದು ಮಾತು ಮಾತಾಡ್ಬೇಡ ಬಂಗಾರ. ನಿಮ್ ತಂದೆಗೆ ಚೆನ್ನಾಗಿ ಹಾಡಕ್ ಬರುತ್ತೆ ಇನ್ನೊಂದು ಹಾಡು, ಕೇಳಿಸ್ಕೊ. ಸೋ ಸಾಲ್ ಪೆಹಲೆ ಮುझे तुमसे ಅಪ್ಪ ನೀವ್ ಆ ಕಡೆ ಎಲ್ಲಾದ್ರೂ ಹೋಗಿ ಹಾಡಿ, ದಯವಿಟ್ಟು ಇಲ್ಲಿ ಬಂದು ತೊಂದರೆ ಕೊಡ್ಬೇಡಿ. ಹೋಗಿ 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 ಅಪ್ಪ. ಹೇ ರಫಿ, ನಿಲ್ಲೋ. ಎಲ್ಲ ಹೋಗ್ತಾ ಇದೀಯಾ? ನಾನು ರೆಕಾರ್ಡಿಂಗ್ ಹೋಗ್ತಿದ್ದೀನಿ ಆಚೆ. ರೆಕಾರ್ಡಿಂಗ್ ಹೋಗ್ತಿದ್ಯಾ? ತಿನ್ನಕ್ಕೇನ್ ಬೇಡ್ವಾ? ಹೌದು, ಬಿರಿಯಾನಿ ಮಾಡಾಕ್ಬಿಡ್ತೀಯಲ್ವಾ? ಆಚೆ ತಿಂದ್ರೆ ನಿಮ್ಗೆ ಸಾಲ ಕೊಡೋದು ತಪ್ಪುತ್ತಲ್ವಾ? ಹಾಗಾದ್ರೆ ಈ ಮನೆ ಬಿಟ್ಟು ಹೋಗೋ. ಆ ರೂಮ್ ನಾನು ಯಾರಿಗಾದ್ರೂ ಬಾಡಿಗೆ ಕೊಡ್ತೀನಿ. ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಯೋಚನೆ ಮಾಡ್ಬೇಡ, ನೀನ್ ಈಗ್ಲೇ ಇಲ್ಲಿಂದ ಹೋಗು. ಹೋಗು ನನ್ ಮಗನೇ, ಮನೇಲಿ ನಿಮ್ಮಪ್ಪ ಇದಾರೆ, ಹೊರಗೆ ಹೋಗೋಕ್ಕಿಂತ ಮುಂಚೆ ಹೇಳಕ್ ಆಗಲ್ವಾ? ಅವ್ರೇನಾದ್ರೂ ಆಚೆ ಹೋಗ್ಬೇಕಾದ್ರೆ ನನಗೆ ಹೇಳ್ತಾರಾ? ರಫಿ, ನೀನ್ ಅಪ್ಪನ್ಗೆ ಹೀಗೆಲ್ಲ ಮಾತಾಡಬಾರ್ದು. ನೀನ್ ಅಷ್ಟೊಂದು ದೊಡ್ಡವನಾಗಿಲ್ಲ. ನಾನು ಹೇಳಿದ್ನ ದೊಡ್ಡವನಾಗಿ ಮುದುಕಾಗಿದ್ದೀನಿ ಅಂತ. ನಮ್ಮ ಅಪ್ಪಗೆ ಯಾವಾಗ ನೋಡಿದ್ರು ಮ್ಯೂಸಿಕ್, ಅದು ಮೊಹಮ್ಮದ್ ರಫೀಕ್ದೆ. ನಂದಂತರೂ ಕೇಳೋದೇ ಇಲ್ಲ. ನನಗೆ ರಫಿ ಮೊಹಮ್ಮದ್ ಅಂತ ಹೆಸರಿಟ್ಟಿದಾರಲ್ವಾ, ನನ್ನ ಗೆಜೆಟಲ್ಲಿ ನನ್ನ ಹೆಸರನ್ನ ಬದಲಾಯಿಸ್ತಿದ್ದೀನಿ. ಹೋದ್ವಾರ ಪಕ್ಕದ ರೋಡಲ್ಲಿ ಒಬ್ರು ತೀರ್ಕೊಂಡ್ರಲ್ಲ, ಅವ್ರ ಹೆಸರಿಟ್ಕೋ, ಕಶಮುಷಾದ್. ಅವ್ರ ಹೆಸರು ಚೆನ್ನಾಗಿರುತ್ತೆ. ಒಂದ್ ಸ್ವಲ್ಪ ದಿನದಿಂದ ನೀನು ಹುಚ್ಚುಚ್ಚಂಗ್ ಆಡ್ತಾ ಇದೆಯಾ ಅಲ್ವಾ? ಇಲ್ಲಿವರೆಗೂ ನಿನ್ ಮನೆಗೆ ಏನಾದ್ರೂ ತಂದ್ಕೊಟ್ಟಿದ್ಯಾ? ಹೇ, ಮಾರ್ಕೆಟಲ್ಲಿ ಹೇಳಿದ್ದೀನಿ ಮಧ್ಯಾಹ್ನ ತಗೊಂಡ್ಬರ್ತಾರೆ, ನೀನೇ ತಗೋದನ್ನ. ನಿನ್ನ ಹತ್ರ ತಂದ್ಕೊಡ್ತಾರೆ, ಬರಿಬೇಡ. ಏನೋ ಮುಖ ಬಾಡೋಗಿದೆ. ಮನೇಲಂತೂ ಕುತ್ಕೊಳಕ್ ಆಗ್ತಾನೆ ಇಲ್ಲ ನನಗೆ. ಕಷ್ಟಪಟ್ಟು ಒಂದು ಸಿನಿಮಾ ಬೇರೆ ಮಾಡಿದೆ. ಫ್ರೆಂಡ್ಸ್ ಎಲ್ಲ ದುಡ್ಡು ಹಾಕಿದ್ರು, ನಾನು ಸ್ವಲ್ಪ ಆಚೆ ಕಡೆಯಿಂದ ಸಾಲ ಮಾಡಿದೆ. ಇವಾಗ ಮಾಡ್ಕೊಂಡಿರೋ ಸಾಲ ನನಗೆ ಕುತ್ತಿಗೆಗೆ ಬರ್ತಾ ಇದೆ. ಒಬ್ಬರಿಗೆ 16,000 ರೂಪಾಯಿ ಕೊಡ್ಲಿಕ್ಕಿದೆ. ಅವನು ಇವಾಗ ಮನೆಗೆ ಬಂದಿದ್ದಾನೆ. ನಿಜ ಹೇಳ್ಬೇಕಂದ್ರೆ ನಾನು ಹಿಂದಿನ ಬಾಗಿಲಿಂದ ತಪ್ಪಿಸ್ಕೊಂಡು ಬಂದೆ. ಒಬ್ಬ ಕಲೆಗಾರನಿಗೆ ಸಾಲ ಜಾಸ್ತಿ ಆದ್ರೆ ಆ ಕಲೆ ಒಟ್ಟೋಗುತ್ತೆ, ತಲೆ ಕೆಟ್ಟೋಗುತ್ತೆ. ಎಂತ ಕೆಲಸ ಮಾಡ್ದೆ ಕಣೋ ನೀನು. ಸರಿಯಾಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ ನಾನು. ಈ ಪರಿಸ್ಥಿತಿಯಿಂದ ನಾನು ಹೇಗೆ ಆಚೆ ಬರ್ತೀನಿ ಅಂತ ನನಗೆ ಗೊತ್ತೇ ಆಗ್ತಾ ಇಲ್ಲ. ನನಗೂ ಇದೇ ಸಮಸ್ಯೆನೆ. ರೇಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕು ಅಂತ ಎಲ್ಲರೂ ಕೇಳ್ತಾರೆ. ಕಾಸು ಕೇಳಿದ್ರೆ ಮಾತ್ರ ಒಂದೇ ಉತ್ತರ, ಮುಂದಿನ ವಾರ ಬನ್ರಿ. ಏನ್ ಮಾಡೋದು? ನನಗೊಬ್ಬ ವೇಸ್ಟ್ ಮಗ. ಮಗಳಿಗೂ ಒಳ್ಳೆ ಸಂಬಂಧಗಳು ಬರ್ತಿದ್ದಾವೆ, ಆದ್ರೆ ಕಮ್ಮಿ ಆದರೂ ಒಂದು 10,000. ಇವಾಗ ಈ ಕಿಡ್ನಿ ಅವಶ್ಯಕತೆ ಇರೋರು ತುಂಬಾ ಜನ ಇರ್ತಾರಲ್ವಾ, ಒಂದು ಕೊಟ್ಬಿಡೋಣ ಅಂತ ಕೂಡ ತುಂಬಾ ಸಲ ಯೋಚನೆ ಮಾಡಿದ್ದೀನಿ. ಯಾರಿಗಾದ್ರೂ ಬೇಕಾ ಅಂತ ಕೇಳಿ ನೋಡು. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಏಯ್, ನಿಮ್ ಮನೆಯಿಂದ ಓಡೋದ್ ನಾನು ನೋಡಿಲ್ಲ ಅನ್ಕೊಂಡಿಯಾ? ನನ್ನಿಂದ ತಪ್ಪಿಸ್ಕೋಣ ಅಂತ ಅನ್ಕೊಂಡಿನೋ? ದಯವಿಟ್ಟು ಕಿರ್ಚಾಡ್ಬೇಡಿ. ನಾನೇ ನಿಮ್ಮನ್ನ ನೋಡ್ಲಿಕ್ಕೆ. ನೀ ಏನ್ ಹೇಳಿದ್ರು ಕೇಳಲ್ಲ. ನನ್ ದುಡ್ಡು ನನಗೆ ಕೊಟ್ಬಿಡು. ನಮ್ಮ ಮನೆಗೆ ಹೋಗಿ ಮಾತಾಡೋಣ ಬನ್ನಿ. ಓ, ಇವ್ರ ಮುಂದೆ ಕೇಳ್ತಾ ಇದೀನಿ ಅಂತ ನಿನ್ಗೆ ಅಸಹ್ಯ ಆಗ್ತಾ ಇದೆಯಾ? ನಿನ್ ಫ್ರಾಡ್ ಅಂತ ಎಲ್ಲರಿಗೂ ಗೊತ್ತಾಗ್ಲಿ. ಹೋಗೋ ಇಲ್ಲಿಂದ. ಹೋಗು ಅಂತೀಯಾ? ನಿನ್ನ ಯಾರಿಗೆ ಹೇಳ್ತಾ ಇದ್ಯಾ? ನನ್ಗೆ ಇದು ನನ್ ಮನೆ. ಬೀದಿಯಲ್ಲಿ ಹೋಗೋರೆಲ್ಲ ಜಗಳ ಮಾಡೋ ಜಾಗ ಅಲ್ಲ ಇದು. ಮರ್ಯಾದೆಯಿಂದ ಅವ್ನ ಆಚೆ ಕಳಿಸು. ಮುಚ್ಚ ತಗೊಂಬರಮ್ಮ. ಓ, ಯಾಕೆ ಸೌದೆ ಕಟ್ ಮಾಡಕ್ಕ? ಅಲ್ಲ, ನೀನ್ ಕಾಲ್ ಕಟ್ ಮಾಡಕ್ಕೆ. ನಿನ್ ಕಾಲ್ ಕತ್ತರಿಸಿದ್ರೆ ನಂಗೆ ನಡೆಯಕ್ಕಾಗತ್ತಾ? ನೀನು ಆಚೆಗೆ ಬಾ, ನೋಡ್ಕೋತೀನಿ. ಅವಾಗ ಯಾರು ಕಾಪಾಡ್ತಾರೆ ನಿನ್ನ ನೋಡ್ಕೋತೀನಿ. ಗಾಡಿ ತೆಗಿಯೋ. ಹೇ, ನೀನ್ ಎಲ್ಲಿ ಹೋಗ್ತಾ ಇದೀಯೋ? ಬಾ, ಮನೆ ಒಳಗ್ ಬಾ. ಇಲ್ಲ ಮಮ್ಮ, ನಾನು ಆಮೇಲೆ ಬರ್ತೀನಿ. ಇದನ್ ತಗೋ, ಓಪನ್ ಮಾಡಿ ನೋಡು.
ಇದನ್ ಮಾರು, ನಿಂಗೇನಾದ್ರೂ ಯೂಸ್ ಆಗತ್ತೆ. ನೋಡು, ಇದೆಲ್ಲ ನನಗೆ ಬೇಡ. ಹಂಗೆಲ್ಲ ಅನ್ಬೇಡಿ. ಮನೇಲಿ ಅಪ್ಪ ಅಮ್ಮ ಕೇಳಿದ್ರೆ ಏನ್ ಮಾಡ್ತೀಯಾ? ಕವರಿಂಗ್ ಬಳೆ ಮನೇಲಿ ತುಂಬಾ ಇದೆ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಕೈಗೆ ಹಾಕೋತೀರಿ. ನಾ ಹೋಗಿ ಬರ್ತೀನಿ. ಅದನ್ನ ಆಫ್ ಮಾಡು. ಅಲ್ಲ ತಮ್ಮ, ನೀ ಏನ್ ಮಾಡ್ತಿದ್ದೀಯಾ? ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಇನ್ನೊಂದು ಪ್ರೋಗ್ರಾಮ್ನ ಹುಡುಕ್ತಾ ಇದ್ದೀನಿ, ಅದಕ್ಕೆ ಬಂದೆ. ಅದಕ್ಕೇನೆ ನೀನ್ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ದು. ನಾನು ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಣ್ಣ, ಇದೊಂದು ಕೆಲಸನೇ. ಒಂದು ಗೊತ್ತಾಗ್ತಿಲ್ಲ. ಅಲ್ಲಪ್ಪ, ನೀನು ಆ ಸಿಲೋನ್ ಅವ್ರ ಮಗ ಅಲ್ವಾ? ಹಂಗೆ ಊರಲ್ಲೆಲ್ಲ ಹೇಳ್ಕೊಂತ ಇದ್ದಾರೆ. ಹಾಗಾದ್ರೆ ನಿನಗೆ ಅನುಮಾನ ಇದೆಯಾ? ಎಲ್ಲರೂ ಹಂಗೆ ಹೇಳುವಾಗ ನನಗೂ ಅನುಮಾನ ಬಂದೇ ಬರುತ್ತಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಬೆಳಿಗ್ಗೆ ನನಗೂ ತಂದೆಗೂ ಒಂದು ದೊಡ್ಡ ಜಗಳನೇ ಆಯಿತು. ನಾನು ಏನೇ ಹೇಳಿದ್ರು ತಿರುಗಿ ಒಂದು ಮಾತು ಹೇಳಿಲ್ಲ ಅಂದ್ರು ನಾನು ಅವ್ರ ಮಗನೇ ತಾನೆ. ಇಷ್ಟೇ ಮನುಷ್ಯರ ಬದುಕು. ಈಗಿನ ಕಾಲದ ಹುಡುಗರು ಸ್ವಲ್ಪ ತಿತ್ಕೊಳ್ಳೋಣ ಅಣ್ಣ ನಿಮ್ಮನೆ. ಓಹೋ, ತುಂಬಾ ಆಶ್ಚರ್ಯವಾಗಿದೆಯಲ್ಲ. ನೀನ್ ಯಾವಾಗ ನನ್ನ ನೋಡಿದ್ರು ಓಡೋಗ್ತಾ ಇದ್ದೆ, ಇವತ್ತೇ ನನ್ನೇ ಹುಡ್ಕೊಂಡ್ ಬರ್ತಾ ಇದೀಯಾ? ಓಡೋದ್ನ ನಾನೇ ಓಡೋಗಿದ್ದೆ. ಎಷ್ಟು ಸಲ ಓಡೋಗಿದ್ಯಾ? ನೀನ್ ಕೊನೆದಾಗ ಓಡೋಗಿರೋದು ಹೋದ ಮಂಗಳವಾರ ಅನ್ಸುತ್ತೆ. ಬಸ್ ಸ್ಟ್ಯಾಂಡ್ ಅಲ್ಲಿರೋ ಸಲೂನ್ ಅಂಗಡಿ ಪಕ್ಕದಲ್ಲಿ ನಿಂತಿದ್ದೆ. ದೂರದಲ್ಲಿ ನಿಂತು ನಾನು ಇನ್ನೂ ನೋಡ್ದೆ, ನೀನ್ ನನ್ನನ್ನು ನೋಡ್ದೆ. ಆವಾಗ ನೀನ್ ತಿರುಗಿ ನೋಡ್ದೆ ಓಡೋದೆ. ಆ ಓಟದಲ್ಲಿ ಶಿವಣ್ಣವ್ರ ಬೇಲಿ ಕೂಡ ನೋಡಿದಿರ ಓಡೋಗಿದ್ಯಾ? ಏನಣ್ಣ ನೀವು ಹೀಗೆಲ್ಲ ಮಾತಾಡ್ತೀರಾ? ನಾನ್ ನಿಮ್ಮ ಹತ್ರ 3200 ರೂಪಾಯಿ ಸಾಲ ತಗೊಂಡಿದ್ದೀನಿ. ನೀವೆಲ್ಲನ ಕೇಳ್ತೀರಿ ಅಂತ ನಾನು ಭಯದಿಂದ ಓಡೋಗಿದ್ದೀನಿ ಅಂತ ನೀವ್ ಅನ್ಕೊಂಡಿದ್ದೀರಲ್ವಾ? ಅದು ನಾನಲ್ಲಣ್ಣ. ನಿಮ್ ಕಣ್ಣ ಡಾಕ್ಟರ್ ತೋರಿಸ್ಬೇಕು. ಸರಿ ಬರೋ, ಈಗಲೇ ಹೋಗೋಣ. ನಾನು ಯಾಕೆ ಬರ್ಬೇಕಣ್ಣ? ಅಲ್ಲ, ನನ್ ಕಣ್ಣು ಸರಿ ಇದೆಯೋ ಇಲ್ವೋ ಅಂತ ಈಗಲೇ ಚೆಕ್ ಮಾಡಿಸ್ಬೇಕು ತಾನೆ. ಹೋಗ್ಲಿ ಬಿಡೋಣ. ಒಂದ್ ಸಂತೋಷವಾದ ವಿಷಯ ಹೇಳ್ಬೇಕು ಅಂತ ಬಂದ್ರೆ ಏನಣ್ಣ ನೀವ್ ಹೀಗ್ ಮಾಡ್ತೀರಾ? ಯಾವ್ದೋ ನೀನ್ ತರ್ಲೆ ಕೆಲ್ಸನೇ ಇರ್ಬೇಕು. ಇಲ್ಲಿ ನೋಡಿದ್ರ ಇದನ್ನ ಓದಿ. ಆದ್ರೆ ಇದು ಇಂಗ್ಲಿಷ್ ಅಲ್ಲಿ ಇದೆಯಾ? ಸ್ಪೆಲ್ಲಿಂಗ್ ಓದಿ ಅಣ್ಣ. ಒಂದ್ 3 ಲಕ್ಷ ಕಾಣಿಸ್ತಿದೆ. ಇಲ್ಲಿ ಓದೋಣ, ಡೇಟ್ ಓದೋಣ. 20/12/2021. ನಾನೊಂದು ಹೊಸ ಫಿಲ್ಮ್ಗೆ ಪ್ರೊಡ್ಯೂಸರ್ ಹತ್ರ ಡೇಟ್ ತಗೊಂಡಿದ್ದೀನಿ, ಗೊತ್ತಾಯ್ತಾ? ಹೆಂಗ್ ನಮ್ಮ ಅಚೀವ್ಮೆಂಟ್. 3 ಲಕ್ಷ ಕಡಿಮೆನೆ ಆದ್ರೂ ಪರವಾಗಿಲ್ಲ ಅಂತ ಒಪ್ಕೊಂಡ್ಬಿಟ್ಟಣ. ಅದೃಷ್ಟವಂತ ಕಣ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ನನ್ನ ಹತ್ರ ಇಸ್ಕೊಂಡಿದ್ದು 3,500,000 ಕೊಟ್ಬಿಡ್ತೀನಿ ಅಣ್ಣ. ನನ್ನ ಹತ್ರ ದುಡ್ಡು ಜಾಸ್ತಿ ಇದ್ದಂದ್ರೆ 3,200 ಅಲ್ಲ 1 ಲಕ್ಷನೇ ಕೊಡ್ತೀನಿ ಅಣ್ಣ. ಹಾಗಾದ್ರೆ 1 ಬೇಡ 2 ಲಕ್ಷನೇ ಕೊಡು. ಖಂಡಿತ ಅಣ್ಣ, ನಿಮಗ್ ಕೊಡಲ್ವಾ? ಆಮೇಲೆ ಈ ಭಾನುವಾರ ಒಂದು ಪ್ರೋಗ್ರಾಮ್ ಇಟ್ಟಿದ್ದೀನಿ. ಆ ಸಿಂಗರ್ ಕಿಶೋರ್ ನೋಡಕ್ ಬಂದಿದ್ದೆ. ಅಣ್ಣ ನಿಲ್ಲಿ ಅಣ್ಣ, 1 ಸೆಕೆಂಡ್. ಒಂದು 3,000 ಇದ್ರೆ ಕೊಡೋಣ. ನಮ್ಮ ಬಾಮ್ಮ ಇದ್ದ ತಂಗಿ ಕಿವಿ ಹೊಡೆದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನೀನ್ ಹೋಗಿ ನಿಮ್ ಬಾವು ನೋಡಿ, ಅವಾಗಿಬ್ರು ಸೇರಿ ಹಾಸ್ಪಿಟಲ್ಗೆ ಹೋಗ್ಬೋದು. ನಿನ್ ಫ್ರೆಂಡ್ ಅಜಯ್ ನನ್ನ ಹತ್ರ 10,000 ರೂಪಾಯಿ ಕೇಳ್ದ. ಅವಾಗ ನೀನ್ ಬಂದು ಒಂದ್ 7,000 ರೂಪಾಯಿ ಆದ್ರೂ ಸಾಲ ಕೇಳಬೇಕಿತ್ತು. ನಾನು ಅವನಿಗೆ ಒಂದು ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ದೆ. ಬೇಡ ಅಂತ ಹೊರಟೋದ. ಆದ್ರೆ ಅದೇ ಕಿಡ್ನಿ ಬೇಕು ಅಂದ್ರೆ ನಾನೇನು ಕೊಡ್ತೀನಿ. ಅವನು ಅಗ್ರಿಮೆಂಟು 3 ಲಕ್ಷ. ಹೋಗಲೇ, ದುಡ್ಡೇ ಬಿಚ್ಚಲಿಲ್ವಲ್ಲ. ಅಳ್ಬೇಡ ಬಂಗಾರ. ಏನ್ರಿ ಮಗು ಅಳ್ತಾ ಇದೆ? ಅಳ್ಬೇಡ ಬಂಗಾರ. ಕಿಶೋರ್, ಬಂದೆ ಅಣ್ಣ. ಏನಣ್ಣ ಮನೆ ಕಡೆ ಬಂದಿದ್ಯಾ? ಎಲ್ಲಿ ಹೋದ್ರು ನಿನ್ನ ಹಾಡೇ ಕೇಳ್ತಾ ಇರುತ್ತೆ. ನಿಮ್ ಮನೆಗೆ ಬಂದ್ರೆ ನಿಮ್ ಮಗಳಾಡ್ತಾ ಇದ್ದಾಳೆ. ಹಶ್ವಾದ್ರೆ ಮಗು ಒತ್ತೆ ಹೇಳುತ್ತಲ್ವಾ ಅಣ್ಣ. ನನ್ನ ಹೆಂಡತಿಗೆ ಮೈ ಬೇರೆ ಹುಷಾರಿಲ್ಲ. ಅವಳಿಗೆ ಮೈ ಹುಷಾರಿಲ್ದೇನೆ ನೆನ್ನೆ ಮಾಡಿರೋ ಅನ್ನ ಹಂಗೆ ಬಿಕ್ಕಿದೆ. ಮಗುಗೂ ಅದನ್ನೇ ತಿನ್ನಿಸ್ತೆ. ಬೆಳಗ್ಗೆ ತಿನ್ನೋಣ ಅಂದ್ರೆ ಅದು ಕೆಟ್ಟೋಗಿತ್ತು, ಅದಕ್ಕೆ ಚೆಲ್ಬಿಟ್ಟೆ. ಹೋಗ್ಲಿ, ನಮ್ಮ ಮನೆಗೆ ಬರ್ಬೋದಿತ್ತಲ್ವಾ? ನಿಮ್ ಮನೆಗೆ ಬಂದು ನಾನು ಏನಂತ ಹೇಳಿ ಅಣ್ಣ? ನಮ್ಮನ್ನ ಇಷ್ಟಪಡೋರ ಹತ್ರ ನಮ್ಮ ಮನ್ಸಲ್ಲಿರೋ ಭಾವನೆ ಹೇಳ್ಕೊಳ್ಳೋದಕ್ಕೆ ನಾವ್ ಯಾವತ್ತೂ ಹಿಂಜರಿಬಾರ್ದು ಕಿಶೋರ್. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಕಲೆಗಾರನ ತಾಯಿ ಚಪ್ಲಿ ಇಲ್ದಂಗೆ ಓಡಾಡ್ತಾರಂತೆ, ಗೊತ್ತಾ? ನೀವು ಬಂದಿರೋ ವಿಷಯ ಏನಂತ ಹೇಳಿ ಅಣ್ಣ? ಅದೇ ಭಾನುವಾರ ಮೆಹಫಿಲ್. ಜ್ಞಾಪಕ ಇದೆ, ಆದ್ರೆ ಅದನ್ನ ಹಾಡಕ್ಕೆ ನನಗೆ 500 ರೂಪಾಯಿ ನಗದು ಬೇಕು. ಅದು ಸರಿ, ನೋಡ್ತೀನಿ ಬಿಡು. ಅಲ್ಲಿ ನೋಡ್ತೀನಿ ಅಂತೆಲ್ಲ ಹೇಳ್ಬಿಡಿ, ನನಗೆ ಬೇಕೇ ಬೇಕು. ಸರಿ, ಕೊಡ್ತೀನಿ ಬಿಡ. ಆದ್ರೆ ಭಾನುವಾರ ಮೆಹಫಿಲ್. ಕಲ್ಲಾಯಿ FM ಕೇಳ್ತಿರೋ ಈ ಊರು ಜನರೇ,
ರಫಿ ಸರ್ ಅವರ 92ನೇ ಜನ್ಮದಿನ ಬರ್ತಾ ಇದೆ. ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಬರೋ ಭಾನುವಾರ ನಿಮಗಾಗಿ ಮೆಹಫಿಲ್ ನಡೆಸ್ತಾ ಇದ್ದೀವಿ. ಯಾರು ಮರಿಬೇಡಿ. ಇಷ್ಟ ಇದ್ರೆ ಬನ್ನಿ, ಇಷ್ಟ ಇಲ್ಲ ಅಂದ್ರೆ ಬರಬೇಡಿ. ಅಷ್ಟೇ ಅಲ್ಲ, ಈ ಪ್ರೋಗ್ರಾಮ್ ಅನ್ನ ಕಲ್ಲಾಯಿ FM ಅಲ್ಲಿ ಡೈರೆಕ್ಟ್ ಆಗಿ ಏರ್ ಮಾಡ್ತೀವಿ. ಬರೋರ್ಗೆ ಬಿರಿಯಾನಿ ಇರುತ್ತೆ. ಅದನ್ನ ಸ್ಪಾನ್ಸರ್ ಮಾಡ್ತಾ ಇರೋದು ಮೈಸೂರ್ ಮಹೇಶ್. ಧನ್ಯವಾದ, ತುಂಬಾ ಧನ್ಯವಾದ. ಟೀ ಕಾಫಿ ಬೇಕಾಗಿರೋರ್ಗೆ ಟೀ ಕಾಫಿ ಜೊತೆ ಮದ್ದೂರ್ ವಡೆ. ಇದನ್ನ ಸ್ಪಾನ್ಸರ್ ಮಾಡಿರೋರು ಶಿವಣ್ಣ KK ನಗರ್. ಶಿವಣ್ಣ, ನಿಮ್ಗೆ ತುಂಬಾ ಧನ್ಯವಾದಗಳು. ಯಾರು ಮರಿಬೇಡಿ, ನಿಮಗೋಸ್ಕರ ಪ್ರೀತಿಯಿಂದ ಒಬ್ಬ ವ್ಯಕ್ತಿ ಕಾಯ್ತಾ ಇರ್ತಾನೆ. ಸಿಲೋನ್ ಬಾಬು, ನಿಮ್ಮ ಪ್ರೀತಿಯ ಸಿಲೋನ್ ಬಾಬು. शबाब पे मैं जरा सी शराब फेंकूंगा, किसी हसी की तरफ ये गुलाब फेंकूंगा। पर्दा है, 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 पर्दा, पर्दा है, पर्दा, पर्दे के पीछे पर्दा नशी है, पर्दा नशी को बेपर्दा ना कर दो बेपर्दा, पर्दा नशी को बेपर्दा ना कर दूं तो अकबर मेरा नाम नहीं है। पर्दा है, पर्दा, पर्दा है, पर्दा, पर्दे के पीछे पर्दा नशी है, पर्दा नशी को बेपर्दा ना कर दूं तो अकबर मेरा नाम नहीं है। पर्दा है, पर्दा, पर्दा है, पर्दा। मैं देखता जिधर लोग भी उधर देखें, कहाँ ठहरती है जाकर मेरी नजर देखें। मेरे ख्वाबों की शहजादी मैं हूँ अकबर इलाहाबादी, मैं शायर हूँ हसीनों का, मैं आशिक महजबीनों का। तेरा दामन, तेरा दामन, तेरा दामन, 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 तेरा दामन न छोड़ूंगा मैं हर चिलमन, 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 मैं हर चिलमन को तोड़ूंगा। ना डर जालिम जमाने से, अदा से या बहाने से, जरा अपनी सूरत
तुझे कोई इल्जाम देके तुझको इस महफिल में रुसवा ना कर दूं रुसवा, तुझको इस महफिल में रुसवा ना कर दूं। हाँ पर्दा नशी को बे पर्दा ना कर दूं तो अकबर मेरा नाम नहीं है। पर्दा है पर्दा, पर्दा है पर्दा, पर्दा है पर्दा। ಹೇಳಿ, ಇದು ಸಿಲೋನ್ ಬಾಬು ಅವ್ರ ಮನೆ ತಾನೆ? ಅದು ನಾನಲ್ಲ. ಅವ್ರು ಇಲ್ಲಿದ್ದಾರಾ? ಇರ್ಬೋದು, ಇಲ್ದೇನೂ ಇರ್ಬೋದು. ಏನೇವು ಈ ರೀತಿ ಉತ್ತರ ಕೊಡ್ತಾ ಇದ್ದೀರಾ? ನೀವ್ಯಾರು? ನಾನ್ಯಾರದು ನನಗೆ ಗೊತ್ತಿಲ್ಲ. ನನ್ಗನ್ಸುತ್ತೆ ನಾವು ತಪ್ಪು ಜಾಗಕ್ಕೆ ಬಂದಿದ್ದೀವಿ ಅಂತ. ಸಿಲೋನ್ ಬಾಬು ಅನ್ನೋರ್ನ ನೋಡಕ್ ಬಂದಿದ್ದೀವಿ. ನನಗೆ ಅವ್ರಿಗೆ ತುಂಬ ಗ್ಯಾಪ್ ಇದೆ, ಅವ್ರನ್ನ ಕರೆಯೋದಕ್ಕಾಗಲ್ಲ. ಸಾರ್ ಹೇಳಿದ್ದೆ ಸರಿ, ನಾವ್ಯಾವುದೋ ಬೇರೆ ಜಾಗಕ್ಕೆ ನಾನೇ ಸರ್ ಬಂದ್ಬಿಟ್ಟಿದೀವಿ. ಸಿಲೋನ್ ಬಾಬು. ಪ್ರತಿ ವರ್ಷ ರೇಡಿಯೋ ಸ್ಟೇಷನ್ ಲೈಸೆನ್ಸ್ ನ ರಿನ್ಯೂ ಮಾಡ್ಬೇಕು ಅಂತ ಗೊತ್ತಿಲ್ವಾ? ತಿಳ್ದೇನಿಲ್ಲ ಸರ್, ಕಾಸಿಲ್ಲ. ದುಡ್ಡನ್ನ ನಾನ್ ಕೊಡ್ಬೇಕೇನೋ? ಏನೋ ಇನ್ನೂ ಸ್ವಲ್ಪ ದಿವಸದಲ್ಲಿ ನಾನೇ ಬಂದು ಕಟ್ಬಿಡ್ತೀನಿ ಸರ್. ಇನ್ನೂ ಸ್ವಲ್ಪ ಕಂಪ್ಲೇಂಟ್ಗಳಿವೆ. ನೀವು ಒಂದು ಕಮ್ಯುನಿಟಿನ ಡೆವಲಪ್ ಮಾಡ್ತೀರಿ ಅಂತ ಹೇಳಿದ್ದಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ವಿ. ಆದ್ರೆ ನೀವು ಯಾವಾಗ್ಲೂ ಮೊಹಮ್ಮದ್ ರಫಿ ಅವ್ರ ಸಾಂಗ್ ಹಾಕ್ಬಿಟ್ಟು ಎಲ್ಲರಿಗೂ ಇರಿಟೇಟ್ ಮಾಡ್ತಿದ್ದೀರಾ. ಯಾವುದೋ ಒಂದು ಮೊಹಮ್ಮದ್ ರಫಿ ಅಲ್ಲ ಸರ್, ಅವರು ತುಂಬಾ ಗ್ರೇಟ್ ಸಿಂಗರ್. ಸರ್ ಲೈಸೆನ್ಸ್ ರಿನ್ಯೂ ಮಾಡಬೇಡಿ ಸರ್, ನಿಮ್ಮ ಕೈಲಾದ್ರೆ ಸ್ಟೇಷನ್ ಮುಚ್ಚಿಬಿಡಿ ಸರ್. ಅಯ್ಯೋ ನಿಲ್ದೋ. ಆ ಹುಡುಗ ಯಾರು? ನನ್ನ ಮಗನೇ ಸರ್. ಅದು ಸರಿ, ಸ್ವಂತ ಮಗನಿಗೆ ನೀವು ನಡೆಸ್ತಿರೋ ರೇಡಿಯೋ ಸ್ಟೇಷನ್ ಇಷ್ಟ ಆಗ್ತಿಲ್ಲ ಅಲ್ವಾ? ಅವನು ನನ್ನ ಮಗನೇ ಆಗಿರ್ಬೋದು, ಆದ್ರೆ ಬುದ್ಧಿ ಕಮ್ಮಿ. ಇಲ್ಲಿ ನೋಡಿ ಮಿಸ್ಟರ್ ಬಾಬು, ನಾವು ಇವಾಗ ಹೊರಡ್ತೀವಿ. 10 ದಿನದೊಳಗಡೆ ನೀವು ಬಂದು ದುಡ್ಡು ಕಟ್ಟಿಲ್ಲ ಅಂದ್ರೆ ನಾವೇ ಇಲ್ಲಿ ಬಂದು ಇದನ್ನ ಕ್ಲೋಸ್ ಮಾಡ್ತೀವಿ. ಯಾಕೆ ಸರ್ ಟೈಮ್ ಕೊಡ್ತಾ ಇದ್ದೀರಾ? ಇವತ್ತೇ ಮುಚ್ಚಾಕ್ಬೋದಲ್ವಾ? ಏ ನನ್ನ ಮಗನೇ ಇನ್ನೂ ಅಲ್ಲೇ ಇದೆಯಾ? ಹಾ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ವಾಸು ಎಲ್ಲ ವಿಷಯ ಹೇಳಿರ್ಬೇಕಲ್ವಾ ನಿಮಗೆ? ನನ್ನ ಹೆಸರು ಹೀನಾಚು. 14 ವಯಸ್ಸು ಇರ್ಬೇಕಾದ್ರೇನೆ ನಮ್ಮ ಅಪ್ಪನ ಮೇಲೆ ಕೈ ಮಾಡಿದೆ. 18ನೇ ವರ್ಷಕ್ಕೆ ನಮ್ಮ ಮಾಮಂಗ್ ಹೊಡೆದೆ. ಅದೇ ರೀತಿ ಮಾರ್ಕೆಟ್ನಲ್ಲಿ ತುಂಬಾ ಜನಕ್ಕೆ ಹೊಡೆದಾಕಿದ್ದೀನಿ. ಈ ಕೈಯಲ್ಲಿ ತುಂಬಾ ಜನ ಒದ್ದೆ ತಿಂದಿದ್ದಾರೆ. ಇತ್ತೀಚೆಗೆ ನಾನು ಯಾರಿಗೂ ಹೊಡೆಯೋದಿಲ್ಲ, ಅದಕ್ಕೆ ನಮ್ಮ ಮನೇಲಿ ಆಳುಗಳನ್ನ ಇಟ್ಟಿದ್ದೀನಲ್ಲ ಹೊಡೆದಾಡಕ್ಕೆ. ನನ್ನ ತಂಟೆಗೆ ಯಾರಾದ್ರೂ ಅಡ್ಡ ಬಂದ್ರೆ ಅವ್ರ ಕತೆ ಮುಗ್ಸೋದೇ ನನ್ನ ಗುರಿ. ಅದೇ ಈ ಏನಾಚು ಪಾಲಿಸಿ. ಇಲ್ಲಿ ಬಂದು ಕೂತ್ಕೋ. ನಿಮ್ಮಪ್ಪರು ಹೊಡಿಬೇಕು ಅಂತಾನೆ ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದೆ. ಅವಾಗ ವಾಸು ಏನಂದ ಅಂದ್ರೆ ಇದು ಬೇರೆ ರೀತಿನೇ ವ್ಯವಹಾರ ಮಾಡಬೇಕು ಅಂತ. ಅಪ್ಪಂಗೆ ಯಾಕೆ ಹೊಡಿಬೇಕು? ಆ ನಾಯಿನ ಬಿಡಲ್ಲ ನಾನು. ಸಾರಿ, ನಿಮ್ ತಂದೆಗೆ ನಾನು ಬೈಬೇಕಾದ್ರೆ ನಿನಗೆ ಬೇಜಾರಾಗತ್ತೆ ಅಂತ ನಾನು ಮರ್ತೋಯ್ತು. ಆ ಯಪ್ಪ ಡೈಲಿ FM ಅಲ್ಲಿ ಏನ್ ಮಾತಾಡ್ತಾರೆ ಗೊತ್ತಾ? ನಾನು ಹರಿಯೋ ನದಿನ ಮುಚ್ಚಿಬಿಟ್ಟು ಬಿಲ್ಡಿಂಗ್ ಕಟ್ಟಿದಂತೆ. ಆ ಕಳ್ಳ ಏನು ಅವ್ರ ಮನೆ ಸೊತ್ತ. ನಮ್ಮೆಲ್ರಿಗೂ ಆ ಕಳ್ಳ ನದಿಲಿ ಹಕ್ಕಿದೆ ತಾನೆ. ಕೆಲವ್ರು ನೀರು ತೆಗಿತಾರೆ, ಕೆಲವ್ರು ತೆಗಿಯಲ್ಲ. ಆದ್ರೆ ಇವ್ರಿಗೇನ್ ಪ್ರಾಬ್ಲಮ್ಮು? ವಾಸು ನನಗಿನ್ನೊಂದು ವಿಷಯನೂ ಹೇಳ್ದ. ನಿನಗೆ ನಿಮ್ಮಪ್ಪಂಗೆ ಸೆಟ್ ಆಗಲ್ವಂತೆ. ನೀನು ಹಾಡುಗಾರ ಆಗಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ. ಮೊಹಮ್ಮದ್ ರಫಿ ಬಿಟ್ಟು ಬೇರೆ ಯಾರು ಸಿಂಗರ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನನಗೆಲ್ಲ ಹೇಳ್ತೀನಿ ಕೇಳು. ನೀನೇನಾದ್ರೂ ಮನ್ಸು ಮಾಡಿದ್ರೆ ಆ ರೇಡಿಯೋ ಸ್ಟೇಷನ್ ನಮ್ಮ ಅಂಡರ್ ತಗೋಬಹುದು. ಡಿಪಾರ್ಟ್ಮೆಂಟ್ ಅವರು ನಿಮ್ಮಪ್ಪಂಗೆ ಫೈನ್ ಕಟ್ಟಕ್ಕೆ ಬೇರೆ ಹೇಳಿದ್ದಾರೆ. ನಿಮ್ಮಪ್ಪನ ಕೈಯಲ್ಲಿ 1 ರೂಪಾಯೂ ಇಲ್ಲ. ನೀನ್ ಹೋಗಿ ಅವ್ರ ಕೈಯಲ್ಲಿ ದುಡ್ಡು ಕೊಡ್ಬೇಕು. ನಿಮ್ಮಪ್ಪಂಗೆ ಗೊತ್ತಿಲ್ಲದೇನೆ ಆ ರೇಡಿಯೋ ಸ್ಟೇಷನ್ ನಿನ್ ಕಟ್ರಲ್ಲಿ ತಗೋಬೇಕು. ಹೆಂಗಿದೆ ಐಡಿಯಾ? ನನ್ನಿಂದ ಹೇಗೆ ಹಣ ಕೊಡಕ್ಕಾಗತ್ತೆ? ದುಡ್ಡು ನಾನು ನಿನಗೆ ಕೊಡ್ತೀನಿ. ಅದೇನಾದ್ರು ನಿನ್ ವಶಕ್ಕೆ ಬಂದ್ರೆ ಪ್ರಪಂಚಕ್ಕೆ ನೀನ್ ಯಾರು ಅಂತ ಗೊತ್ತಾಗತ್ತೆ. ಇದೆಲ್ಲ ಆಗೋ ವಿಷಯನೇ ಅಲ್ಲ ಅಣ್ಣ. ಇದೆಲ್ಲ ನಡೆಯುತ್ತೆ ಕಣೋ ರವಿ. ನಿಮ್ಮಪ್ಪ ತಾನೆ, ಕೈಯೋ ಕಾಲ ಹಿಡ್ಕೊಂಡು ಕೇಳು. ಈನಾಚು ಎಂಟರ್ಪ್ರೈಸಸ್, ಈನಾಚು ಟಿಪ್ಪರ್ಸ್. ಅದಾದ್ಮೇಲೆ ನಿಂಗೆ ಎಷ್ಟು ಹಣ ಬೇಕು ಕೇಳು, ನಾನು ಕೊಡ್ತೀನಿ. ಅವಾಗವಾಗ ನನ್ನ ಬಗ್ಗೆ ನೀನು ಒಳ್ಳೆ ವಿಷಯಗಳು ಹೇಳ್ಬೇಕು ತಾನೆ. ಮನಸ್ಸು ಮಾಡಿದ್ರೆ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಇಲ್ಲವೇ ಇಲ್ಲ ರಫಿ. ಯೋಚನೆ ಮಾಡು, ಸರಿಯಾಗಿ ಯೋಚನೆ ಮಾಡಿ ನನಗೆ ಹೇಳು. ನಾನು
ಹೇಳೋದೆಲ್ಲ ನಂಬಿಟ್ಟ. ಹೆಂಗಾದ್ರೂ ಮಾಡಿ ನಾನು ನನ್ನ ಪುಟ್ಟಿಗೆ ಹಾಕೊಳ್ಳೇಬೇಕು. ನನ್ನ ಆತ್ಮೀಯ ಊರಿನವರೇ, ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ. ಕಲಾಯಿ FM ನ ನಿಲ್ಲಿಸ್ಬೇಕು ಅಂತ ಕೆಲವರು ನೋಡ್ತಾ ಇದ್ದಾರೆ. ಅವ್ರಿಗೆ ಯಾಕಂತ ಬುದ್ಧಿ ಬಂತೋ ಏನೋ. ಈಗಿನ ಕಾಲದ ಹುಡುಗರು ಸರಿ ಇಲ್ಲ ಅಷ್ಟೇ ಹೇಳ್ಬೋದು ಅಷ್ಟೇ. ಇಂಥ ಹುಡುಗರನ್ನ ಹೇರೋ ಬದಲು ಒಳ್ಳೆ 4 ಬಾಳೆ ಗಿಡ ಹಾಕಿದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ನಿಮ್ಗೆ ಗೊತ್ತಲ್ವಾ, ಕಮ್ಯುನಿಟಿ ರೇಡಿಯೋ ಅನ್ನೋದು ದೇಶ ಪೂರ್ತಿ ಇದೆ. ಕರ್ನಾಟಕದಲ್ಲಂತೂ ಡಜನ್ಗಳ ಲೆಕ್ಕದಲ್ಲೇ ಇದೆ. ಆದ್ರೆ ಗೌರ್ಮೆಂಟ್ ಸ್ಟಾಫು ಕಲಾಯಿ FM ನ ನಡೆಸಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಅದನ್ನು ಮೀರಿ ನಾನು ನಡೆಸಬೇಕು ಅಂದ್ರೆ ಅವ್ರು ನನ್ನ ಹತ್ರ ಅಮೌಂಟ್ ಕೇಳ್ತಿದ್ದಾರೆ. ನಿಮ್ಗೆ ಗೊತ್ತಲ್ವ ಸ್ನೇಹಿತರೆ, ನನ್ನ ಹತ್ರ ಕಾಸಿಲ್ದಿರ ತುಂಬಾ ಕಷ್ಟ ಪಡ್ತಾ ಇದ್ದೀನಿ. ನಾನು ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ಹೇಳ್ಬೇಕು. ಇಂಥ ಒಂದು ಸಮಯದಲ್ಲಿ ಸಂದರ್ಭಕ್ಕೆ ತಕ್ಕಂಗೆ ಒಂದು ರಫಿ ಸರ್ ಹಾಡಾಕ್ತೀನಿ, ಕೇಳಿ. ತುಂಬಾ ಚೆನ್ನಾಗಿದೆ. ನಂತರ ರಾಜಕೀಯದವ್ರನ್ನ ಕಿಂಡಲ್ ಮಾಡೋದೇ ಈ ಸಿಲೋನ್ ಬಾಬು ಕೆಲಸ. ನೋಡಿದ್ರ ನನ್ನ ಮಗ ಏನ್ ಹೇಳ್ದ ಅಂತ. ಆ ರೀತಿ ಎಲ್ಲ ನೀವು ಮಾತಾಡ್ಬೇಡಿ. ಒಂದ್ ಸೇತುವೆ ಕಟ್ಟಿದ್ರೆ ಸಾಕು, ಎಲ್ಲಾರು ದುಡ್ಡು ಕೊಡಿ ತೊಂದರೆ ಮಾಡ್ತೀರಲ್ವಾ? ಈ ಊರಿಗೆ ನೀವು ದೊಡ್ಡದಾಗಿ ಏನ್ ಮಾಡ್ಬಿಟ್ಟಿದೀರಾ? ನಾವು ಕೂಡ ಟ್ಯಾಕ್ಸ್ ಇಂದ ಎಲ್ಲ ಮಾಡ್ತಿದ್ದೀರಾ. ಶಾಬಾಜ್ ಅವ್ರ ತಂದೆ ವುಡ್ ಫ್ಯಾಕ್ಟ್ರಿ ಇಟ್ಟಿದಾರಂತ ಎಲ್ಲಾರ್ಗೂ ಗೊತ್ತು. ಕಾರ್ ಇದೆ, ಬಂಗ್ಲೆ ಇದೆ ಅಂತ ಎಲ್ಲಾರ್ಗೂ ಗೊತ್ತು. ಇದೆಲ್ಲ ನೀನ್ ಕಷ್ಟಪಟ್ಟು ದುಡ್ದಿರೋದಾ ಹೇಳು? ಅದು ನಾವು ಯಾವತ್ತೂ ಜನಕ್ಕೆ ತಾನೇ ಕೆಲಸ ಮಾಡೋದು. ನಮ್ಮ ಸ್ವಂತ ಕೆಲಸ ಎಲ್ಲಿ ಮಾಡೋಕ್ಕಾಗುತ್ತೆ? ಅದನ್ನ ತಾನೇ ನಾನು ಹೇಳಕ್ ಬಂದಿದ್ದು. ಅವತ್ತು ವಿಯೆಟ್ನಾಂ ಸಿಪಾಯಿ ಒಬ್ಬ ನಮ್ಮ ಊರಿಗೆ ಬಂದಿದ್ದ. ಎಲ್ಲ ಪಾರ್ಟಿಯವರು ಅವ್ರನ್ನ ನೋಡಕ್ ಹೋಗಿದ್ರು. ಮಾತುಕತೆ ಎಲ್ಲ ಮುಗಿದ್ಮೇಲೆ ಆ ಸಿಪಾಯಿ ಪಾರ್ಟಿ ಅವ್ರನ್ನ ಒಂದ್ ಮಾತು ಕೇಳ್ದ, ನೀವೆಲ್ಲ ಏನ್ ಕೆಲಸ ಮಾಡ್ತಿದ್ದೀರಿ ಅಂತ. ಅವ್ರು ಹೇಳಿದ್ರು, ನಾವು ರಾಜಕೀಯದಲ್ಲಿದ್ದೀವಿ ಅಂತ. ಅದು ಒಂದ್ ಸೇವೆ, ಜೀವನಕ್ಕೆ ಏನ್ ಮಾಡ್ತಿದ್ದೀರಿ ಅಂತ. ಒಂದು ಉತ್ತರನೂ ಸಿಗ್ಲಿಲ್ಲ. ಅವಾಗ ಆ ಸಿಪಾಯಿ ಹೇಳ್ದ, ಮಧ್ಯಾಹ್ನದ ತನಕ ನಾನು ವ್ಯವಸಾಯ ಮಾಡ್ತೀನಿ, ಅದಾದ್ಮೇಲೆ ನಾನು ರಾಜಕೀಯ ಮಾಡ್ತೀನಿ ಅಂತ. ಅದು ಕೇಳ್ತಿದ್ದೀನಿ ಸೆಬಾಸ್ಟಿನ್, ನೀನು ಹೋಗಿ ಯಾವ್ದಾನ ಕೆಲಸ ಮಾಡು, ಅದಾದ್ಮೇಲೆ ಜನರ ಸೇವೆ ಮಾಡು. ಸಿಲೋನ್ ಬಾಬು ಮಾಡ್ತಿರೋ ಕೆಲಸನೇ ಸರಿ, ನೀನ್ ಕೆಲಸ ನೋಡು. ಕರೆಕ್ಟ್. ಅದಕ್ಕೆಲ್ಲ ತಲೆ ಹಾಕ್ಬೇಡ. ಯಾಕಾಜು ಈ ತರ ಎಲ್ಲ ಮಾಡಕ್ ಹೋದೆ? ಏನೋ ಕೋಪ ಮಾಡ್ಕೊಂಡವ್ರನ್ನ ರೋಡಲ್ಲೇ ಓಡದಂತೆ. ಅಯ್ಯಪ್ಪ, ಇಲ್ಲಿ ಬಂದು ಜಗಳ ಹೆಂಗಾಡದ್ನೋ ಅಲ್ಲೂ ಹಂಗೆ ಜಗಳ ಆಡ್ದ. ಅದಕ್ಕೆ ನಾನು ಹೊಡೆದೆ. ಅವನಿವಾಗ ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಎಲ್ಲೋದ್ರೂ ನಮ್ಗೆ ಈ ಕಾಟ ತಪ್ಪಿದ್ದೇ ಅಲ್ಲ. ನಿನಗಿರೋ ದೊಡ್ಡ ಸಮಸ್ಯೆ ಏನು ಅಂತ ನಾನು ಹೇಳ? ಜೊತೆ ಕುತ್ಕೊಂಡಿದ್ದಾನಲ್ಲ, ಇವನೇ ನಿನ್ ದೊಡ್ಡ ಸಮಸ್ಯೆ. ಇನ್ಮೇಲೆ ನಿಮ್ಮ ಹತ್ರ ನಾನು ಸಾಲನೇ ಕೇಳೋದಿಲ್ಲ, ಸುಮ್ನಿರಿ. ಡಿಸೆಂಬರ್ ಒಳಗಡೆ ನಿಮ್ಮ ಹತ್ರ ತಗೊಂಡಿರೋ ಸಾಲನ ವಾಪಸ್ ಕೊಡ್ತೀನಿ, ಆಯ್ತಾ? ಹಂಗಾದ್ರೆ ಅವತ್ತು ಒಳ್ಳೆ ಮಳೆ ಬೀಳೋದಂತೂ ಗ್ಯಾರಂಟಿ. ಅವ್ನು ಹೀಗೆ ಮಾತಾಡೋದು ಮನ್ಸಲ್ಲೇ ಆದ್ರೆ ಏನು ಇಟ್ಕೊಂಡಿರಲ್ಲ. ನಾನಿಲ್ಲಿ ಏನಕ್ಕೆ ಬಂದೆ ಅಂತ ಹೇಳಿದ್ರೆ, ನಿಮಗೆ ತಿಳಿದಂಗೆ ನಾನು ಒಂದು ಕೆಲಸ ಶುರು ಮಾಡಿದ್ದೀನಿ. ನಂದು ಮುಂದಿನ ಸಿನಿಮಾ ಪ್ರಾಜೆಕ್ಟು. ಯಾರಿಗಾದ್ರೂ ಸಂಗೀತದ ಮೇಲೆ ಆಸಕ್ತಿ ಇದ್ರೆ ಅವ್ರು ಖಂಡಿತ ಕಲೀಲೇಬೇಕಾ? ಸಂಗೀತದ ಬಗ್ಗೆ ಏನೋ ಗೊತ್ತಿಲ್ಲದರೋನ್ಗೆ ಅದ್ರ ಮೇಲೆ ಪ್ರೀತಿ ಹೇಗೆ ಬರುತ್ತೆ? ನಿಮ್ಮ ಈ ಬದುಕು ಮೊಹಮ್ಮದ್ ರಫಿ ಹಾಡ್ ಮೇಲೆ ಇರೋ ನಿಮ್ಮ ಪ್ರೀತಿ, ಅದನ್ನ ಹೇಳದೆ ನನ್ನ ಕತೆ. ಹಂಗಾದ್ರೆ ರಫಿ ಸರ್ ಹಾಡ್ ಬಗ್ಗೆ ಅದ್ರಲ್ಲಿ ಏನಾದ್ರೂ ಹೇಳ್ತೀಯಾ? ಖಂಡಿತ ಹೇಳ್ತೀನಿ. ಇದು ಒಂದು ಮ್ಯೂಸಿಕಲ್ ಸಬ್ಜೆಕ್ಟ್. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಂಗೀತದ ಮೇಲೆ ಇರೋ ಆಸಕ್ತಿ. ಚೆನ್ನಾಗಿದೆ ಅರ್ಜುನ್. ರಫಿ ಸರ್ ಬಗ್ಗೆ ಈಗಿನ ಜನ ತಿಳ್ಕೋಬೇಕು. ಅದು ನಂಗೆ ತುಂಬಾ ಸಂತೋಷ. ಆದ್ರೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ಇದರಲ್ಲಿ ಜೋಕೆ ಇಲ್ವಲ್ಲ, ಪ್ರೊಡ್ಯೂಸರ್ ಕೂಡ ಈ ಸಿನಿಮಾಗಿಲ್ಲ. ಇದರಲ್ಲಿರೋ ಕಾಮಿಡಿ ಅಂದ್ರೆ ಇದು ಒಂದೇ. ನಿಮ್ಗೊಂದು ಐಡಿಯಾ ಕೊಡ್ಲಾ? ನಮ್ಮ ಕಲಾ FM ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಹೇಗಿರುತ್ತೆ? ಸ್ಕ್ರೀನ್ ಪ್ಲೇ ರೆಡಿ, ಡೈರೆಕ್ಟರ್ ರೆಡಿ, ಪ್ರೊಡ್ಯೂಸರ್ ಮಾತ್ರ ಬನ್ನಿ ಬನ್ನಿ. ನಾವ್ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೂಡ ಕೊಡೋಣ. ಊರಿನ ಜನರೇ ಎಲ್ರು ಬನ್ನಿ, ಒಬ್ಬನ ಹೊಡಿಬೇಕು ಅಂತ. ಯಾರದು ಕಾರಲ್ಲಿ? ಅವತ್ತು ನನ್ನ ಹತ್ರ ಈ ತರ ಕಾರ್ ಇರಲಿಲ್ಲ, ಬಂಗ್ಲೆ ಇರಲಿಲ್ಲ, ಏಲಕ್ಕಿ ತೋಟ ಇರಲಿಲ್ಲ. ನನ್ನ ಹತ್ರ ಇದ್ದಿದ್ದೆಲ್ಲ ಒಂದು ಹರಿದೋಗಿರೋ ಚಡ್ಡಿ, ಒಂದು ಕಿತ್ತೋಗಿರೋ ಶರ್ಟ್. ಹಸುವಂತ ನಾನು ಬಂದಾಗ್ಲೆಲ್ಲ ಈ ಮನೆಯನ್ನೇ ನನಗೆ ಊಟ ಹಾಕಿದ್ದು. ಒಂದು ದಿನ ಅಲ್ಲ, ಎಷ್ಟೋ ವರ್ಷ. ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ಅಬ್ದುಲ್ ಅವ್ರ ಮಗ. ನೀನಾ? ನೀನಂಗೆ ಗುರ್ತೇ ಸಿಗ್ಲಿಲ್ಲ? ಹೇಗೆ ಗೊತ್ತಾಗುತ್ತೆ ನಿಮ್ಗೆ? 20 ವರ್ಷ ಆದ್ಮೇಲೆನೆ ಮತ್ತೆ ಈ ಊರಿಗೆ ನಾ ಬರ್ತಾ ಇರೋದು. ಜಮೀಲಾ, ಒಂದ್ಸಲಿ ಬೈಲಿ, ಯಾರು ಬಂದಿದಾರ ನೋಡು. ಬಾ ಬಾ ಬಾ, ಒಳಗ್ ಬಾ, ಒಳಗ್ ಬಾ. ಅಣ್ಣ, ನೀವೇನಾದ್ರೂ ಮುಖ್ಯವಾದ ವಿಚಾರ ಮಾತಾಡ್ತಾ ಇದ್ರಾ? ಅದೆಲ್ಲ ಏನಿಲ್ಲ, ಒಂದ್ ಸಿನಿಮಾ ಬಗ್ಗೆ ಮಾತನಾಡ್ತಿದ್ವಿ. ಇವ್ರಿದ್ದಾರೆ, ಇವರು ಸಿನಿಮಾ ಡೈರೆಕ್ಟರ್. ಹೌದಾ? ನನ್ನ ಜೀವನದಲ್ಲಿ ಮೊದಲನೇ ಬರೀ ಸಿನಿಮಾ ಡೈರೆಕ್ಟರ್ನ ನೇರವಾಗಿ ನೋಡ್ತಾ ಇದ್ದೀನಿ. ಅಂದ್ರೆ ಸತ್ತೋಗಿರೋ ಸಿನಿಮಾ ಡೈರೆಕ್ಟರ್ ಯಾವತ್ತನ ನೋಡಿದ್ದ?
ಏನ್ ಹೇಳಿದ್ರು ಅದೇನಾದ್ರೂ ಕಾಮಿಡಿ ಮಾಡ್ತಾನೆ ಇರ್ತೀರಲ್ಲ. ಹೋಗಿ ಬರ್ತೀವಿ. ಇದ್ರ ಬಗ್ಗೆ ನಾವು ಮುಂದೆ ಅವಾಗ ಮಾತಾಡೋಣ. ಬಾರೋ ಕುತ್ಕೊಳ್ಳೋ ಅಬ್ದುಲ್ಲಾ. ಒಂದು ನಿಜ ಹೇಳ ನಿಮ್ಗೆ, ನೀವು ನನ್ನ ಬಾರು ಹೋಗು ಅಂತ ಕರೆಯೋದಿದೆಯಲ್ಲ, 20 ವರ್ಷದಿಂದ ಹಿಂದೆ ಇದ್ದ ನೆನಪುಗಳು ನನ್ನ ಹೃದಯದಿಂದ ಹಂಗೆ ಬರ್ತಾನೆ ಇದೆ. ಇವಾಗ ನೀನ್ ಎಲ್ಲಿದ್ದೀಯಾ? ಸಿತೆಯಲ್ಲೇ, ಸೌದಿ. ನಾನು ಇಲ್ಲಿಂದ ಹೊರದೇಶಕ್ಕೆ ಹೋದ್ಮೇಲೆ ನನ್ನ ಜೀವನ ಇದೆಯಲ್ಲ, ಅದೊಂದು ದೊಡ್ಡ ದೊಡ್ಡ ಕತೆ. ಅದು ನೀನ್ ಇವಾಗ ಚಿಕ್ಕ ಕಥೆಯಾಗಿ. ಹಾಗಿದ್ರೆ ಮುಖ್ಯವಾದ ಮಾತ್ರ ನಾನು ನಿಮ್ಗೆ ಹೇಳ್ತೀನಿ. ಒಂದು ದೊಡ್ಡ ಮಾಲಲ್ಲಿ ಐಟಮ್ ಎತ್ಕೊಡೋದೇ ನನ್ನ ಕೆಲಸ. ನನ್ನ ಅದೃಷ್ಟಕ್ಕೆ ಒಂದು ದಿನ ಸೌದಿ ರಾಜನ ಬಾಮ ಇದ್ದಾನು ಮತ್ತೆ ಅವನ ಫ್ಯಾಮಿಲಿನು ಆ ಮಾಲಿಗೆ ಬಂದ್ರು. ಬೇಕಾದಷ್ಟು ಸಾಮಾನೆಲ್ಲ ತಗೊಂಡ್ರು. ಅದೆಲ್ಲ ನಾನೇ ಎತ್ಕೊಟ್ಟಿದ್ದು. ಏನು ಅಂತ ಗೊತ್ತಿಲ್ಲ, ಅವನಿಗೆ ನಾನು ತುಂಬಾ ಇಷ್ಟ ಆಗ್ಬಿಟ್ಟೆ. ಅರಮನೆಯಲ್ಲಿ ಕೆಲಸ ಇದೆ ಬರ್ತೀಯಾ ಅಂತ ಕೇಳಿದ್ರು. ಅವತ್ತಿಂದ ನನ್ನ ಬದುಕು ಬೇರೆ ತರನೇ ಚೇಂಜ್ ಆಗ್ಬಿಡ್ತು. ಹೊರಗಡೆ ಕ್ವಾರ್ಟರ್ಸ್ ಅಲ್ಲಿ ನಾನು ಉಳ್ಕೊಂಡಿದ್ದೆ. ಆ ಕ್ವಾರ್ಟರ್ಸ್ ಗ್ರೌಂಡ್ ಅಲ್ಲಿ ಖರ್ಜೂರದ ಗಿಡ ನೆಡೋದಿಕ್ಕೆ ನಾನು ಗುಂಡಿ ತೋಡ್ತಾ ಇದ್ದೆ. ಅವಾಗ ದಿಢೀರ್ ಅಂತ ಗುಂಡಿ ಒಳಗಡೆಯಿಂದ ಆಯಿಲ್ ತರ ಏನೋ ಆಚೆ ಬಂತು. ಅದನ್ನ ಕೈಲಿ ತೆಗೆದು ಮೂಸ್ ನೋಡಿದಾಗ ಏನಂತ ಗೊತ್ತಾಯ್ತಾ? ಏನಾದ್ರೂ ಐಡಿಯಾ ಇದೆಯಾ? ಪೆಟ್ರೋಲು. ಈ ಕಳ್ತನ ಎಲ್ಲ ನಮಗ್ ಬರಲ್ವೇ? ತಕ್ಷಣವೇ ನಾನು ಈ ವಿಚಾರನ ಸೌದಿ ರಾಜನ್ ಬಾಮೆದನ್ಗೆ ಹೇಳಿದೆ. ತಕ್ಷಣ ಅವರು ಇದನ್ನ ಯಾರಿಗೂ ಹೇಳಲಿಲ್ಲ ಅಂತಂದ್ರೆ ಇದ್ರಲ್ಲಿ ಬರೋ ಆದಾಯನ ಅರ್ಧ ತಕೋಣ ಅಂತ ಹೇಳಿದ್ರು. ಹಾಗ್ ಬಂದಿದ್ದ ದುಡ್ಡಿಂದ ತಾನೇ ನಾನು ಈ ಲೆವೆಲ್ಗೆ ಕೋಟೀಶ್ವರನಾಗ ಬದಲಾಗಿದ್ದು. ತುಂಬಾ ಶಾಕ್ ಆಗ್ತಾ ಇದೆ. ಆಮೇಲೆ ಈ ನಿಮ್ ಕಲ್ಲಾಯಿ FM ತುಂಬಾ ಸಖತ್ತಾಗಿದೆ ಅಣ್ಣ. ಈ ಲೈಸೆನ್ಸ್ ಬಗ್ಗೆ ಏನೋ ಸಮಸ್ಯೆ ಅಂತ ಕೇಳ್ಪಟ್ಟೆ. ನಿಮ್ಗೆ ಎಷ್ಟು ಲಕ್ಷ ಬೇಕು ಹೇಳಿ, ಈಗಲೇ ಚೆಕ್ ಬರ್ದು ಕೊಟ್ಬಿಡ್ತೀನಿ. ಅಯ್ಯಯ್ಯೋ, ಅದೆಲ್ಲ ಇವಾಗ ಬೇಡಪ್ಪ. ಹಾಗೆಲ್ಲ ಹೇಳ್ಬೇಡ ಅಣ್ಣ. ನಿಮ್ಗೆ ಕೊಡ್ಬೇಕಾಗಿರೋ ಋಣನ ನಾನು ಹೇಗಣ ತೀರ್ಸೋದು? ಈ ಜಮೀಲ ಎಲ್ಲಿ ಹೋಗ್ಬಿಟ್ಲು? ಇರಪ್ಪ, ನಾನು ಕುಡಿಯಕ್ಕೆ ಏನಾದ್ರು ತಗೊಂಡ್ಬರ್ತೀನಿ. ನನಗೆ ಕಾಫಿ ಟೀಯಲ್ಲಿ ಏನು ಬೇಡ, ಹಳೆ ನೆನಪಿಗೋಸ್ಕರ ತಂಗಳ ಗಂಜಿನೂ ಉಪ್ಪಿನಕಾಯಿ ಕೊಟ್ಬಿಡಿ. ಇಬ್ರು ಬೇಗ ಹೇಳಿರಿ. ಬನ್ನಿ ಬನ್ನಿ. ಈ ಸ್ಟೋರಿ ಇವ್ರಿಗೆ ಹೇಳಿದ್ರೆ ಹೇಗಿರುತ್ತೆ? ಅದೆಲ್ಲ ಏನೋ ಬೇಡ, ನೀನ್ ಬಾಯಿ ಮುಚ್ಕೊಂಡು ಬಾ ನನ್ನ ಜೊತೆ. ಅಣ್ಣ, ಅವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯ್ತು? ಅವ್ರು ಈ ಊರಿಗೆ ಬಂದ್ರೆ ಅವ್ರಿಗೆ ಬೇಕಾಗಿರೋ ಕೆಲಸ ನಾನೇ ತಾನೇ ಮಾಡೋದು. ಇಲ್ಲಿ ಎಲ್ಲಾನು ನಾನೇ ಅವ್ರಿಗೆ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಸರ್. ಕೂತ್ಕೊಳ್ಳಿ. ನಿನ್ನೆ ನಮ್ ಸಿಲೋನ್ ಅಣ್ಣನ ಭೇಟಿ ಮಾಡಿ ಬಂದಾಗಿಂದ ಒಂದ್ ಅರ್ಥ ಆಯ್ತು. ಯಾವುದೇ ಮುಖ್ಯವಾದ ವಿಚಾರ ಇದ್ರೂ ಮುಖ್ಯವಾದವ್ರ ಹತ್ರ ತಾನೇ ಮಾತಾಡ್ಬೇಕು. ಅದಕ್ಕೆ ಆ ವಿಚಾರನ ಇವನ ಹತ್ರ ಹೇಳಲಿಲ್ಲ. ನನಗೆ ಒಂದು ಸಿನಿಮಾ ಮಾಡೋಣ ಅಂತ ಆಸೆ. ಅವಾರ್ಡು ಸಿಗ್ಬೇಕು, ಥಿಯೇಟರ್ ಚೆನ್ನಾಗಿ ಓಡ್ಬೇಕು. ಆ ರೀತಿ ಇರೋ ಒಂದು ಸಿನಿಮಾ ಎಷ್ಟು ಕೋಟಿ ಆದ್ರೂ ಸರಿ, ನಮ್ಗೆ ಎಲ್ಲಾ ಸೆಂಟ್ರಲ್ ಓಡ್ಬೇಕು. ಪವರ್ ಸ್ಟಾರ್ ಯಶ್, ಶಿವಣ್ಣ, ಇವ್ರು 3 ಜನಕ್ಕೂ ಒಳ್ಳೆ ರೋಲ್ ಇರಬೇಕು. 3 ಜನ ಸೇರಿದ್ರೆ ಚೆನ್ನಾಗಿರುತ್ತೆ. ನನಗೆ ದುಡ್ಡು ಖರ್ಚಾಗೋದ್ರ ಬಗ್ಗೆ ಸಮಸ್ಯೆ ಇಲ್ಲ. ಇವ್ರು 3 ಜನದ ಹತ್ರನು ಕಾಲ್ ಶೀಟ್ ತಗೊಂಡು ಸಿನಿಮಾ ಮಾಡ್ಬೇಕು, ಅದೇ ಮುಖ್ಯ. ನೀವ್ ಹೇಳೋ ತರ ಈಗಾಗ್ಲೇ ಅವ್ರು 3 ಜನ ಒಂದ್ ಫಿಲ್ಮ್ ಕಮಿಟ್ ಆಗಿದ್ದಾರೆ. ಆ ತರ ನ್ಯೂಸ್ ಬಂದಿದ್ರ ಬಗ್ಗೆ ನಾನು ಇವಾಗ ಮಾತಾಡ್ಲಿಲ್ಲ ಕಣಯ್ಯ. ಯಾರಾದ್ರೂ ಮುಸ್ಲಿಂ ಆಗಿದ್ರು ಪರವಾಗಿಲ್ಲ, ಹಿಂದೂ ಆದ್ರೂ ಪರವಾಗಿಲ್ಲ, ಕ್ರಿಶ್ಚಿಯನ್ ಆಗಿದ್ರು ಪರವಾಗಿಲ್ಲ, ಎಲ್ಲ ಬಂದು ನೋಡೋ ತರ ಒಂದು ಅದ್ಭುತವಾದ ಸಿನಿಮಾ ಮಾಡ್ಬೇಕು. ಅಲ್ಲಲ್ಲಿ ಫೈಟು ಹಾಡು ಅಂತ ಅದ್ಭುತವಾಗಿ ಚಿಂದಿ ಉಡಾಯಿಸ್ಬೇಕು. ನಮ್ಮ ಆಕ್ಟರ್ಗಳ ಮಾಸು ಸ್ವಲ್ಪನೂ ಕಡಿಮೆ ಆಗದಂಗೆ ನೋಡ್ಕೋಬೇಕು. ಇಲ್ಲಿವರೆಗೂ ಆತರ ಸಿನಿಮಾ ಬಂದಿರ್ಲೇಬಾರ್ದು. ಕ್ಲೈಮ್ಯಾಕ್ಸ್ ಮುಂಚೆನೆ ಏನ್ ಬರ್ಬೇಕು ಗೊತ್ತಾ? ಒಬ್ಬ ಮುಸಲ್ಮಾನ್, ಒಬ್ಬ ಪಾದ್ರಿ, ಒಬ್ರು ಗಡ್ಡ ಬೆಳೆಸ್ಕೊಂಡ್ರ ಸನ್ಯಾಸಿ. ಈ ಕ್ಯಾರೆಕ್ಟರ್ಗೆ ಕರೆಕ್ಟ್ ಆಗಿರುತ್ತೆ. ಸರಿಯಾಗಿ ಹೇಳ್ದ. ಇವ್ರು 3 ಜನ ಸೇರಿ ಈ ಸಮಾಜಕ್ಕೆ ಒಳ್ಳೇದು ಹೇಳೋ ತರ ಇರ್ಬೇಕು. ಅದಾದ್ಮೇಲೆ ಸಿನಿಮಾದ ಎಂಡಲ್ಲಿ 3 ಧರ್ಮದವರು ಸೇರಿ ತಬ್ಕೊಳ್ಬೇಕು. ಅವಾಗ ಶುರು ಆಗ್ಬೇಕು ಜನಗಣಮನ. ಅದೆಲ್ಲ ಇರ್ಲಿ, ಈ 3 ಜನ ಬರ್ಬೇಕಂದ್ರೆ ಸ್ಟೋರಿ ಚೆನ್ನಾಗಿರ್ಬೇಕಲ್ಲ. ಈ ಸ್ಟೋರಿಗೆ ಏನ್ ಕಡಿಮೆ? ಚೆನ್ನಾಗಿದೆ, ಆದ್ರೆ ನನ್ನ ಕತೆ ಒಂದ್ಸಲ ಕೇಳ್ಬಿಡಿ. ಹೇಳು, ಇಡ್ಸಿಲ್ಲ ಅಂದ್ರೆ ಹೇಳ್ತೀನಿ. ಒಂದ್ ಹಿಂದೂ ಇದಕ್ಕಿದ್ದಾಗೆ ಸತ್ತು ಹೋಗ್ಬಿಡ್ತಾರೆ. ಇರ್ಲಿ. ಅವ್ರ ಹೃದಯನ ಆಚೆ ತೆಗಿತಾರೆ, ಅದನ್ನ ಮಂಡ್ಯದಲ್ಲಿ ಒಬ್ಬರಿಗೆ ಇಟ್ಬಿಡ್ತಾರೆ. ಇದಕ್ಕೆ ಖರ್ಚು ಮಾಡೋರೆಲ್ಲ ಶಿವಮೊಗ್ಗದವರು. ಈ ತರ ಒಂದು ಸ್ಟೋರಿ ಮಾಡ್ಬೇಕು. ಇದ್ರಲ್ಲಿ ಒಂದು ಹೆಲಿಕಾಪ್ಟರ್ ಬೇಕು, ಕಾರ್ ರೇಸಿಂಗ್ ಭಯಂಕರವಾಗಿರ್ಬೇಕು, ಸಸ್ಪೆನ್ಸ್ ಅದೇ ತರ ಮೇಲ್ ಬರ್ಬೇಕು, ನೋಡೋ ಆಡಿಯನ್ಸ್ ಅದೇ ತರ ಬೆಚ್ಚ ಬಿದ್ದು ಬಿಡ್ಬೇಕು. ಗೊತ್ತಾ? ಚೆನ್ನಾಗಿದೆ, ಹೇಗಿದೆ? ಇದನ್ನು ನಾನು ಪೇಪರ್ ನೋಡಿದ್ನೆ. ಹೋದ್ ತಿಂಗಳ ಇದೇ ತರ ಒಂದು ಸಿನಿಮಾ ನಾನು ಥಿಯೇಟರ್ ನೋಡಿದೆ. ನಿಮ್ಗೆ ಬೇಕಾದ್ರೆ ನಾನು ಒಂದು ಕತೆ ಹೇಳ್ತೀನಿ. ಏನ್ ಕತೆ ಗೊತ್ತಿರುತ್ತೆ? ಏನು ಹೇಳ್ಬೇಡ. ಬೇಡ ಬಿಡಿ, ನಾನು ಹೇಳೋದೇ ಇಲ್ಲ. ಒಂದ್ಸಲ ಅದು ನನ್ನ ಒಪಿನಿಯನ್ ಕೇಳ್ಕೊಳ್ಳಿ.
ಒಂದ್ ಸಿನಿಮಾನು ಬಿಡದೆ ಎಲ್ಲ ಸಿನಿಮಾ ನೋಡ್ತೀನಿ ನಾನು. ಸಾಧು ಕೋಕಿಲ, ಚಿಕ್ಕಣ್ಣ ಇವ್ರ ಕಾಮಿಡಿ ನಮ್ಮ ಸಿನಿಮಾಲಿದ್ರೆ ತುಂಬಾ ಚೆನ್ನಾಗಿರ್ತದೆ ನನಗನ್ಸುತ್ತೆ. ಎಲ್ಲರೂ ಸಖತ್ತಾಗಿ ನಗ್ತಾರೆ, ನಾನು ನಗ್ತೀನಿ. ನೋಡಿ ಸ್ವಾಮಿ, ನಾವು ಮಾಡೋ ಸಿನಿಮಾ ನೋಡಿ ಎಲ್ಲರೂ ನಕ್ಕು ಬೀಳಬೇಕು. ಏನಂತೀರಾ? ಅದು ಚೆನ್ನಾಗಿರುತ್ತೆ. ಏನ್ರಪ್ಪ ಹೇಳ್ತೀರಾ? ಮೊದಲು ಆ ಅಪ್ಪನ ಮೋರಿಗೆ ಹಾಕಿ. ಏನಾದ್ರೂ ಹೇಳ ಗೊತ್ತಿದೆಯಾ ನಿನ್ಗೆ? ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದು. ಯಾಕೆ ಡೈರೆಕ್ಟರ್ ಏನು ಮಾತಾಡ್ದೇನೆ ಕೂತ್ಬಿಟ್ಟಿದ್ದೀರಾ? ಸರ್, ನೀವು ಸೀರಿಯಸ್ ಆಗಿ ಕೇಳಿದ್ರೆ ಒಂದು ಕತೆ ಹೇಳ್ತೀನಿ. ನಾನು ಸೀರಿಯಸ್ ಅಪ್ಪ. ಸರ್, ನೀವು ಹೇಳಿದಾಗೆಲ್ಲ ನಾವು ತೆಗಿಯಕ್ಕಾಗತ್ತಿಲ್ಲ. ಹಾ, ಬಾಬು ಮಾಮ ಮನೇಲಿ ನಿಮ್ಮನ್ನ ಮೊದಲು ನೋಡಿದ್ ನಾನು. ಅವರು ಅವ್ರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಅದನ್ನ ಒಂದು ಸ್ಕ್ರೀನ್ ಪ್ಲೇ ಬರ್ತಿದ್ದೀನಿ. ಸ್ಕ್ರೀನ್ ಪ್ಲೇನಾ ನೀವು ಬರ್ದಿದ್ದೀರಾ? ಹೌದು ಸರ್. ಹಾಗಿದ್ರೆ ಅದನ್ನೇ ಹೇಳಿ. ಸರ್, ಚಿಕ್ಕ ವಯಸ್ಸಿನಲ್ಲಿ ಮೊಹಮ್ಮದ್ ರಫಿ ಸಾಂಗ್ ಕೇಳ್ಕೊಂಡು ಬಂದಿರೋ ಅಂತ ಒಂದು ದೊಡ್ಡ ಫ್ಯಾನ್. ಅವರೇ ನಮ್ ಹೀರೋ. ಮುಂಚೆ ಸಿಲೋನ್ ಸ್ಟೇಷನ್ ಅಲ್ಲಿ ಮಾತ್ರ ರಫೀಕ್ ಸರ್ ಸಾಂಗ್ಸ್ ನ ಹಾಕ್ತಾ ಇದ್ರು. ಮನೆ ಹಿಂದ್ಗಡೆನಲ್ಲಿ ಅವ್ರ ಸಾಂಗ್ಸ್ ನ ಕೇಳ್ಕೊಂಡು ಬೆಳ್ದಿರಂತವ್ರು. ಒಂದು ಪಾಕೆಟ್ ರೇಡಿಯೋ ತಗೋಬೇಕು ಅಂತ ಅವ್ರ ಕನ್ಸಿತ್ತು. ದಿಢೀರಾಗಿ ಒಂದು ರಿಪೇರ್ ಆಗಿರೋ ರೇಡಿಯೋ ಅವ್ರ ಕೈಗೆ ಸಿಗುತ್ತೆ. ಯಾವಾಗ್ಲೂ ಸಿಲೋನ್ FM ನೇ ಕೇಳ್ತಿರೋರ್ಗೆ ಸಿಲೋನ್ ಬಾಬು ಅಂತ ಕರೆಗೆ ಶುರು ಮಾಡಿದ್ರು. ಅದೇ ನಮ್ಮ ಹೀರೋ ಹೆಸರು. ಅವ್ರನ್ನ ನೋಡ್ಬೇಕು ಅಂತ 17ನೇ ವಯಸ್ಸಿನಲ್ಲಿ ಟ್ರೈನ್ ಎತ್ಕೊಂಡು ಬಾಂಬೆಗೆ ಹೋಗ್ತಾರೆ. ಹೇಗೂ ರಫೀಕ್ ಸರ್ ಅವ್ರ ಮನೆನ ಕಂಡುಹಿಡಿತಾರೆ. ಆದ್ರೆ ವಾಚ್ಮೆನ್ ಒಳಗಡೆ ಹೋಗಕ್ಕೆ ಬಿಡೋದಿಲ್ಲ. ಸಾಕು ಡೈರೆಕ್ಟ್ರೆ, ಸಾಕು. ಇದ್ರ ಮೇಲೆ ನೀವೇನು ಹೇಳ್ಬೇಡಿ. ಸಿಲೋನ್ ಅಣ್ಣನ ಕಥೆನ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ಅದು ಸಾಕು. ಇದೆಲ್ಲದಕ್ಕೂ ಒಂದು ಸಮಯ ಬರಬೇಕು. ಈಗ ಬಂದಿದೆ. ನಂದೊಂದು ಒಪಿನಿಯನ್ ಇದೆ, ಅದನ್ನ ಹೇಳ್ತೀನಿ. ಅವ್ರ ಪಾತ್ರಕ್ಕೆ ನಾವು ಅವ್ರನ್ನೇ ನಟಿಸಕ್ ಹೇಳ್ಬೇಕು. ಅವರೆಲ್ಲ ಬೇಡ, ಅವ್ರಿಗೆ ಯಾಕೆ ಪಡೋದಕ್ಕೆ ಬರೋದಿಲ್ವೇ? ಸುಮ್ನಿರೋ. ಸರ್ ಹೇಳಿದ್ದು ಒಳ್ಳೆ ಐಡಿಯಾ. ನಾನು ಇದನ್ನ ಯೋಚನೆ ಮಾಡಿಲ್ವಲ್ಲ. ಆದ್ರೆ ಬಾಬು ಮಾಮನ ಕ್ಯಾಮ್ರಾ ಮುಂದೆ ಹೇಗೆ ತಗೊಂಡ್ಬರೋದು? ಆ ವಿಷಯನ ಡೈರೆಕ್ಟರ್ ಸರ್ ನನಗೆ ಬಿಟ್ಬಿಡಿ. ಈ ಕಲ್ಲಾಯಿ FM ಇನ್ನು ಎಷ್ಟು ದಿವಸ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ ನಾರಾಯಣ್. ಯಾಕಂಗೆ ಹೇಳ್ತಿದ್ದೀರಾ? ಅದನ್ನೆಲ್ಲ ಕೇಳಬೇಡ. ಇವಾಗಿನ ಸಿಚುವೇಶನ್ ತುಂಬಾ ಕೆಟ್ಟದಾಗಿದೆ. ಪರ್ಸನಲ್ ವಿಷಯಗಳನ್ನೆಲ್ಲ ರೇಡಿಯೋದಲ್ಲಿ ಹೇಳಬಾರ್ದು ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ. ಅದಕ್ಕೆ ಬೇಡ. ಸರಿ ಸರ್, ನಾಳೆ ಕಾಲ್ ಮಾಡ್ತೀನಿ. ಓಕೆ ಅಪ್ಪ, ಆಮೇಲೆ ನೋಡೋಣ. ಹಲೋ ಕಲ್ಲಾಯಿ FM, ರಫಿ ಸರ್ ಕೋಡಿಂಗ್ ಪ್ರೋಗ್ರಾಮ್ಗೆ ಎಲ್ರಿಗೂ ಸ್ವಾಗತ ಮಾಡ್ತೀನಿ. ನೀವ್ಯಾರು? ಸಿಲೋನಣ್ಣ, ನಾನಣ್ಣ ಮಾತಾಡ್ತಿರೋದು. ಕೋಯ. ಯಾವ ಕೋಯ? ಎಲ್ಲಿರೋ ಕೋಯ? ಹೇಗಿರೋ ಕೋಯ? ಅವತ್ತು ಬಂದು ನಿಮ್ಮ ಮನೇಲಿ ಭೇಟಿ ಮಾಡ್ದಲ್ಲಣ್ಣ. ದಿನ ತುಂಬಾ ಜನ ಬರ್ತಿರ್ತಾರೆ. ನಿಮ್ಗೆ ಬರ್ತಾ ಬರ್ತಾ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ. ನಾನು ಎಷ್ಟು ಸಲ ನಿಮ್ ಮನೆಗೆ ಬಂದು ಗಂಜಿನೂ ಉಪ್ಪಿನಕಾಯಿನೂ ತಿಂದಿದ್ದೀನಿ. ಇದು ನಾನಣ್ಣ, ಅದೇ ಪೆಟ್ರೋಲು, ಸೌದಿ ರಾಜನ್ ಬಾಮೈದ. ಇವಾಗ ಗೊತ್ತಾಯ್ತಾ? ಹೇ ಅಬ್ದುಲ್ಲಾ, ನೀನೇನೋ? ಇದನ್ ಮೊದ್ಲಲ್ಲೇ ಹೇಳ್ಬೇಕು ತಾನೆ. ಹೇಳು, ರಫಿ ಸರ್ನ ಯಾವ ಹಾಡು ಬೇಕು ನಿನ್ಗೆ? ಅಣ್ಣ, ಇವಾಗ ನನ್ನ ಹಾಡಿನ ಬಗ್ಗೆ ಕೇಳ್ತಿಲ್ಲ. ಮತ್ತೆ ಇನ್ನೇನು? ಮೊದಲು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ. ಕಲ್ಲಾಯಿ FM ಗೆ ನಾನು ಯಾಕೆ ಕಾಲ್ ಮಾಡಿದೆ ಅಂತ ಗೊತ್ತಾ? ಇವಾಗ ನಾನು ಹೇಳೋ ವಿಷಯ ಈ ಊರಿಗೆ ಗೊತ್ತಾಗ್ಬೇಕು ಅಂತ. ಅದೇನಂದ್ರಣ್ಣ, ಒಂದು ಚಿಂದಿ ಉಡೇಸೋ ಸಿನಿಮಾ ಮಾಡ್ತಾ ಇದೀವಿ. ನಿಜವಾಗ್ಲೂ? ಸಿನಿಮಾದ ಹೆಸರು ಏನು ಅಂತ ಗೊತ್ತಾ? ಸಿಲೋನ್ ಸಿನಿಮಾ. ನಮ್ಮೆಲ್ರಿಗೂ ಗೊತ್ತಿರೋ ಅಜು ಸರೇ ನಮ್ ಸಿನಿಮಾ ಡೈರೆಕ್ಟರ್. ಅವಾಗ ನಿಮ್ ದೇವರ ಆಶೀರ್ವಾದ ಸದಾ ಇರುತ್ತೆ ಬಿಡು. ಅಜು ತುಂಬಾ ಒಳ್ಳೆಯವನು, ಒಳ್ಳೆ ಸಾಮರ್ಥ್ಯ ಇರೋನು ಕೂಡ. ಅವ್ನ ಟ್ಯಾಲೆಂಟು ಎಲ್ರಿಗೂ ಗೊತ್ತಾಗ್ಬೇಕಿತ್ತು. ಒಳ್ಳೆ ಕೆಲಸ ಮಾಡಿದೆ ಅಬ್ದುಲ್ಲಾ ನೀನು. ನನಗೆ ತುಂಬಾ ಸಂತೋಷವಾಗಿದೆ ಅಬ್ದುಲ್ಲಾ ಕೋಯ. ಅಣ್ಣ, ನಾನ್ ನಿಮ್ಗೆ ಮುಖ್ಯವಾದ ವಿಚಾರನೇ ಹೇಳಲಿಲ್ಲ. ನಿಮ್ ಕಥೆನೇ, ಅದೇ ಸಿಲೋನ್ ಬಾಬು ಅವ್ರ ಕಥೆನೇ ಇವಾಗ ಸಿನಿಮಾ ಮಾಡ್ತಾ ಇರೋ. ಅಬ್ದುಲ್ಲಾ ಕೋಯ, ಈ ತರ ಎಲ್ಲ ಹೇಳಿ ಶಾಕ್ ಕೊಡ್ಬೇಡ. ಆಮೇಲೆ ಈ ಸಿನಿಮಾ ಗೆಲ್ಬೇಕು ಅಂದ್ರೆ ಸಿಲೋನ್ ಬಾಬು ಪಾತ್ರನ ಸಿಲೋನ್ ಅಣ್ಣ ನೀವೇ ಮಾಡ್ಬೇಕು. ಅಯ್ಯೋ ದೇವ್ರೆ. ಹಲೋ, ಕಟ್ಟಾಗಿ ಬಿಡ್ತು. ಯಾಕೆ ಕಟ್ಟಾಯ್ತು? ಅಲ್ಲೇನೋ ಬಿದ್ದಿದ್ದು ಶಬ್ದ ಕೇಳ್ತು. ಅಣ್ಣ ಏನು ಮೆಟ್ಲ ಮೇಲೆ ಕೂತ್ಕೊಂಡವ್ರೆ? ಮಾತಾಡ್ತಾ ಇರ್ಬೇಕಿದ್ರೆ ರೇಡಿಯೋ ಕಟ್ಟಾಯ್ತು. ಏನಾಯ್ತಣ್ಣ? ಅಲೆ ಸುತ್ತಿ ಕೆಳಗೆ ಬಿದ್ದೋದೆ. ನೋಡ್ತಾ ಇದೀಯಲ್ಲ, ಎಲ್ರು ನಾನು ನೋಡಕ್ ಬಂದಿದ್ದಾರೆ. ಹೋಯ್ತು ಮರ್ಯಾದೆ. ನೀನ್ ಯಾಕಪ್ಪ ಹಿಂಗಿದೀಯಾ? ನಿನಗೆ ಈ ವಯಸ್ಸಲ್ಲಿ ಇಂಥ ಒಂದ್ ಚಾನ್ಸ್ ಸಿಗೋದು ದೊಡ್ಡ ವಿಷಯ ತಾನೇ? ಏನ್ ದೊಡ್ಡ ವಿಷಯ? ಕುರಿ ಕಾಯೋನಕ್ ಬಂದು ಬಟ್ಟೆ ಹೊಲಿ ಅಂದ್ರೆ ಹೆಂಗೆ? ರಫಿ ಸರ್ ತುಂಬಾ ಬ್ಯುಸಿ ಆಗಿದ್ದ ಟೈಮ್. ತುಂಬಾ ಜನ ಅವ್ರನ್ನ ಹೀರೋ ಮಾಡ್ಬೇಕು ಅನ್ಕೊಂಡ್ರು. ಸಿನಿಮಾದಲ್ಲಿ ಟ್ರೈ ಮಾಡಿದ್ರು. ಅವ್ರೇನ್ ಹೇಳಿದ್ರು ಗೊತ್ತಾ? ನನಗೆ ಗೊತ್ತಿಲ್ದಿರೋ ಕೆಲಸ ನಾನ್ ಮಾಡಲ್ಲ ಅಂತ. ಸಿಲೋಣ, ಇದರಲ್ಲಿ ದೊಡ್ಡದಾಗಿ ಆಕ್ಟ್ ಮಾಡೋಂಥದ್ದು ಏನೂ ಇಲ್ಲ. ನೀವು ಹೇಗ್ ನಟನೆ ಮಾಡ್ತೀರೋ ಹಾಗೆ ನಟನೆ ಮಾಡಿ. ಅಣ್ಣ, ಧೈರ್ಯವಾಗಿ ಮಾಡಿ ಅಣ್ಣ, ನಿಮ್ ಜೊತೆ ನಾವಿದ್ದೀವಿ.
ನಮ್ಗೊಂದು ಹೆಮ್ಮೆ ಇರುತ್ತಣ. ನಮ್ಮೂರ್ನಲ್ಲಿ ನಿಮ್ ಸಿನಿಮಾ ಎಲ್ಲರೂ ನೋಡ್ತಾರೆ, ನೀವು ನಾಟಕ ಮಾಡಿ ಅಷ್ಟೇ. ಅದಲ್ಲಲ್ಲಿ ನನಗೆ ಆಕ್ಟ್ ಮಾಡಕ್ ಬರ್ಬೇಕಲ್ವಾ? ಇವಾಗ ಮಾಡಿದ್ರಲ್ಲ ಅದೇ ಆಕ್ಟ್, ಅಷ್ಟೇ ಮಾಡಿ ಸಾಕು. ಲೈಸೆನ್ಸ್ ರಿನ್ಯೂ ಮಾಡೋದಕ್ಕೆ ನಾನು ಎಷ್ಟು ದುಡ್ಡಾದ್ರೂ ಕೊಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ನೀವು ತಗೊಳ್ಳಿಲ್ಲ. ಆದ್ರೆ ನೀವು ನಡ್ಸೋದಕ್ಕೆ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಗೊಳ್ಳಿ. ಏನು ನಾನು ಹೇಳೋ ಸರಿ ತಾನೆ? ಅಣ್ಣ ನೀವೇ ಹೇಳಿದ್ರಿ ತಾನೆ ಇವ್ರು ತುಂಬಾ ಒಳ್ಳೆ ಟ್ಯಾಲೆಂಟೆಡ್, ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ ಅಂತ. ಮತ್ತೇನು ಇವರೇ ನಿಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಂದ್ಮೇಲೆ ಬೇರೆ ಏನಾನ ಸಮಸ್ಯೆ ಏನಂತಾರಪ್ಪ? ಹಾ ಏನು ಅಂದ್ರೆ ಸ್ವಲ್ಪ ಕರ್ಕೊಂಡೋಗಿ, ಸ್ವಲ್ಪ ನಿಧಾನವಾಗಿ ಹೇಳಿ, ಕರ್ಕೊಂಡೋಗಿ. ಬನ್ನಿ. ಏಯ್ ನೀನಾದ್ರೂ ಸ್ವಲ್ಪ ಹೋಗಿ ಹೇಳು. ಆಯ್ತು ಆಯ್ತು. ಇವನು ಹೋಗಿ ಹೇಳಿದ್ರೆ ನಡ್ಸೋರು ಕೂಡ ನಟನೆ ಮಾಡಲ್ಲ. ಬನ್ನಿ ಒಳಗಡೆ. ನಿಮ್ಗೇನ್ ಬುದ್ಧಿ ಇದೆಯಾ, ತಲೆ ಇದೆಯಾ? ಅವ್ನು ಹೇಳ್ದಂಗೆ ನಿಮಗೆ ಅದೃಷ್ಟ ಬಂದಿದ್ದೀರಿ. ಆದ್ರೆ ಜಮೀಲಾ, ನೀವೇನು ಹೇಳಬೇಡಿ. ಇಷ್ಟೊಂದು ವರ್ಷ ಆಯ್ತು, ನಿಮ್ ಮಗಳಿಗೋಸ್ಕರ ಏನಾದ್ರೂ ಮಾಡಿದೀರಾ? ನೀವೆಷ್ಟು ಕೇಳಿದ್ರು ಅವ್ರು ಕೊಡ್ತೀನಿ ಅಂತಿದಾರಲ್ವಾ? ಅದೇನೋ ಕಲ್ಲಾಯಿ FM ಅಂತೆ, ಅದನ್ನ ಮೊದ್ಲು ಮುಚ್ಚಾಕಿ. ಅಪ್ಪ ಸರಿ ಅಂತ ಹೇಳಿಪ್ಪ. ಮನೆಗೇನೋ ಮಾಡ್ತೀನಿ ಅಂದೆ, ಏನಾಯ್ತು? ಮಾರ್ಕೆಟ್ ಪೂರ್ತಿ ಹುಡುಕ್ದೆ, 1/4 kg ಅಷ್ಟೇ ಸಿಕ್ಕಿದ್ದು. ಒಬ್ಬ ಹುಡುಗ ಇದ್ದಾನೆ, ಪಕ್ಕದೂರನೇ, ಫ್ಯಾಕ್ಟ್ರಿ ಎಲ್ಲ ಇದೆ. ನಿಂದು ಯಾವಾಗ್ಲೂ ತಮಾಷೆನೆ. ನಿನಗೆ ತುಂಬ ಅದೃಷ್ಟ ಇದೆ, ಫೇಮಸ್ ಆಗೋ ಆ್ಯಕ್ಟರ್ ಮಗಳ ಕಣೆ ನೀನು. ಎಲ್ಲರೂ ನಿನಗೆ ಹೊಗಳ್ತಾರೆ ಇನ್ಮೇಲೆ. ಹೇ ಆ ಮುದುಕ ನಿಜವಾಗ್ಲೂ ನಟಿಸ್ತಾರಾ? ಮುದುಕ ಅಲ್ಲ ಅಪ್ಪ. ಹೇ ಅದೇ ತಾನೇ ನಾನು ಹೇಳಿದ್ದು, ನನಗೂ ಅಪ್ಪನೇ ತಾನೆ. ಏಯ್ ಲೂಸು, ಅಪ್ಪ ಫಿಲ್ಮಲ್ಲಿ ಆಕ್ಟ್ ಮಾಡ್ತಾರೆ, ಫೇಮಸ್ ಆಗ್ತಾರೆ, ಒಂದು ಬಂಗ್ಲೋ ತಗೋತಾರೆ, ಮನೆ ಮುಂದೆ ಬೆನ್ಸ್ ಕೂಡ ನಿಲ್ಲುತ್ತೆ. ಅವಾಗ ಕೂಡ ನೀನ್ ಇದೇ ರೀತಿ ಸುತ್ತಾ ಇರ್ತೀಯ. ಹಂಗಂದ್ರೆ ಅಕ್ಕ ನಿಜವಾಗ್ಲೂ ನಮ್ಮಪ್ಪ ನಟಿಸ್ತಾರಾ? ಏನ್ ಹೇಳ್ತಿದ್ಯಾ ನೀನು? ನಿನ್ ಯಾಕಾದ್ರಲ್ಲ ಅನ್ಮಾನ? ಅಲ್ಲಿ ಹೋಗಿ ನೋಡು ಅಪ್ಪ ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಅವ್ರೇನ್ ಸಿನಿಮಾ ಚಿಕ್ಕ ಮಕ್ಕಳು ಆಟ ಅನ್ಕೊಂಡಿದಾರ ಹೇಗೆ? ಅಪ್ಪ ಏನ್ ಚಿಕ್ಕವರಲ್ಲ, 58 ವರ್ಷ ಆಯ್ತು. 90 ವರ್ಷ ಆಗಿರೋ ಹುಚ್ಚನ ಮಕ್ಕಳು ಕೂಡ ನಮ್ಮ ಊರಲ್ಲಿ ಇದಾರಲ್ವಾ? ಇವಾಗ ನಿಂಗೆ ಏನೋ ಬೇಕು? ನನಗೇನು ಬೇಕು ಅಂತ ಅದನ್ನ ಹೇಳಿದ್ರೆ ನೀನ್ ಮಾಡ್ಕೊಡ್ತೀಯಾ? ಹೇಳು ನೋಡೋಣ. ಅಪ್ಪ ಹತ್ರ ನೀನ್ ಹೇಳಿ ಆ ಫಿಲಂ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ತುಂಬಾ ಆಸೆ ಆಯ್ತು. ಅಪ್ಪ ಆಕ್ಟ್ ಮಾಡೋ ಮೂವಿಲಿ ನಿಂಗ್ ಮ್ಯೂಸಿಕ್ ಚಾನ್ಸ್ ಬೇಕಾ? ಅಯ್ಯೋ ನನ್ ಮಗ್ನೆ, ಇಲ್ಲಿಂದ ಹೋಗ್ಬಿಡು, ಇಲ್ಲ ತಲೆ ಹೊಡೆದಾಕ್ತೀನಿ. ಬಂದ ನೋಡು ಕಚ್ರ ನನ್ನ ಮಗ. ನನಗೆ 2 ಇಡ್ಲಿ ಕೊಡಮ್ಮ. ಎಲ್ಲ ಖಾಲಿ ಆಗೋಯ್ತು. ಅದು ಇಡ್ಲಿನೇ ತಾನೆ? ಹಾ ಇಡ್ಲಿನೇ, ಆದ್ರೆ ಇದು ನಾನು ನನ್ನ ಮಗಳು ತಿನ್ನಕ್ಕೆ. 2 ಕೊಡಲ್ವಾ? ಕೊಡಲ್ಲ. ನೀನ್ ಇಲ್ಲಿ ತಿಂದ್ರೆ ನೀನ್ ನನಗ್ ಸಾಲ ಕೊಡ್ಬೇಕಾಗುತ್ತೆ ಅಲ್ಲ. ಓ ಹಂಗ? ಏನ್ ಹಂಗ? ನೀನೇ ತಾನೇ ಹೇಳಿದ್ದು. ಅವತ್ತು ಹೇಳಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ? ಅಪ್ಪ ಅಮ್ಮ ಮಗನ್ ಮಧ್ಯದಲ್ಲಿ ಜಗಳ ಬರೋದು ಸಾಮಾನ್ಯ ಅಲ್ವಾ? ಅಲ್ವಾಪ್ಪ, ನೀವೇನ್ ಹೇಳ್ತೀರಾ? ನನಗೇನು ಗೊತ್ತಿಲ್ಲಪ್ಪ. ನಿನ್ನ ಹೊಸ ಹೆಸರನ್ನ ಗೆಜೆಟ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ದ? ಅಮ್ಮ ಇದು ತುಂಬಾ ಮೋಸ, ಎಲ್ಲಾನು ಹಾಕೊಟ್ಬಿಡ್ತೀಯಾ? ಹೌದು ಹೇಳ್ದೆ, ಏನ್ ಇವಾಗ? ಅಪ್ಪ ನೀವು ನಿಜವಾಗ್ಲೂ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ? ಇದನ್ನ ನೀನು ಯಾರನ್ನ ಕೇಳಬೇಕೋ ಅವ್ರನ್ನೇ ಕೇಳಬೇಕು. ಇಲ್ಲ, ನನ್ಗೆ ಗೊತ್ತಿರೋ ನಾಟಕ ಡೈರೆಕ್ಟರ್ ಶಶಿ ಅಣ್ಣ ಇದ್ದಾನೆ, ಬೇಕಾದ್ರೆ ಅವ್ರನ್ನ ಕರೀಲಾ? ಅವ್ರ ನವರಸಗಳನ್ನೆಲ್ಲ ಆಕ್ಟ್ ಮಾಡ್ತಾರೆ. ಬೇಡ, ಇಷ್ಟು ವರ್ಷಗಳು ನಿನ್ನ ಮಕ್ಕದಲ್ಲಿ ತುಂಬಾ ನವರಸಗಳನ್ನು ನೋಡಿ ತುಂಬಾ ಕಲ್ತು ಬಿಟ್ಟಿದ್ದೀನಿ. ಅದಕ್ಕೂ ಮೀರಿ ಇನ್ನ ಆಕ್ಟಿಂಗ್ ಮಾಡೋದು ಏನಿಲ್ಲ ಬಿಡು. ಇದು ನಿಜವಾಗ್ಲೂ ನಿಮ್ಮ ಬಯೋಗ್ರಫಿನಾ? ಇಲ್ಲ, ನಿಮ್ಮಪ್ಪನ ಕಷ್ಟಕರವಾದ ಜೀವನ ಕತೆ. ನಿಜ ಹೇಳ್ಬೇಕಾದ್ರೆ ನೀವು ತುಂಬಾ ಲಕ್ಕಿ ಅಪ್ಪ. ಈ ವಯಸ್ಸಲ್ಲಿ ನೀವು ಹೀರೋ ಆಗ್ತೀನಿ ಅಂತಿದ್ದೀರಲ್ಲ. ಏನ್ ಅದೃಷ್ಟ. ನಾನೇ ಅದೃಷ್ಟವಂತಾಗಿದ್ರೆ ನೀನೆಂದಕ್ಕೆ ನಾನು ಹೊಟ್ಟೆಯಲ್ಲಿ ಹುಟ್ಟಿದ್ದೆ. ನಿಮ್ ಸೆನ್ಸ್ ಆಫ್ ಹ್ಯೂಮರ್ ಡೈಲಿ ಜಾಸ್ತಿ ಆಗ್ತಿದೆ ಅಪ್ಪ. ಸರಿ, ಫಿಲ್ಮ್ ಮ್ಯೂಸಿಕ್ ಯಾರಪ್ಪ? ಯಾರು ಮಾಡಿದ್ರೆ ನಿನಗೇನು? ಇಲ್ಲ, ನಾನೊಂದು ಆಲ್ಬಮ್ ಮಾಡಿದ್ದೀನಿ, ಕೇಳ್ತೀರಾ? ಯಾಕೆ? ಅಲ್ಲ, ಅದು ನಿಮ್ಗೊಂದು ಐಡಿಯಾ ಸಿಗುತ್ತಲ್ವಾ? ನನಗೆ ಐಡಿಯಾ ಎಲ್ಲ ಸಿಕ್ಕಿದೆ. ಅಜ್ಜು ಅಣ್ಣನ ಹತ್ರ ನೀವು ಸ್ವಲ್ಪ ಹೇಳಿದ್ರೆ. ಓ, ಅದಕ್ಕೆ ನಾನು ಇಷ್ಟೊತ್ತು ಕಾಗೆ ಹರಿಸ್ತಾ ಇದ್ದಿದ್ದು. ನಿನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಟ್ಕೊಳ್ಳೋಕೆ ಅಜ್ಜು ಹತ್ರ ನಾನು ಹೇಳ್ತೀನಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲ, ಈ ಸಿನಿಮಾ ಆದ್ಮೇಲೆ ಅಜ್ಜು ಕಾಡು ಮನುಷ್ಯರ ಬಗ್ಗೆ ಒಂದು ಸಿನಿಮಾ ತೆಗಿತಾ ಇದ್ದಾನೆ.
ಅದಕ್ಕೆ ನೀನು ಮ್ಯೂಸಿಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸುಮ್ಮನೆ ಹೋಗ್ತೀಯಾ? ಮ್ಯೂಸಿಕ್ ಅಂತ ಮ್ಯೂಸಿಕ್. ನೀವಿಬ್ರು ಯಾವತ್ತೂ ಉದ್ಧಾರ ಆಗೋದೇ ಇಲ್ಲ. ಸಿಲೋನಣ್ಣ, ಡೈರೆಕ್ಟ್ರು ಎಲ್ಲಾನು ಹೇಳಿದ್ದಾರೆ. ಆದ್ರೂ ಸುಮ್ಮನೆ ಒಂದು ಮಾತು ಕೇಳ್ತೀನಿ. ನಿಮ್ಮ ಲೈಫಲ್ಲಿ ರಫಿ ಸರ್ ಹಾಡನ್ನ ಮೊದಲು ಯಾವಾಗ ಕೇಳಿದ್ರಿ? ಬಾಂಬೆಲಿ ಕೆಲಸ ಮಾಡ್ತಿದ್ದ ನಮ್ಮ ಚೇಟ ಒಬ್ಬ ಊರಿಗೆ ಮೊದಲನೇ ಸಲ ಒಂದು ಗ್ರಾಮಫೋನ್ ತಗೊಂಬಂದ. ನಾವು ರೇಷನ್ ಅಲ್ಲಿ ಅಕ್ಕಿ ತಗೊಂಬರಕ್ ಹೋದಾಗ ನಮ್ಮ ಕಣ್ಣಿಗೆ ಬೀಳೋದು ಆ ಟೇಬಲ್ ಮೇಲೆ ಇದ್ದಿದ್ದ ಆ ವಸ್ತುನೇ. ರೇಷನ್ ಕೊಡೋರು ಅದನ್ನ ತಗೊಳಕ್ ಬಂದವರು ಕೂಡ ಈ ವಸ್ತು ನೋಡ್ಬಿಟ್ಟು ಅದ್ರಲ್ಲಿ ಬರೋ ಹಾಡನ್ ಕೇಳ್ಬೇಕು ಅಂತ ಸುತ್ತ ನಿಂತಿರೋರು. ದುನಿಯಾ ಕೇ ರಖವಾಲೆ ಅದು ಕೇಳ್ತಾ ಇದ್ರು. ತೇರೆ ಮೇರೆ ಸಪ್ನೆ ಅದನ್ನು ಕೇಳ್ತಾ ಇದ್ರು. ಹಂಗೇ ಕೇಳಿ ಕೇಳಿ ಅಲ್ಲಿದ್ದ ಜನ ಇಲ್ಲ ಮೈ ಮರ್ತು ಹೋಗ್ತಾ ಇದ್ರು. ಮೈಮರ್ತಿ ಕೇಳ್ತಾರೆ ಅಂತಾರಲ್ಲ, ಆ ಥರ ಒಂದು ಪರಿಸ್ಥಿತಿಯಲ್ಲಿದ್ದೆ ನಾನು. ರೇಷನ್ ಅಕ್ಕಿನ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಅಂತ ತಂದಿದ್ದ ಚೀಲನ್ ಕೂಡ ಮರ್ತೋಗ್ಬಿಟ್ಟಿದ್ದೆ. ಅದರಿಂದ ನಮ್ಮ ಅಪ್ಪ ಕೈಯಲ್ಲಿ ಎಷ್ಟು ಓಡಿಸ್ಕೊಂಡಿದ್ದೆ ಗೊತ್ತಾ? ಆ ಹಾಡನ್ನ ಮತ್ತೆ ಕೇಳಬೇಕು ಅಂತ ಆಸೆ ತುಂಬಾ ಜಾಸ್ತಿ ಆಗ್ತಾನೇ ಹೋಯ್ತು. ಅದಕ್ಕಾಗಿ ಗ್ರಾಮೋಫೋನ್ ಇಟ್ಕೊಂಡಿದ್ದ ಚೇಟ ನೋಡ್ಕೊಂಡು ನಾನೇ ಹೋದೆ. ನಿನ್ಗೇನು ಹುಚ್ಚ? ಮಳೆ ಬರ್ತಾ ಇದೆಯಲ್ವಾ? ಹುಚ್ಚು ಹಾಡಿನ ಪೆಟ್ಟಿಗೆ ಇಟ್ಟವ್ರ ಮನೆ ಅವ್ರದ. ನೇರ ಹೋಗಿ ಆ ಕಡೆ ತಿರ್ಕೋ. ಪುಟ್ಟ, ಅಪ್ಪ ಇದ್ದಾರಾ? ನಿಮ್ಮ ಹತ್ರನೇ ಹಾಡಿನ ಪೆಟ್ಟಿಗೆ ಇರೋದಾ? ಯಾರಪ್ಪ ನೀನು? ನಾನು ತುಂಬಾ ದೂರದಿಂದ ಬಂದಿದ್ದೀನಿ. ಎಷ್ಟು ದೂರ ಅಂತ ಹೇಳು. ಇಲ್ಲಿಂದ ಹೋದ್ರೆ ಪಕ್ಕದಲ್ಲಿ. ಏನಕ್ಕೆ ಬಂದೆ? ಹಾಡು ಕೇಳಬೇಕು ಅಂತ ಬಂದೆ. ಹಾಡು ಕೇಳಕ? ಹೋಗು ಹೋಗು ಹೋಗಿ, ಇಲ್ಲಿಂದ ಹೋಗ್ತಾ ಇರೋ. ಹೋಗ್ ಫಸ್ಟ್ ಹೋಗು ಹೋಗು. ಹಾಡು ಕೇಳಬೇಕಂತ ಹಾಡು. ನನ್ನ ಹುಚ್ಚ ಅನ್ಕೊಂಡ್ರೋ ಅಥವಾ ಅವ್ರಿಗೆ ಅಯ್ಯೋ ಪಾಪ ಅನಿಸ್ತೋ, ಅವರೇ ನನ್ನ ಆಸೆ ತೀರಿಸಿದ್ರು. चांद हो या आफताब हो, जो भी हो ಹಾಗೆ ನನಗೆ ತುಂಬ ಇಷ್ಟವಾದ ಹಾಡುಗಾರ ರಫಿ ಅವ್ರನ್ನ ನೇರವಾಗಿ ನೋಡಬೇಕು ಅಂತ ಮನಸ್ಸಿಗೆ ತುಂಬ ಅನಿಸ್ತಾ ಇತ್ತು. ಚಿಕ್ಕ ವಯಸ್ಸು ಬೇರೆ, ಏನು ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ. ಕೈಯಲ್ಲಿ ಬೇರೆ ₹1 ಇರಲಿಲ್ಲ. ಕಳ್ತನವಾಗಿ ಟ್ರೈನ್ ಹತ್ತಿ ಬಾಂಬೆಗೆ ಹೋದೆ.
ಉಪವಾಸ ಇದ್ದಾಗ ನಾನು ಅಲ್ಲಿ ನಮ್ಮೂರವ್ರನ್ನೊಬ್ಬನ ನೋಡಿದೆ. ಅವ್ರು ನನ್ನನ್ನ ಒಂದು ಬೇಕರಿಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ರು. ಅವ್ರ ಸಹಾಯದಿಂದ ಕೊನೆಗೂ ನಾನು ರಫಿ ಸರ್ನ ಮನೆ ಕಂಡಿಡ್ಕೊಂಡೆ. ಅಲ್ಲೆಲ್ಲ ನೋಡ್ತಾ ನಿಂತಿದ್ಯಾ? ಹೋಗು ಹೋಗು ಹೋಗು, ಇಲ್ಲೆಲ್ಲ ನಿಂತ್ಕೋಬಾರ್ದು, ಹಾಗೆ ಹೋಗು ಅಂತ ಹೇಳ್ತಿದ್ದೀನಿ ತಾನೆ. ಅದಾದ್ಮೇಲೆ ನಂಗೆ ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಅವ್ರ ಮನೆ ಗೇಟ್ ಮುಂದೆ ನಿಂತ್ಕೊಂಡಿರ್ತಿದ್ದೆ. ಎಷ್ಟು ಸಲ ಹೇಳಿದ್ದೀನಿ ಇಲ್ಲೆಲ್ಲ ಬರಬಾರ್ದು ಅಂತ. ಹೋಗ. ಸಲಾಮ್ ಅಲೈಕುಂ. ಸರಿ ನಾನು ನೋಡ್ಕೊಂಡ್ ಬರ್ತೀನಿ. ಬಾರು ಇಲ್ಲಿ ಕಳ್ಳನ್ ಮತ್ತೆ ನೀಲ್ ಬರಬಾರ್ದು ಅಂತ ಹೇಳಿದ್ದೆ ತಾನೆ. ಒಂದ್ ಕಾಗದ ಬಿಟ್ಟ ಅಂದ್ರೆ ಮುಖದ ಮೇಲೆ ಕಳ್ತನ ಮಾಡಕ್ ಬಂದಿದೆ ಅನ್ಕೊಂಡು ಪೊಲೀಸವ್ರಿಗೆ ಹೇಳಿ ಏಟಿಗಳೆಲ್ಲ ಓಡಿಸಿದ್ರು. ಬಾಂಬೆಯಿಂದ ವಾಪಸ್ ಬಂದ್ಬಿಟ್ಟೆ. ಊರ್ ಬಿಟ್ಟು ಹೋಗಿದ್ದಕ್ಕೆ ಅಪ್ಪನ ಕೈಯಲ್ಲಿ ಒದೆಗಳು ಕೂಡ ಬಿದ್ವು. ನನ್ನ ಆಸೆ ಎಲ್ಲ ಬಿಟ್ಬಿಟ್ಟು ಕಲ್ಲಾಯಿಯಲ್ಲಿ ಒಂದು ಮರದ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಸಿಲೋನ್ ರೇಡಿಯೋದಲ್ಲಿ ರಫಿ ಸರ್ ಅವರ ಹಾಡುಗಳು ತುಂಬಾ ಬರ್ತಾ ಇದ್ದಿದ್ದ ಕಾಲ ಅದು. ಅಪ್ಪ ಕೈಯಲ್ಲಿ ಏಟಿಗಳು ತಿಂದರೂ ಕೂಡ ಮರದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಕಾಸು ಇಟ್ಕೊಂಡು ಒಂದು ಚಿಕ್ಕ ರೇಡಿಯೋ ತಗೊಂಡೆ. ಅದಾದ್ಮೇಲೆ ಅದು ನನ್ನ ಜೀವನದಲ್ಲೇ ಒಂದು ಭಾಗ ಆಗೋಯ್ತು. ಈ ಊರ್ ಜನರಿಗೆ ಒಂದು ಒಳ್ಳೆ ಸುದ್ದಿ. ಹಾಗಿದ್ದಾಗ್ಲೇನೆ ರಫಿ ಸರ್ ನಮ್ಮೂರಿಗೆ ಬಂದು ಹಾಡಾಡ್ತಾರೆ ಅಂತ ತುಂಬಾ ಜನ ಹೇಳಿದ್ರು. ಆದ್ರೆ ಟಿಕೆಟ್ ತಗೋಬೇಕು ಅಂದ್ರೆ ತುಂಬಾ ಕಾಸಾಗೋದು. ಟಿಕೆಟ್ ತಗೊಳ್ಳೋದಿಕ್ಕೆ ತುಂಬಾ ಕಾಸು ಬೇಕಿತ್ತು. ಎಲ್ಲರನ್ನೂ ಕೇಳಿದೆ, ಆದರೆ ಯಾರೂ ಕೊಡಲಿಲ್ಲ. ಕೊನೆಗೆ ನಮ್ಮ ಅಪ್ಪನ ಜೋಬಲ್ಲೇ ದುಡ್ಡು ಕತ್ತೆ. ಕೊನೆಗೆ ಏನಾದ್ರೂ ಒಂದು ಪ್ಲಾನ್ ಮಾಡಬೇಕು ಅಂತ ಮನಸ್ಸಲ್ಲೇ ಅನ್ಕೊಂಡೆ. ನಮ್ಮೂರ್ ಜನಕ್ಕೆಲ್ಲ ಒಂದು ಸಂತೋಷದ ಸುದ್ದಿ. ನಾವೆಲ್ಲ ಇಷ್ಟೊತ್ತು ಕಾಯ್ತಿದ್ದ ನಮ್ಮ ನೆಚ್ಚಿನ ಹಿಂದಿ ಗಾಯಕರಾದ, ನಮ್ಮೆಲ್ಲರ ಅಚ್ಚುಮೆಚ್ಚಿನ, ನಮ್ಮ ದೇಶದ ಪ್ರಖ್ಯಾತ ಗಾಯಕರಾದ ಮೊಹಮ್ಮದ್ ರಫಿ ಅವರು ಬರುತ್ತಿದ್ದಾರೆ. ಇಂದು ಸಂಜೆ 7:15 ಆಗಮಿಸಲಿದ್ದಾರೆ. ಎಲ್ಲ ಜನರು ಬಹುಸಂಖ್ಯಾತರಾಗಿ ಆಗಮಿಸಬೇಕಾಗಿ ವಿನಂತಿ. ಯಾವುದೇ ರೀತಿ ಗಲಾಟೆಗಳಿಲ್ಲದೆ ಬರಬೇಕಾಗಿ ವಿನಂತಿ. ತಪ್ಪದೆ ಬನ್ನಿ. 7:15 ಗಂಟೆಗೆ ಮೊಹಮ್ಮದ್ ರಫಿ ಅವರ ಜೊತೆಗೆ ಖ್ಯಾತ ಹಾಸ್ಯ ನಟರಾದ ಜಾನಿ ವಿಸ್ಕಿ ಅವರು ಆಗಮಿಸಲಿದ್ದಾರೆ. ತಪ್ಪದೆ ಬನ್ನಿ. ಇದಕ್ಕಿಂತ ಒಳ್ಳೆ ಪ್ರೋಗ್ರಾಮ್ ನಾನು ಹೋದ್ವಾರ ನಿನ್ಗೆ ಬರ ಇಲ್ಲಿ ಕಣ್ಣು ಕಾಣಿಸಲ್ಲೇನು ನನ್ನ ತುಳ್ಕೊಂಡು ಹೋಗ್ತೀಯಾ? ನೀವು ಸಿನಿಮಾಲ್ ಬರೋ ಹಾಸ್ಯ ನಟರು ತಾನೆ? ಹೌದ್ ಕಣ. ಇಲ್ಲಾಂದ್ರೆ ಏನ ಮಾಡ್ತೀಯಾ? ಏನ್ ಮಾಡ್ತೀಯಾ? ಅದೇ ದಿನ ಸಿನಿಮಾಲಿ ಮೊಹಮ್ಮದ್ ರಫಿ ಹಾಡಿಗೆ ನೀವು ನಟನೆ ಮಾಡಿದಿರ್ತಾನೆ. ಅಲ್ಲಲ್ಲ ಒಂದು ದೊಡ್ಡ ಮನುಷ್ಯ ಕಣ, ನನ್ನನ್ನು ಆ ಮಟ್ಟಿಗೆ ಗಮನಿಸಿದಾನೆ. ಜನರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ವಿನಮ್ರವಾಗಿ ವಿನಂತಿ ಮಾಡ್ತಿದ್ದೀನಿ. ಆತ್ಮೀಯ ಜನರೇ, ಎಲ್ಲರೂ ತಾಳ್ಮೆಯಿಂದ ಇರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೊಹಮ್ಮದ್ ರಫಿ ಅವರು ಆಗಮಿಸಲಿದ್ದಾರೆ. ಎಲ್ಲರೂ ರೂಪು ಮಾಡಬೇಡಿ, ತಾಳ್ಮೆಯಿಂದ ಇರಿ ಎಲ್ಲ ಜನರೇ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೊಹಮ್ಮದ್ ರಫಿ ಅವರು ಆಗಮಿಸಲಿದ್ದಾರೆ. ಇನ್ನೇನು ಆಗಮಿಸುತ್ತಿದ್ದಾರೆ. ಇನ್ನೇನು ಆಗಮಿಸಿದ್ದಾರೆ. ಎಲ್ಲ ಜನರು ಶಾಂತಿಯಿಂದ ವರ್ತಿಸಬೇಕಾಗಿ ವಿನಂತಿ. ಬಂದ್ರು ನೋಡಿ ನಮ್ಮ ಎಲ್ಲರ ನೆಚ್ಚು ಮೆಚ್ಚಿನ ಸಿಂಗರ್
ದಯವಿಟ್ಟು ಆ ಕಾರ್ಗೆ ಎಲ್ಲರೂ ಜಾಗ ಬಿಡಿ, ಜಾಗ ಬಿಡಿ. उदास और गलियां सुनी, महल उदास और गलियां सुनी, महल उदास, महल उदास है, महल उदास, महल उदास है, महल उदास, महल उदास और गलियां महल उदास और गलियां सुनी, महल उदास और गलियां सुनी, चुप चुप है दीवारे, दिल क्या उजड़ा, दुनिया उजड़ी, रूठ गई है बहारें, हम जीवन कैसे गुजारे, ओ मंदिर गिरता फिर बन जाता, दिल को कौन संभाले, ओ दुनिया के रखवाले, सुन दर्द भरे मेरे नाले, सुन दर्द भरे मेरे नाले, ओ दुनिया के रखवाले, 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 ಇಲ್ಲಿ ಯಾರಿಗೆ ಚೆನ್ನಾಗಿ ಹಾಡಕ್ ಬರುತ್ತೆ? ಬಾಬು ಚೆನ್ನಾಗಿ ಹಾಡ್ತಾನೆ ಸರ್. ನಿನ್ಗೆ ಹಾಡಕ್ ಬರುತ್ತಾ? ಇಲ್ಲ ಸರ್, ಇವನು ಹಾಡಿದ್ ನಾನು ಕೇಳಿದ್ದೀನಿ. ಹೌದಾ? ಯಾಕೋ ಸುಳ್ಳು ಹೇಳ್ತಾ ಇದ್ಯಾ? ಎದಳು ಮೇಲೆ ಒಂದು ಹಾಡಾಡು ನೋಡೋಣ. ಹಾಡೋ. ನನ್ಗೆ ಹಾಡು ಹಾಡಕ್ ಬರಲ್ಲ ಸರ್. ಏ ಹಾಡಕ್ ತಾನೇ ನಾನು ಹೇಳಿದ್ದ, ಹುಚ್ಚವೇ ಕೇಳದ್ನ. ಮತ್ತೆ ಮನುಷ್ಯರು ಕೋತಿಯಿಂದಾನೇ ಸೃಷ್ಟಿಯಾಗಿದ್ದು, ಆದ್ರೆ ಯಾರು ಮೊದಲು ಬಂದ್ರು ಅಲ್ವೋ? ಸ್ಕೂಲಿಗೆ ಬಂದು ಓದ್ಬೇಡಂತ ಎಷ್ಟು ಸಲ ಹೇಳದ್ ನಿನ್ಗೆ? ಬುದ್ಧಿ ಇದೆಯಾ ಇಲ್ವಾ ನಿನ್ಗೆ? ಯಾರಪ್ಪ ನೀನು? ಯಾಕೆ ಹಿಂಗ ಆಡ್ತಾ ಇದ್ಯಾ? ನಾನು ಅವರಪ್ಪ, ಅವನು ನನ್ನ ಮಗ. ನಿನ್ಗೇನೆ ಸಮಸ್ಯೆ? ಬಾರ ಇಲ್ಲಿ, ಬಾರ, ನಡಿ ನಡಿಯ, ನಡಿ, ನನ್ನ ಜೊತೆ ಕೆಲಸ ಮಾಡ್ಕೊಂಡಿರೋ ಸಾಕು.
ರಫಿ ಸರ್ ಥರ ಆ್ಯಕ್ಟ್ ಮಾಡಲಿಕ್ಕೆ ಇನ್ನೂ ನಂಗೆ ಯಾರೂ ಸಿಕ್ಕಿಲ್ಲ. ಮೊದಲು ಆಡಿಷನ್ ಮಾಡೋಣ. ಮತ್ತೆ ಸೈರಾ ಪ್ರೊಡ್ಯೂಸರ್ ಸರು ಕಾಮಿಡಿ ಪೀಸು. ಯಾವಾಗ ನೋಡಿದ್ರೆ ಜಾತಕ ಅಂತಿರ್ತಾರೆ. ಜಾತಕ ನೋಡಿನೇ ಅಡ್ವಾನ್ಸ್ ಕೊಡೋದಾ ಯಪ್ಪ. ನನಗೆ ಯಾವಾಗ ಸಿಗುತ್ತೋ ಏನೋ. ಮಾಮ ಹೊರಟ್ರ ಇಲ್ವಾ? ನಾನು ರೆಡಿ ಕಣಪ್ಪ. ರಾತ್ರಿಯಲ್ಲೇ ನಿದ್ದೆ ಮಾಡಿದ್ದೀರಾ? ಕಂಪ್ಲೀಟಾಗಿ ಓದಿದ್ದೀನಿ. ನಿಮ್ಗೇನು ಅನಿಸ್ತು ಮಾಮ? ಇದು ನನ್ನ ಕತೆನೇನಾ? ಹೌದು. ನೀನೇ ಸೃಷ್ಟಿ ಮಾಡಿರೋ ನನ್ನ ಕತೆ ತಾನೆ. ಇದನ್ನು ಓದಬೇಕಾದ್ರೆ ಸಿಲುನ್ ಬಾಬು ತುಂಬ ದೊಡ್ಡ ಮನುಷ್ಯ ಅಂತ ಅನ್ಸುತ್ತೆ. ಆದರೆ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ವೇ. ನೀನು ಬರವಣಿಗೆಯಿಂದ ನನ್ನ ತುಂಬ ದೊಡ್ಡ ವ್ಯಕ್ತಿ ಮಾಡಿದೀಯ. ಕೆಲವೊಂದು ಭಾಗಗಳು ಓದುವಾಗಂತೂ ನನಗೆ ಅಳುನೇ ಬಂದ್ಬಿಡ್ತು. ಚೆನ್ನಾಗಿರಪ್ಪ. ನಾವು ಹೊರಡೋಣವಾ? ಈ ಟಿವಿ ಸೀರಿಯಲ್ನೆಲ್ಲ ಗಂಜಾನೋ ಅಥವಾ ಮತ್ತು ಪದಾರ್ಥಗಳನ್ನೆಲ್ಲ ಕಲಿಸ್ತಾರೇನೋ ಅಂತ ಡೌಟ್ ಬರ್ತಾ ಇದೆ. ಡೈಲಿ ನೋಡ್ತಾ ಇದ್ರೆ ನಾವು ಅದಕ್ಕೆ ಗುಲಾಮರಾಗ್ಬಿಡ್ತೀವಿ. ಮಾಮಂಗೆ ಏನೋ ದಿಢೀರಂತ ಯೋಚನೆ. ನನಗಷ್ಟೊಂದೆಲ್ಲ ಇಷ್ಟ ಆಗೋದಿಲ್ಲ. ಸಾಯಂಕಾಲ ಆದರೆ ಅಮ್ಮ ಮಗಳು ಸೇರಿ ನನ್ನ ಟಿವಿ ಮುಂದೆ ಕೂರಿಸ್ತಾರೆ. ಹಿಂಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ ನೋಡಿ ಅಂತ ಹೇಳಿ ಎಲ್ಲ ಸೀರಿಯಲ್ನು ತೋರಿಸ್ತಾರೆ. ಅದ್ರಲ್ಲಿ ಬರೋ ಕತೆನೂ ಮತ್ತೆ ನಮ್ಮ ಕತೆನೂ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲ ಮಾಮ. ನಾಟಕ ಮಾಡೋದು ಒಂದು ಕಲೆ, ಅದು ಅದಾಗದೇನೆ ಬರಬೇಕು. ಅದಾಗದೆ ಹೇಗೆ ಬರುತ್ತೆ? ನಮ್ಮ ಮಾಮನ್ ಬದುಕಲ್ಲಿ ಯಾವ್ದಾದ್ರು ಒಂದು ಕೆಟ್ಟ ಇನ್ಸಿಡೆಂಟ್ ಆದ್ರೆ ಏನಾಗುತ್ತೆ? ಕೋಪ ಬರುತ್ತೆ. ಹಾ, ಅದೇ ಒಳ್ಳೇದಾದ್ರೆ ನಿಮಗೆ ಸಂತೋಷ ಆಗತ್ತಲ್ವಾ? ಹೌದು. ಅದೇ ನಟನೆ. ಅದು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ಏನೇ ನಡೆದಿದೆಯೋ ಅದನ್ನೇ ಸಿನಿಮಾಗಿ ನಾವು ತೋರಿಸ್ತಾ ಇರೋದು. ಆಗ ನೀವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರೋ ಇವಾಗ್ಲೂ ಹಾಗೆ ಮಾಡಿದ್ರೆ ಸಾಕು ನನಗೆ. ನಾವು ಅದಕ್ಕೆ ಕಷ್ಟಪಡಬೇಕು. ಪ್ರೊಡ್ಯೂಸರ್ ಎಷ್ಟು ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹಂಗಿರುವಾಗ ಯಾವುದೇ ಕಷ್ಟವಾದ ವಿಷಯ ಕೂಡ ಈಸಿ ಆಗ್ಬಿಡುತ್ತೆ ಅಲ್ವಾ? ಇವಾಗ ಅವನು ಹುಚ್ಚಾನೆ. ಚಿಕ್ಕ ವಯಸ್ಸಲ್ಲಿ ರಫಿ ಸರ್ನ ತುಂಬಾ ಹಾಡುಗಳನ್ನ ಕೇಳಿ ಅವನು ಬೆಳೆದಿದ್ದಾನೆ. 10 ವರ್ಷ ನಾನು ಅವನಿಗೆ ಸಂಗೀತ ಹೇಳ್ಕೊಟ್ಟಿದ್ದೀನಿ. ನಾನು ಹೇಳ್ತಿರೋದು ನನ್ನ ಮಗನ ಬಗ್ಗೆನೆ. ಅಜ್ಜು ಏನು ತಿಳ್ಕೊಂಡ್ಲಿಲ್ಲ ಅಂದ್ರೆ ಒಂದೇ ಒಂದು ಹಾಡಲ್ಲಿ ಅವನ ಕೈಯಲ್ಲಿ ಹಾಡ್ಸಿದ್ರೆ. ನಾನು ಹಾಗೆ ಅನ್ಕೊಳ್ತಾ ಇದ್ದೆ. ಎಷ್ಟೇ ಆದ್ರೂ ನನ್ನ ಭಾಮ ಇದ್ದಾನೆ ಅಲ್ವಾ? ಹೌದೌದು, ಅದನ್ನು ಸರಿನೇ. ಬನ್ನಿ ಮಾಮ. ಸುಮ್ಮನೆ ಬರಕ್ಕಾಗಲ್ವಾ ನಿಂಗೆ? ನೀವು ಬರ್ತೀರಾ ಅಂತ ನಾನು ಕಾಯ್ತಾ ಇದ್ದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕೈ ಕಾಲು ಅವಾಗಿಂದ ಆಡ್ತಾನೆ ಇಲ್ಲ. ಏನಾಯ್ತು? ಇನ್ಮೇಲೆ ಸಿನಿಮಾ ತೆಗಿಯಕ್ ಆಗಲ್ಲ ಬಾಬು ಅಣ್ಣ. ಅರ್ಧ ಗಂಟೆ ಮುಂಚೆ ಕೆಲವು ಪೊಲೀಸರೆಲ್ಲ ಬಂದು ಅಬ್ದುಲ್ ಅಣ್ಣನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರಣ. ಎಲ್ಲ ಚಾನಲಲ್ಲೂ ಅವ್ರದೇ ನ್ಯೂಸ್ ಬರ್ತಿದೆ ಸರ್. ನಮ್ಮೂರಲ್ಲಿ ಮತ್ತೆ ಬ್ಲ್ಯಾಕ್ ಮನಿ ಬರೋದಕ್ಕೆ ಶುರು ಆಗಿದೆ. ಅಬ್ದುಲ್ಲಾ ಕೋಯಾ ಅನ್ನೋರ ಹತ್ರ 2 ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ ಸಿಕ್ಕಿದೆ. ಈ ಬ್ಲ್ಯಾಕ್ ಮನಿ ಟೆರರಿಸ್ಟ್ ಅವ್ರ ಕಡೆಯಿಂದ ಬಂದಿರಬಹುದು ಅಂತ ಪೊಲೀಸ್ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಇವ್ರನ್ನ ಪೊಲೀಸ್ ಅವರು ಕಸ್ಟಡಿಗೆ ತಗೊಂಡು ಎನ್ಕ್ವೈರಿಗೆ ಅಂತ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. പച്ചപ്പെല്ലാം കെട്ടിടമായി കിണറ്റിലെ വെള്ളം കുപ്പിയിലായി. ರಫಿ ನಿಲ್ಸೋ ನಿಲ್ಸೋ ಅಂತ ಇದ್ದೀನಿ. ಬಾಗ್ಲು ತೆಗ್ಯೋ. ಏನಾಯ್ತು?
ರಫಿ, ಇದೆಲ್ಲ ಮಾಡ್ಬೇಡ ಅಂತ ಹೇಳಿದ್ದೆ ತಾನೆ. ಇದು ನನ್ನ ರೂಮ್, ನಾನು ಹೀಗೆ ಮಾಡೋದು. ನಿಂಗೆ ಹೇಳೋದು ಅರ್ಥ ಆಗಲ್ವಾ? ಫಿಲಂ ನಿಂತೋಯ್ತು ಅಂತ ಅಪ್ಪ ಬೇಜಾರಲ್ಲಿದ್ದಾರೆ. ನೀನ್ ಇಲ್ಲಿ ಮಜಾ ಮಾಡ್ತಿದ್ಯಾ? ಹೀಗೆ ಆಗ್ಬೇಕು. ನಾನು ಚಾನ್ಸ್ ಕೇಳಿದಾಗ ಇಲ್ಲ ಅಂತ ಹೇಳ್ಬಿಟ್ರು ಫಿಲಂ ನಿಂತಿರೋದಕ್ಕೆ ಸೆಲೆಬ್ರೇಷನ್ ಮಾಡ್ತಿರೋದು. ಓಹೋ, ಇದನ್ ಬೇರೆ ಶುರು ಮಾಡ್ಬಿಟ್ಟಿಯಾ? ನಿಮ್ಗೆಲ್ಲ ಹೋಗಕ್ ಹೇಳ್ದೆ ತಾನೆ. ನಿಮ್ಗೇನ್ ಮನೆ ಮಠನೇ ಇಲ್ವಾ? ನನ್ನ ಫ್ರೆಂಡ್ಸ್ ನ ಇನ್ಸಲ್ಟ್ ಮಾಡಬೇಡ. ಈಗ ಆಚೆ ಹೋಗಿಲ್ಲ ಅಂದ್ರೆ ಇನ್ನೂ ಇನ್ಸಲ್ಟ್ ಮಾಡ್ತಾನೆ ಇರ್ತೀನಿ. ಮಾತಾಡ್ಬೇಡ. ಹೇಳ್ತಿದ್ದೀನಿ. ಏನ್ರಿ ಇಲ್ಲ ಒಬ್ರೇ ಕೂತಿದ್ದೀರಾ? ಆಫೀಸಿಂದ ಬಂದು ಯಾರು ಏನೇನೋ ಹೇಳ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಆಫೀಸರ್ ಬಂದಿದಾರಪ್ಪ. ರೇಡಿಯೋ ಸ್ಟೇಷನ್ ಕ್ಲೋಸ್ ಮಾಡ್ತಿದಾರಂತೆ. ನಿಮ್ನ ಕರಿತಿದಾರಪ್ಪ. ಅಪ್ಪ ಹುಷಾರಪ್ಪ. ಹಾ, ನಾನು ಹೇಳ್ದಂಗೆ ಮಾಡಿದ್ದೀನಿ. ಬಾಗ್ಲು ಹಾಕಿ ಬೀಗ ಆಗಿದೆ. ನೀವು ಬಾಗ್ಲಾಕೋ ಅಧಿಕಾರಿನೇ ತಾನೆ? ಬರೀ ನನ್ನ ಆಫೀಸ್ ಅಷ್ಟೇ ಆಗಿ ಬಾಗ್ಲಾಕ್ತೀರಾ? ಹಿಂದೆಗಡೆ ದನದ ಕೊಟ್ಟಿಗೆ ಕೂಡ ಇದೆ, ಅದನ್ನು ಬಾಗ್ಲಾಕೊಂಡು ಹೋಗ್ಬಿಡಿ. ಏನು ಮಾತೆಲ್ಲ ಒಂಥರ ಇದೆ. ಗವರ್ನಮೆಂಟ್ ಸ್ಟಾಫ್ ಕೆಲಸ ಮಾಡಲ್ಲ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಇವಾಗ ನೋಡಿದ್ರಲ್ಲ ನಾನು ಹೇಗೆ ಅಂತ. ಎಲ್ಲ ಮುಚ್ಚಾಕೋದ್ರಲ್ಲಿ ನೀವು ಪಂಟ್ರೆ ಇರ್ಬೋದು. ಯಾವ್ದಾದ್ರು ಹೊಸ ವಿಷಯ ಸ್ಟಾರ್ಟ್ ಮಾಡಕ್ಕಾಗುತ್ತಾ ನಿಮ್ ಕೈಲಿ? ಹೇಳಿ. ಪಕ್ಕದಲ್ಲಿ ಹರಿತಾ ಇರೋ ನದಿನ ಮುಚ್ಚಾಕ್ಸಕ್ಕೆ ಅಲ್ವಾ ಲಂಚ ತಗೊಂಡು ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಇವೆಲ್ಲ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಇವನ ಹತ್ರ ಏನೋ ಮಾತಾಡ್ತಿದೆ ನಮ್ಗೆ. ಬಾ, ಗವರ್ಮೆಂಟ್ ಅವ್ರ ಜೊತೆನೆ ಆಟ ಆಡ್ತಾನೆ. ಓ, ಸಿಲೋನ್ ಬಾಬುನಾ? ನಾನು ನಿಮ್ಮನ್ನು ನೋಡಿದ್ದೀನಿ. ಒಂದಿನ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ನಮ್ ಕೆಲ್ಸದವನು ನಿಮ್ಮನ್ನ ತೋರಿಸ್ದ. ಶುಂಠಿ ತಿಂದಿರೋ ಕೂತಿರುತ್ತಲ್ಲ ಈ ಅಂತ ಹಂಗ್ ನಿಂತಿದ್ರಿ ಬಸ್ ಸ್ಟಾಪ್ ಅಲ್ಲಿ. ನಿಮ್ ರೇಡಿಯೋ ಸ್ಟೇಷನ್ ನ ಮುಚ್ಚಿರೋದಕ್ಕೆ ನಾನೇ ಕಾರಣ ಅಂತ ವಿಚಾರಿಸಕ್ ಬಂದ್ರೆ ನಾನು. ಸರ್, ತುಂಬಾ ವಯಸ್ಸಾಗಿದೆ. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಿಮ್ ತಂದೆ ನನ್ನ ಬೇಗ ಹುಟ್ಟಿಸ್ಬಿಟ್ಟಿದ್ದಾನೆ, ಅದಕ್ಕೆ ನಿಮ್ಗೆ ವಯಸ್ಸಾಗಿದೆ. ನಿಜ ಹೇಳ್ಬೇಕಂದ್ರೆ ನೀನ್ ತುಂಬಾ ಅದೃಷ್ಟವಂತಾನೆ. ಡಿಪಾರ್ಟ್ಮೆಂಟ್ ಅವ್ರ ಅದನ್ನೇನಾದ್ರೂ ಮುಚ್ಚತೆ ಹೋಗಿದ್ರೆ ಈ ಬಂದೂಕಿಗೆ ಒಳ್ಳೆ ಕೆಲಸ ಬಂದಿರ್ಬೋದೇನೋ. ಅವರು ಬಾಗ್ಲು ಹಾಕದ್ಮೇಲೆ ಏನಾಯ್ತು? ನೀನು ನನ್ನ ಮುಂದೆ ನಿಂತ್ಕೊಂಡು ಬದುಕಿದ್ಯಾ, ಮತ್ತೆ ಈ ಬುಲೆಟ್ ಉಳಿತು. ಸರ್, ನನ್ನ ಉಸಿರು ಜೀವನ ಎಲ್ಲ ರೇಡಿಯೋ ಸ್ಟೇಷನ್. ಬೆಳಿಗ್ಗೆ ಎದ್ರೆ ಯಾಕನ್ನ ಎದ್ನು ಅಂತ ಅನಿಸ್ತಿದೆ. ಏನೂ ಮಾಡಕ್ಕಾಗ್ತಿಲ್ಲ. ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ ನಡೀತಿರುವಾಗ ಬೇರೆ ವಿಷಯ ಮಾತಾಡೋ ತಪ್ಪೆ, ಕ್ಷಮಿಸ್ಬಿಡಿ. ಆ ನದಿ ಏನು ನಿಮ್ಮ ಅಪ್ಪನ ಮನೆ ಅಂತ ಅನ್ಕೊಂಡಿದ್ಯಾ? ನನಗೇನ್ ಸರಿನೋ ಅದನ್ನೇ ನಾನು ಮಾಡೋದು. ಸಿಂಗಲಿಂದ ಹೋಗ್ತೇ ಇಲ್ವಾ ನಾನು? ನಾವೇನಾದ್ರೂ ರೂಲಿಂಗ್ ಬಂದ್ರೆ ಇದೆಲ್ಲ ಬದಲಾಗುತ್ತೆ. ಏನಾಯ್ತು ಬಾಬು? ಓ, ಏನ್ ಸಿಲೋನಣ್ಣ, ಸ್ವಲ್ಪ ದಿನ ಟೀ ಅಂಗಡಿ ಹತ್ರ ಕಾಣ್ಲೇ ಇಲ್ಲ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಹೌದು, ನೀವು ಹೀರೋಗೆ ಆಕ್ಟ್ ಮಾಡ್ತಿದ್ದ ಸಿನಿಮಾ ಶೂಟಿಂಗ್ ಎಲ್ಲ ಮುಗೀತಾ? ಯಾವಾಗ ರಿಲೀಸು? ಆಮೇಲೆ ನಾನು ಸಿನಿಮಾ ನೋಡೋದಕ್ಕೆ ನನಗೆ ಫ್ರೀಯಾಗಿ ಟಿಕೆಟ್ ಕೊಡ್ಲೇಬೇಕು. ಅವ್ನ್ ಶೂಟಿಂಗ್ ಕ್ಯಾನ್ಸಲ್ ಆಗಿರೋ ವಿಷಯ ನಿಂಗೆ ಗೊತ್ತಿಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ವಾ? ನಾನು ಸುಮ್ಮನೆ ರೇಗಿಸ್ದೆ. ಬೇರೆಯವ್ರ ಕಷ್ಟದಲ್ಲಿರುವಾಗ ಕಿಂಡಲ್ ಮಾಡೋದು ತುಂಬಾ ತಪ್ಪು. ಅದು ನಿನ್ಗೆ ಈಗ ಗೊತ್ತಾಗಲ್ಲ. ಮುದಿ ನನ್ನ ಮಗನೇ. ಏಯ್, ಹೋಗ ಇಲ್ಲಿಂದ. ಇಬ್ರು ಏನ್ ಮಾಡ್ತಿದ್ದೀರಾ? ಮೀನಿಗೆ ಗಾಳ ಹಾಕ್ತಿದೀವಿ. ಅದಕ್ಕಿಲ್ಲೆಲ್ಲೂ ಕೆರೆ ಇಲ್ವಲ್ಲ? ಇದು ಬೇರೆ ರೀತಿಯ ಗಾಳ. ನಮ್ಗೆ ಗೊತ್ತಿದ್ದವ್ರು ಯಾರಾದ್ರೂ ಈ ಕಡೆಯಿಂದ ಹೋಗ್ತಾ ಇದ್ರೆ ಟೀ ಕೊಡಿಸು ಅಂದ್ರೆ ಕೊಡಿಸ್ತಾರಲ್ವಾ? 3 ಬಿಟ್ಟವ್ರಿಗೆ ಇದೆಲ್ಲ ಸರಿ ಇರುತ್ತೆ ಅಲ್ಲ? ಆ ಲಿಸ್ಟಲ್ಲಿ ನನ್ನೇನು ಸೇರಿಸ್ಬೇಡ. ಇವನ್ ತರ ನಾನೇನಲ್ಲ, ಅದಕ್ಕೇನೆಲ್ಲ ಕೂತಿಲ್ಲ ನಾವು. ಎಲ್ಲ ಒಂದೇ. ಇವನು ನನಗೆ ತುಂಬಾನೇ ವ್ಯತ್ಯಾಸ ಇದೆ. ಇವನು ಸುಳ್ಳು ಹೇಳ್ತಾನೆ. ನಾನು ಸತ್ಯ ಹರಿಚಂದ್ರ. ನೆನ್ನೆ ನಮ್ ಖರ್ಚು ಹೆಂಗೋಯ್ತು ಗೊತ್ತಾ? ಯಾರು ಅಂತ ಗೊತ್ತಿಲ್ದಿರೋರ್ ಮದ್ವೆಗೆ ನುಗ್ಬಿಟ್ಟಿದ್ವಿ. ಅಲ್ಲಿ ಹೋಗಿ ಒಳ್ಳೆ ಬಿರಿಯಾನಿ ಬಾರಿಸಿದ್ವಿ. ಸುಮ್ನೆರೋ, ಸುಳ್ಳು ಹೇಳ್ಬೇಡ. ಅದೆಲ್ಲ ನನಗೇನು ಇಷ್ಟ ಆಗಲ್ಲ. ನೀನು ತಿಂದೆ ತಾನೆ, ಅದನ್ನ ಹೇಳೋದಕ್ಕೆ ಏನಕ್ಕೆ ನಾಚ್ಕೊಂತೀಯಾ? ಆ ಹುಡುಗನ ಹೆಸರು ನನಗೆ ಗೊತ್ತಿಲ್ಲ, ಯಾವ ಹುಡುಗಿ ಹೆಸರು ನನಗೆ ಗೊತ್ತಿಲ್ಲ. ಸಖತ್ತಾಗಿ ಸುಳ್ಳು ಹೇಳ್ತೀಯಲ್ಲೋ. ಹೊಟ್ಟೆ ಹಸಿವು ಅಂತ ತಿಂದೆ, ಎಲ್ಲಾನು ಮುಗಿದೋಯ್ತು.
ಈ ತರ ಸುಳ್ಳು ಹೇಳೋದನ್ನ ನೀನ್ ನಂಬೇಡ. ನನ್ನ ಹತ್ರ ಫೋಟೋ ಇದೆ. ನೀವಿಬ್ರು ಉದ್ಧಾರನೇ ಆಗಲ್ಲ. ನಿಮ್ಮಿಬ್ರು ಕೈ ಕಾಲು ಚೆನ್ನಾಗೇ ಇದೆ ತಾನೆ, ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೋದಲ್ಲ. ಸಿನಿಮಾ ಚಾನ್ಸ್ ಬರೋವಾಗ ಬರುತ್ತೆ. 9 ಬಾಗ್ಲು ತೆಗಿಲಿಲ್ಲ ಅಂದ್ರು 10ನೇ ಬಾಗ್ಲು ತೆಗೆಯುತ್ತೆ ತಾನೆ. ಏ ಎದಳು ಹೋಗೋಣ, ಸುಮ್ಮನೆ ಕ್ಲಾಸ್ ಶುರು ಮಾಡಿದ್ಲು. ಬೇಡ, ನಾನೇ ಹೋಗ್ತೀನಿ. ತಗೋ ಇದನ್ನ ಇಟ್ಕೋ, ಹೋಗಿ ಟೀ ಕುಡಿ. ಬೇಗ ಬರೋ, ಖಾಲಿ ಆಗುತ್ತೆ. ಪೊಲೀಸು ನನ್ನನ್ನು ಅಟ್ಟಿಸ್ಕೊಂಡು ಬಂದ್ರು. ಅದಕ್ಕೆ ನಾನು ನದಿ ಹಾರ್ಬಿಟ್ಟೆ. ಒಬ್ಬ ಕೋಟ್ಯಾಧೀಶ್ವರನ ಕತೆ ಏನಾಯ್ತು ನೋಡಿದ್ರೆ ಸಿಲೋನಣ್ಣ. ನನ್ನ ಸ್ನೇಹಿತ ಆಂಟೋನಿ ಮಾಡಿದ ಕತೆ ಇದು. 2 ಕೋಟಿ ಬ್ಲಾಕ್ ಮನಿನ ಒಂದು ಹುಡುಗನ ಹತ್ರ ಕಾರಲ್ಲಿ ಕೊಟ್ಟು ಕಳಿಸ್ದೆ. ಇದು ನನ್ನ ಫ್ರೆಂಡ್ ಹೇಳ್ದಂತ ಮಾಡಿದೆ. ಕೊನೆಗೆ ಅವನೇ ನನಗೆ ಹಾಕೊಟ್ಬಿಟ್ಟ. ಆ ಹುಡುಗ ದುಡ್ಡು ನಂದು ಅಂತ ಹೇಳ್ಬಿಟ್ಟ. ಇದೇ ನಿಜವಾಗಿ ನಡೆದಿದ್ದು. ದೇವ್ರ ಸತ್ಯವಾಗ್ಲೂ ಹೇಳ್ತೀನಿ, ಈ ತರ ಎಲ್ಲ ನಾನು ಮಾಡೋದೇ ಇಲ್ಲ. ನೀನ್ ಹೇಳ್ತಾ ಇರೋನು ಯಾಕೆ ಈ ತರ ಮಾಡ್ದ? ನನಗೆ ದುಬೈನಲ್ಲಿ ಅವಾರ್ಡ್ ಸಿಗ್ಬಾರ್ದು ಅಂತ ನನ್ನ ಫ್ರೆಂಡ್ ಮಾಡಿದ ಕೆಲಸ. ಹೊಟ್ಟೆ ಕಿಚ್ಚು, ಬೇರೆ ಏನ್ ಹೇಳೋದು. ಅದನ್ನ ಬಿಡಿಸಿಲೋಣ. ನಾನು ಸಮುದ್ರದಲ್ಲಿ ಈಜ್ಕೊಂಡು ಜೀತಾಗ ಹೋಗ್ಬಿಡ್ತೀನಿ. ನಾವು ಸಿನಿಮಾ ಮಾಡಲೇಬೇಕು. ಅದಕ್ಕಾಗಿ ಎಲ್ಲ ಕೆಲಸನೂ ನಾನು ಮಾಡಿದ್ದೀನಿ. ನಾಳೆ ಮಹಾರಾಣಿ ಹೋಟ್ಲಿಗೆ ಒಬ್ಬರು ಬರ್ತಾರೆ. ಆಗ ಸರಿಯಾಗಿ 9:30ಗೆ ನೀವು ಅಲ್ಲಿಗೆ ಬಂದ್ಬಿಡಿ ಅಣ್ಣ. ಡೈರೆಕ್ಟರ್ ರಾಜು ಕೂಡ ಬರ್ತಾರೆ ಅಲ್ಲಿಗೆ. ಸಿಲೋನಣ್ಣ, ಮರಿಬೇಡಿ ಅಣ್ಣ. ಅಯ್ಯೋ ಅಣ್ಣ, ಸಿಕ್ಕಿದ್ರೆ ನನ್ನ ಬಿರಿಯಾನಿ ಮಾಡಿಬಿಡ್ತಾರೆ. ಬಂದ್ಬಿಡಿ ಅಣ್ಣ. 9:30 ಆಯ್ತು, 10:30 ಆಯ್ತು. ಊಟಕ್ಕೆ ಇವತ್ತು ಏನ್ ಮಾಡೋದು? ನಮ್ಮನ್ನ ಕರೆದಿರೋರ ಹೆಸರೇನಾದ್ರೂ ನಿಮಗೆ ಗೊತ್ತಾ? ಗೊತ್ತಿಲ್ವೇ? ಅವ್ರು ಏನಂದ್ರು ನಿಮ್ಮ ಹತ್ರ? ಅವರು ಏನ್ ಹೇಳಿದ್ರು ಅಂದ್ರೆ, ಇದು ಜಿದ್ದಾವ ಏನೋ ಸುನಾಮಿ ಅಂತಂದ್ರು. ಸುನಾಮಿನಾ? ಬೆನಾಮಿ ಅಂತ ಹೇಳಿರ್ಬೇಕು. ಹಾ ಅದೇ ಅದೇ ಅದೇ. ಫಿಲಮ್ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋದಕ್ಕೂ ಡೈರೆಕ್ಟರ್ನ ಕರ್ಕೊಂಡು ಇವತ್ತು 9:30ಗೆ ಮಹಾರಾಣಿ ಹತ್ರ ಬಂದ್ಬಿಡು ಅಂತ ಹೇಳಿದ್ರು. ಹಂಗೆ ಹೇಳಿದ ತಕ್ಷಣ ಫೋನ್ ಕಟ್ ಮಾಡ್ಬಿಟ್ರು. ಯಾಮಾರ್ಸಕ್ ಆ ಥರ ಹೇಳಿರ್ತಾರ? ಯಾರು? ಅದು ನನ್ಗೆ ಹೆಂಗ್ ಗೊತ್ತು? ಏನು ಸುನಾಮಿನ? ಸುನಾಮಿ ಅಂತ ಯಾರು ಹೆಸರಿಟ್ಟಿರ್ತಾರ ಅಂತ ಕೇಳ್ಬೇಕಲ್ವಾ ನೀವು? ಲಲೋ ಬೋರ್ಡ ಕಣೋ. ನನ್ನ ಮಗ ನೋಡ್ಲಿಲ್ಲ. ನೋಡಿದ್ರೇನಂತೆ? ಇಲ್ಲ ಅದೇನಿಲ್ಲ. ಈ ಕಡೆನೂ ಬರ್ತಾ ಇದ್ದಾನಲ್ಲ, ಏನೋ ಕೇಳೋದಿಕ್ ಬರ್ತಾ ಇದ್ದಾನಲ್ಲ. ಹೋಟೆಲ್ಲು ಏನು ಮಾತಾಡ್ತೀರಾ, ಸುಮ್ಮನೆ ಇರು. ಏನ್ ಭಯಪಟ್ಟ? ಹೌದು, ಹುಚ್ಚ ನನ್ನ ಮಕ್ಕಳನ್ನ ನೋಡಿ ನಾನು ತುಂಬಾ ಹೆದರ್ಕೊಂಡ್ಬಿಡ್ತೀನಿ. ಯಾರವರು? ನಿನಗೆ ಅರ್ಥ ಆಗಲ್ಲ. ಹಾಗ ಸರಿ, ಹಾಗಿದ್ರೆ ಕೇಸ್ನ ನಾನು ವಾಪಸ್ ತಗೋತೀನಿ. ಬೇಡ, ಇದನ್ನ ನಿನಗಾಗಿ ತಗೋತಾ ಇಲ್ಲ. ನನ್ನ ಆತ್ಮೀಯ ಗೆಳಿ ಅಬ್ದುಲ್ಗೋಸ್ಕರ ಡೈರೆಕ್ಟರ್ ಕೆಲಸ ಮಾಡ್ತಿದೆಯಲ್ಲ, ಅದಕ್ಕೋಸ್ಕರ. ಅರ್ಥ ಆಯ್ತಾ? ಯಾಕೆ ಮುಖ ನೋಡ್ತಾ ಇದೆಯಾ ಬಾಬು? ನಿನ್ನೆ ಕಾಲ್ ಮಾಡಿದ್ದು ನಾನೇ. ಬೆನಾಮಿ ನನಗೆ ಈಗ ಸ್ವಲ್ಪ ಕೆಲಸ ಇದೆ. ಬರೋ ಬುಧವಾರ ಇದೇ ಹೋಟೆಲ್ ರೂಮ್ ನಂಬರ್ 406 ಮೀಟ್ ಮಾಡೋಣ. ನಾನು ಹೇಳ್ದಂಗ್ ಮಾಡಿದ್ರೆ ಬೇಗ ಸಿನಿಮಾ ಮುಗಿಸೋಣ. ಅದೆಲ್ಲ ನಡೆಯಲ್ಲ. ಏನೋ ಮುಖನೆಲ್ಲ ಈ ತರ ಮಾಡ್ಕೊಂಡು ನೀನು ಏನಾದ್ರು ಮಾತಾಡು. ಅವತ್ತು ನನ್ನನ್ನ ರೋಡಲ್ಲಿ ನೀನು ಹಿಡ್ಕೊಂಡಿಲ್ಲ ಅಷ್ಟೇ ಅಲ್ಲ, ಇಲ್ಲಿ ಹೊಡಿಲಿಲ್ವಾ? ಅವತ್ತೇನೋ ಕೋಪದಲ್ಲಿ ಏನೋ ಮಾಡ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಕಣೋ, ಆತರ ನಾನು ಎಷ್ಟು ಜನದ ಹತ್ರ ಒದೆ ತಿಂದಿಲ್ಲ. ಅದೆಲ್ಲ ಹೇಳ್ಬೇಕಾ? ಓಕೆ, ಸಿ ಯು. ಒಳ್ಳೆ ಹುಡುಗರೆ. ದಶಾವತಾರ ಸಾಲದು, ಇವನೊಂದು ಸಂಭಾಳ್ಸಕ್ಕೆ ಇನ್ನೊಂದು ಅವತಾರನೇ ಬೇಕು. ನನಗೆ ಅಳುನೇ ಬರ್ತಿಲ್ಲ.
ಅಳು ಬರ್ಬೇಕಂತೀರಾ? ಯಾಕೆ ಅನುಮಾನ ಪಡ್ತೀಯಾ? ಚಿಲ್ಲಿ ಪೌಡರ್ ನೀರ್ಗೆ ಹಾಕಿ ಕೊಡ್ತೀನಿ, ಕಣ್ಣಿಗೆ ಹಾಕೊಳ್ಳಿ, ನೀರ್ ಬಂದ್ಬಿಡುತ್ತೆ. ನೀ ಹೇಳಿದ ಕತೆ ಕೇಳ್ಬಿಟ್ಟು ನನ್ಗೆ ಅಳು ಬರ್ತಲ್ಲ ಅಂತ ತಾನೇ ಹೇಳಿದ್ದು. ಜನರೆಲ್ಲ ಬಂದು ಸಿನಿಮಾ ನೋಡಿದ್ರು ಅಂದ್ರೆ 4 ಸಲನಾದ್ರೂ ಅಳಬೇಕು, ಆಗ್ಲೇ ಸಿನಿಮಾ ಓಡೋದು. ಸಿನಿಮಾ ನೋಡಿ ಅಳಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ಅನ್ಕೋಬೇಕು. ರಾಜ್ಕುಮಾರ್ ಅವ್ರು ಮಾಡ್ರ ಸಿನಿಮಾ ನೋಡಿದೀಯಾ? ಅವ್ರ ಅಳೋ ಸೀನ್ ಬಂತು ಅಂದ್ರೆ ನಾವು ಸೇರ್ಕೊಂಡು ಅಳ್ತಾ ಇರ್ತೀವಲ್ವಾ? ಅವ್ರ ಸಿನಿಮಾನೇ ಸೂಪರ್ ಹಿಟ್. ಹಾಗಿದ್ರೆ ಸ್ವರ್ಗಕ್ಕೆ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ. ಯಾರಿಗಾದ್ರೂ ಅಳಿಸ್ಬೇಕಂತ ಉದ್ದೇಶ ಸಿಲನ್ ಬಾಬು ಅವ್ರಿಗೆ ಇಲ್ವೇ ಇಲ್ಲ. ಅದನ್ನೆಲ್ಲ ನಾವೇ ಮಾಡ್ಬೇಕಲ್ವಾ? ಉದಾಹರಣೆಗೆ ಬಾಬು ಅವ್ರ ಹೆಂಡತಿ ಕ್ಯಾನ್ಸರ್ ಬಂದು ಸಾಯ್ಬೇಕು, ಇಲ್ಲ ಅಂದ್ರೆ ಅವ್ರ ಮಗಳನ್ನ ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾರೆ. ಆ ಪೊಲೀಸಿಗೆ ಯಾರು ಆಕ್ಟ್ ಮಾಡ್ತಾರೆ? ಆತರ ಯಾರು ಸಿಕ್ಕಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ನಿಮ್ಗೆ ಅನುಭವ ಇದೆಯಾ? ಈ ತರ ತಾನೇ ಪಳಗ್ಬೇಕು. ಸರಿ ಹಂಗಾರ ಬಾರ ಹೊರಡೋಣ. ಕೋಪ ಮಾಡ್ಕೊಂಡ? ಹೌದು, ನಾನು ಕೋಪಿಸ್ಕೊಂಡೇ ಹೋಗ್ತಾ ಇದ್ದೆ. ಕೂತ್ಕೋ 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 ಕೂತ್ಕೋ. ಹೌದಪ್ಪ, ನಾನು ಒಂದು ಮುಖ್ಯವಾದ ವಿಚಾರ ಕೇಳಬೇಕು. ಏನದು? ಇದರಲ್ಲಿ ಮೊಹಮ್ಮದ್ ಸರ್ ಹಾಡಾಡೋದು ಸೀನ್ ಇದೆಯಲ್ಲ, ಇರಪ್ಪ 1 ನಿಮಿಷ, ನಾನು ತಕ್ಷಣ ಬಂದ್ಬಿಡ್ತೀನಿ. ಅಭಿ ಬಹುತ್ ಮಜಾ ಆಯೇಗಾ. ಈ ನನ್ನ ಮಗ ಹುಚ್ಚಾಸ್ಪತ್ರೆಯಿಂದ ಓಡ್ ತಪ್ಸ್ಕೊಂಡ್ ಬಂದ್ಬಿಟ್ಟಿದ್ದಾನ ಹಿಂಗೆ? ಈ ನನ್ನ ಮಗನ ಯಾವ ಹುಚ್ಚಾಸ್ಪತ್ರೆಯಲ್ಲೂ ಸೇರಿಸ್ಕೊಳ್ಳೋದಿಲ್ಲ. ಅಲ್ಲಿ ನೋಡು. क्या हुआ तेरे वादा ओ कसम कोई ಇರಾದಾ. ಹೇಗಿದೆ? ರಫಿ ಸರ್ ತರನೇ ಇದೀನಲ್ವಾ? ಶರ್ಟಿಗೆ ಶರ್ಟು, ಬೋಳಿಗೆ ಬೋಳು. ರಫಿ ಸರ್ ಆಗಿ ನಾನೇ ಮಾಡ್ತೀನಿ. ಇದನ್ನ ಪ್ರೊಡ್ಯೂಸರ್ಗೆ ಹೇಳಿದೀನಿ, ಅವ್ರು ಓಕೆ ಅಂತಾನು ಕೂಡ ಹೇಳಿದಾರಪ್ಪ. ಹೇಗೆ? ಸಾಕು ನಿಲ್ಸಿ. ಆದ್ರೆ ಏನಾದ್ರೆ? ರಫೀಕ್ ಸರ್ ಮುಖದಲ್ಲಿ ಇರೋ ಪ್ರೀತಿ, ಪ್ರೇಮ, ಬಾಂಧವ್ಯ ಅದಕ್ಕೇನ್ ಮಾಡೋದು? ನಾವು ಅದನ್ನೆಲ್ಲ ಹೋಗಿ ಮಾರ್ಕೆಟ್ ಅಲ್ಲಿ ತಗೊಂಡ್ಬರೋಣ. ಅದನ್ನೆಲ್ಲ ಮಾತಾಡಕ್ ನೀನ್ ಯಾರು? ಅವ್ರ ತರ ಇಲ್ವಂತೆ. ನಾನ್ ಹೇಳ್ದಂಗೆ ಕೇಳಿದ್ರೆ ಈ ಸಿನಿಮಾ ಓಡುತ್ತೆ. ಅದಕ್ಕೆ ನೀನು ಬೇರೆಯವ್ರನ್ನ ನೋಡ್ಕೋ. ಬರ. ಹಲೋ, ಆ ಸ್ಕ್ರಿಪ್ಟ್ ಕೊಡು, ನಾನು ಬೇರೆಯವ್ರು ನೋಡ್ಕೋತೀನಿ. ಹೋಗೋ ಡುಮ್ಮ. ನನ್ನ ಮಗ ನನ್ನ ಮಾತೆ ಕೇಳಲ್ವಲ್ಲ. ಛೇ. ಕೊನೆಯದಾಗಿ ನೀನು ಏನು ನಿರ್ಧಾರ ಮಾಡಿದ್ಯಾ ಅಂತ ಹೇಳು. ಇನ್ಮೇಲಿಂದ ಯಾವುದು ಬೇಡದರ ವಿಷಯಗಳನ್ನ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನನಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿರೋ ಫಸ್ಟ್ ಫಿಲಮ್ ಇದು. ಶುರು ಮಾಡಿ ಅರ್ಧದಲ್ಲೇ ನಿಂತೋಯ್ತು. ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ಬೋದಲ್ವಾ? ಸಮಸ್ಯೆ ಬೇರೆ, ಸಿನಿಮಾ ಬೇರೆ. 15ನೇ ವಯಸ್ಸಲ್ಲಿ ನಾನು ಮನೆ ಬಿಟ್ಟು ಆಚೆ ಕಡೆ ಬಂದೆ. ಹೋಟ್ಲಲ್ಲಿ ಕಷ್ಟಪಟ್ಟು ಪಾತ್ರೆಗಳು ತೊಳೆದು ಓದಿದೆ, ಅದು ಪೋಸ್ಟ್ ಗ್ರಾಜುಯೇಷನ್. ಜೊತೆಯಲ್ಲಿ ಜೀವನ ಏನು ಅಂತ ನಾನು ತಿಳ್ಕೊಂಡೆ. ನನ್ನ ಕನಸಲ್ಲಿರೋ ಸಿನಿಮಾನ ನಾನು ತೆಗೆದಿದ್ದೀನಿ. ಅದೇ ಯಾವಾಗ? ಅದು ನನಗೂ ಗೊತ್ತಿಲ್ಲ. ಇದನ್ನ ಬಿಟ್ಟರೆ ಲೈಫಲ್ಲಿ ಮಾಡೋಕ್ಕೆ ತುಂಬ ವಿಷಯ ಇದೆ. ಅದ್ರ ಬಗ್ಗೆ ಯೋಚನೆಗೆ ಒಂದು ಚೂರು ಇಲ್ಲ ಅಲ್ಲ? ಅರ್ಥ ಆಗಿಲ್ಲ. ನೀವು ಯಾವತ್ತೂ ಹೇಳ್ತೀರಾ ಅಲ್ಲ, ಎಡಿಟಿಂಗ್ ಟೇಬಲಲ್ಲೇ ಒಂದೊಳ್ಳೆ ಸಿನಿಮಾ ರೆಡಿ ಆಗೋದು ಅಂತ. ಅದಕ್ಕೆ ಈ ಪ್ರೊಡ್ಯೂಸರ್ ಸಾವುಕಾರ ತಾನೆ, ಅವ್ನು ಹೇಳೋ ಥರನೇ ಫಿಲಮ್ ಮಾಡಿ ಆಮೇಲೆ ಎಡಿಟಿಂಗ್ ಟೇಬಲ್ ತೊಗೊಂಡು ಹೋಗಿ ಸರಿ ಮಾಡಿ. ಫಿಲಮ್ ಸಕ್ಸಸ್ ಆದರೆ ಪ್ರೊಡ್ಯೂಸರು ಸಂತೋಷ ಪಡ್ತಿರ್ತಾನೆ. ನೀನಾ ಇದು ಹೀಗೆಲ್ಲ ಮಾತಾಡ್ತಿರೋದು? ನನ್ನ ಮನಸ್ಸಿಗೆ ಬೇಜಾರು ಮಾಡ್ದಾಗ್ಯಾ? ಹಾಗಂದ್ರೆ ಆಕಾಶ ನೋಡ್ಕೊಂಡು ನಿಂತಿರೋ. ಆ ಪ್ರೊಡ್ಯೂಸರ್ ಏನು ಬಿಕಾರಿ ಅಲ್ವಲ್ಲ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿದಾರೆ ತಾನೆ. ಮತ್ತಿನ್ನೇನು? ನೀನು ಅನ್ಕೊಂಡಿರೋ ಥರ ಫಿಲಮ್ ಮಾಡಬೇಕು ಅಂದರೆ ಅದಾಗದೇ ಇರೋ ಕೆಲಸ. ಇಷ್ಟೆಲ್ಲ ಓದಿ ಏನು ಪ್ರಯೋಜನ? ಒಂದು ಮಣ್ಣು ಗೊತ್ತಿಲ್ಲ. ಏನಿಲ್ಲ. ಅಜ್ಜೋ, ನಾನ್ ಕಣೋ ಮಾತಾಡ್ತಿರೋದು. ಹೇಳಿ. ಏನಂದ್ರೆ ನೆನ್ನೆ ಅಬ್ದುಲ್ ಅಣ್ಣ ಕಾಲ್ ಮಾಡಿದ್ರಪ್ಪ. ನಿಜ ಹೇಳ್ಬೇಕು ಅಂದ್ರೆ ಅವ್ರಿಗೆ ನಿನ್ ಕಲೆ ಸಿನಿಮಾ ಮಾಡ್ಬೇಕು ಅಂತ ತುಂಬಾ ಹಠ ಹಿಡಿತಾ ಇದಾರಪ್ಪ. ಹಾಗಾಗಿ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತೀನಿ. ಏನಂತ ಹೇಳಿ? ನಿನ್ಗಿಷ್ಟ ಆದಂಗೆ ಹೆಂಗಾದ್ರೂ ಸಿನಿಮಾ ಮಾಡ್ಬೋದು. ನಿಜವಾಗ್ಲೂಪ, ನಾವು ನಾಳೆಗೆ ಎಲ್ಲಾರ್ಗೂ ಅಡ್ವಾನ್ಸ್ ಕೊಟ್ಬಿಡೋಣ, ತಕ್ಷಣ ಶೂಟಿಂಗ್ ಶುರು ಮಾಡ್ಬಿಡೋಣ. ಓಕೆ 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 ಓಕೆ. ಸರ, ಅವನು ನಮ್ಮ ದಾರಿಗೆ ಬಂದ. ಶೂಟಿಂಗ್ ಶುರು ಆಗುತ್ತೆ. ಮಾಮ ಹತ್ರ ನಾನೇ ಬಂದು ಹೇಳ್ತೀನಿ. ಬೇಡ್ಕೋ. ಓಕೆ, ಬಾಯ್.
ಈ ಕನಸುಗಳು ಸ್ವರ್ಗಕ್ಕೆ ಸಮವಾಗಿ ನಿಂತಿವೆ. ಆ ಬಣ್ಣಗಳು ಚಿತ್ರಗಳ ಮೇಲೆ ತಾರೆಗಳಾಗಿವೆ. ಸ್ನೇಹಿತರು ಬಂಧುಗಳ ಒಲವೇ ಸಿನಿಮಾ. ಈ ಕನಸುಗಳು ಸ್ವರ್ಗಕ್ಕೆ ಸಮವಾಗಿ ನಿಂತಿವೆ. ಆ ಬಣ್ಣಗಳು ಚಿತ್ರಗಳ ಮೇಲೆ ತಾರೆಗಳಾಗಿವೆ. ಸ್ನೇಹಿತರು ಬಂಧುಗಳ ಒಲವೇ ಸಿನಿಮಾ. ಸ್ನೇಹಿತರು ಬಂಧುಗಳ ಒಲವೇ ಸಿನಿಮಾ. ಈ ಕನಸುಗಳು ಸ್ವರ್ಗಕ್ಕೆ ಸಮವಾಗಿ ನಿಂತಿವೆ. ಮೋಹನು ಶಾಯಿಂದ ಮೋದುತ್ತ ದುಃಖಗಳು ನಾದದೊಳಗೆ ಕರಗುತ್ತ ಪರದೆ ಮೇಲೆ ಚಿತ್ರ ಮೂಡುತ್ತ ಚಲನಚಿತ್ರಗಳು ಆದವು. ಮನದ ಒಳಗೆ ಹಲವೇಷಗಳು ಬಹುಪಾತ್ರಗಳಾಗಿ ಹವು. ಆಕ್ಷನ್. ಟ್ರಾಲಿ ಫಾರ್ವರ್ಡ್. ಕ್ಯಾಮ್ರಾ ಪಕ್ಕ ಬಂದು ನಿಂತ್ಕೊಳ್ಳೋದು ಕರೆಕ್ಟೇ ಅಲ್ವಾ ಮಾಮ? ಸ್ವಲ್ಪ ಆ ಕಡೆ ಬಂದಿರಲಿ, ನಾನು ಹೇಳ್ತೀನಿ. ಏ ಮಾರ್ಕ್ ಹಾಕೋ. ಇಲ್ಲೇ ಮಾಮ, ಇದೇ ನೀವು ಮಾರ್ಕ್. ಇಲ್ಲೇ ಬಂದು ನಿಂತ್ಕೋಬೇಕು. ಹೌದೌದು, ಆ ಮಾರ್ಕಲ್ಲಿ ಇಲ್ಲೇ ಬನ್ನಿ. ಕ್ಯಾಮ್ರಾ ರೋಲ್. ಸೀನ್ 1 ಟೇಕ್ 2. ರೋಲ್ ಕ್ಯಾಮ್ರಾ. ಆಕ್ಷನ್. ಮಾರ್ಕೆಲಿದೆ. ಮಾಮ, ನೀವೇನು ಕೆಳಗಡೆ ನೋಡ್ತಾ ಇದ್ದೀರಾ? ಮಾಮ, ಹಿಂಗ್ ನೋಡ್ಬಾರ್ದು. ಅದೆಲ್ಲ ಬಿಡಿ, ಪರವಾಗಿಲ್ಲ. ಆಕ್ಷನ್. ಬನ್ನಿ. ಇಲ್ತಾನೆ ಬರ್ಬೇಕು. ಆಕ್ಷನ್. ಬನ್ನಿ. ಅಲ್ಲೇ ಸ್ವಲ್ಪ ನೀರು. ಸೀನ್ 1 ಟೇಕ್ 5. ಆಯ್ತು, ಹೋಗ. ಆಕ್ಷನ್. ಬನ್ನಿ ಫಸ್ಟ್. ಬನ್ನಿ. ಬನ್ನಿ. ಮುಂದೆ. ರಫಿ ಸರ್ ಅವರ ಹಾಡುಗಳು, ಅದೇ ಹಾಡುಗಳೇ ತಾನೆ. ಯಾಕೋ ಇಷ್ಟು ಡಿಸ್ಟರ್ಬ್ ಮಾಡ್ತಾ ಇದ್ದೆ ನೀನು? ನಾನೇನೋ ಮಾಡಿದೆ. ಏನಪ್ಪಾ, ಬಿರಿಯಾನಿಗೆ ಅಕ್ಕಿ ಹಾಕ್ಲಿಲ್ವ ಇನ್ನ? ಅಕ್ಕಿ ಇವಾಗ ತೊಳೆದು ಹಾಕಿದಾರಣ. ಕೆಲಸ ಬೇಗ ನಡಿಬೇಕು ಅಂತ ಅವ್ರಿಗೆ ಹೇಳು. ನೋಡಪ್ಪ, ಎಲ್ರು ಬರ್ತಾ ಇದಾರೆ. ಅವ್ರು ಫಸ್ಟ್ ಅಲ್ಲಿ ಬಡಿಸ್ಬೇಕಾಗಿರೋದೇ ಈ ಒಡೆನ. ಅರ್ಥ ಆಯ್ತಾ? ಎಲ್ಲೇ ತಗೊಂಬರಕ್ ಹೋದವ್ರು ಏನ್ ಕಾಣಿಸ್ತಾ ಇಲ್ವಲ್ಲ? ಎಲ್ಲೋ ಹೋಗ್ಬಿಟ್ರು ಅವರು. ಬಂದ್ರು ಬಾಳೆ ಎಲೆ ತೊಳಿತಾ ಇದ್ದಾರೆ. ತರಕಾರಿಗಳನ್ನೆಲ್ಲ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕಾಯ್ತಾ? ಸರಿ ಅಣ್ಣ. ಏನ್ ಬಾಯ್, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಿ? ಇವಾಗೆಲ್ಲ ನೀನು ಎಲ್ಲೂ ಕಾಣಿಸ್ತಾನೆ ಇಲ್ಲ. ಏನೋ ಬಚ್ಚಿಟ್ಕೊಂಡು ಮಾತಾಡ್ತಾ ಇದ್ದಾಗಿದೆ. ನೀನ್ ಇವಾಗ ಮಾಡ್ತಿರೋ ಕೆಲಸ ಸರಿ ಇಲ್ಲ. ಸರಿಯಾಗಿ ಹೇಗ್ ಮಾಡ್ಬೇಕಂತ ನೀವೇ ಹೇಳಿ. ಪ್ರತಿ ವಾರ ಯಾವ್ದೋ ನೆಪ ಮಾಡ್ಕೊಂಡು ಕೆಲಸ ಇಲ್ದಿರೋ ಪೋಲಿ ಹುಡುಗರು ನಿಮ್ ಮನೆಗೆ ಬರ್ತಾ ಹೋಗ್ತಾ ಇದಾರೆ. ಏನಿದು? ರೆಡಿಯಾಗಿ ಆಗ್ದಿರೋರು ಯಾರು ಈ ಕಡೆ ಬರ್ತಾ ಇಲ್ವಲ್ಲ? ಕಿಂಡಲ್ ಮಾಡಬಾರ್ದು ಬಾಬು. ಒಂದ್ ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋ. ಈ ಹಾಡು, ಡಾನ್ಸು, ಸಿನಿಮಾ ಎಲ್ಲ ನಮ್ಗೆ ಆಗ್ಬಾರಲ್ಲ. ಪುರಾಣಲ್ಲಿ ಇದ್ರ ಬಗ್ಗೆ ಏನ್ ಹೇಳಿಲ್ವೇ? ದೊಡ್ಡವ್ರು ಹೇಳೋ ಪ್ರಕಾರ ನಾವು ನಡ್ಕೋಬೇಕಲ್ಲ. ಸರಿ, ಬುದ್ಧಿ ಇಲ್ದಿರೋರ್ ಜೊತೆ ನನ್ನೂ ಸೇರಿಸ್ಬಿಡಿ. ನೀವೊಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹಾಡಿಗೆ, ಕಲೆಗೆ ಜಾತಿ ಧರ್ಮ ಇಲ್ಲ.
ಒಬ್ಬ ತನ್ನ ಧರ್ಮವನ್ನ ಚೆನ್ನಾಗಿ ಪ್ರೀತಿಸ್ತಾನೆ ಅಂದ್ರೆ ಇನ್ನೊಬ್ಬ ಧರ್ಮದವನ ಜೊತೆನೂ ಕೂಡ ಚೆನ್ನಾಗಿರ್ತಾನೆ. ಟೈಮ್ ಇದ್ರೆ ನೀವು ನಮ್ಮ ರೂಮಿಗೆ ಬನ್ನಿ, ಇನ್ನ ಚೆನ್ನಾಗಿ ಹೇಳ್ಕೊಡ್ತೀನಿ. ಕಾಟೆ ಮಮ್ಮ ತುಂಬಾ ಚೆನ್ನಾಗಿ ಮಾಡಿದ್ರಿ, ನ್ಯಾಚುರಲ್ ಆಗಿ ಮಾಡಿದ್ದೀರಾ. ಅದು ಸಿಂಗಲ್ ಶಾಟ್, ತುಂಬಾ ಜಾಸ್ತಿ ಡೈಲಾಗ್ ಇತ್ತು. ಮಾಮ ನೀವು ಫಾರ್ಮಾಗಿ ಬಂದೇ ಬಿಟ್ರಿ. ನಿಜಾನೇ ಹೇಳ್ತಾ ಇದೀಯಾ? ನಾನು ಸುಳ್ಳು ಹೇಳಿದ್ರೆ ಇನ್ನೊಂದು ಟೇಕ್ ತಗೊಳ್ತಾ ಇದ್ನಲ್ಲ. ಇವತ್ತಿಗೆ ಶೂಟಿಂಗು ಮುಗ್ದೋಯ್ತು. ಸಾಯಂಕಾಲ ಒಂದು ಸಾಂಗ್ ರೆಕಾರ್ಡಿಂಗ್ ಇದೆ, ನೀವು ಸ್ಟುಡಿಯೋ ತನಕ ಬರಬೇಕು. ಮತ್ತೆ ಎಲ್ಲ ಓಕೆ, ಪ್ಯಾಕಪ್. ಹಾಡುಗಳು ಮನವ ಗೆಲ್ಲುವ ರಾಗಗಳು, ಜೇನಿನಂತೆ ಹಾಡುವ ಸಿಹಿಯಾದ ಸಂಗೀತ, ನಿಮ್ಮ ಮನಸ್ಸ ಉಲ್ಲಾಸಿಸುವೆ ಸಿಹಿಯಾದ ಹಾಡುಗಳು, ಮನವ ಗೆಲ್ಲುವ ರಾಗವು. ಅಲೆಗಳಂತೆ ಸಂಗೀತ ಬಂದಿವೆ, ರಾಗ ಜೀವವೇ ನನ್ನ ಅರಿಯಲು ಏಕೆ ಸಂಕೋಚವೇ ನನ್ನ ಸಂಗೀತಕ್ಕೆ. ಸಂಗೀತದಲ್ಲಿ ಮುಳುಗಿನ ಒಂದು ಹೂವಾಗಿ ಅರಳಿದೆ, ಸಿಹಿಯಾದ ಹಾಡುಗಳು ಮನವ ಗೆಲ್ಲುವ ರಾಗವು. ಜೀವವೇ ಮೇಘಗಳಾಗಿ ಒಂದು ಸೇರಲು ಹಾಡು ಕೇಳುತ್ತಾ ಜೀವಿಸುವೆ ಸಂಗೀತ ಲೋಕದಲ್ಲಿ. ಚಂದಿರನಂತೆ ಬೆಳಕಾಗಿ ಭೂಮಿಗೆ ಬಂದೆ, ಸಿಹಿಯಾದ ಹಾಡುಗಳು ಮನವ ಗೆಲ್ಲುವ ರಾಗಗಳು, ಜೇನಿನಂತೆ ಹಾಡುವ ಸಿಹಿಯಾದ ಸಂಗೀತ, ನಿಮ್ಮ ಮನಸ್ಸ ಉಲ್ಲಾಸಿಸುವೆ ಸಿಹಿಯಾದ ಹಾಡುಗಳು ಮನವ ಗೆಲ್ಲುವ ರಾಗಗಳು.
ಬಾಬುಮಮ್ಮ ಹಾಡ್ ಬಗ್ಗೆ ಏನು ಹೇಳಿಲ್ಲ ನೀವು. ಅವನು ಮನ್ಸೊಳಗಿದ್ದಿದ್ದೆಲ್ಲ ಹಾಡ್ಬಿಟ್ಟ. ಟ್ಯೂನ್ ಕೂಡ ಒಂದೇನೆ. ನಿಜವಾಗ್ಲೂನಾ? ಇದಕ್ಕೋಸ್ಕರನೇ ಇಷ್ಟೊಂದು ವರ್ಷ ನಾನು ನಿಮ್ಮನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ಓಡಾಡ್ತಿದ್ದೆ. ದೇವರ ದೂತ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದೆ. ಅದವನು ನಂಬಲಿ. ಚಿಕ್ಕ ವಯಸ್ಸಲ್ಲಿ ನಾನು ಅವ್ನಿಗೆ ಹೇಳ್ಕೊಟ್ಟ ನಿಮ್ಮ ಹಲವಾರು ಹಾಡುಗಳ ಜೀವನ ಅವನ ಸಂಗೀತದಲ್ಲಿದೆ. ಪ್ರೀತಿಯ ರಫಿ ಸರ್ಗೆ ನನ್ನ ಮಗನನ್ನ ನಾನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದನ್ನೆಲ್ಲ ನೀವು ಕೇಳ್ತಿದ್ದೀರಾ ಅಂತ ನಾನು ನಂಬ್ತೀನಿ. ಇನ್ನು ಮುಂದೆ ಬರೋ ಹಲವಾರು ತಲೆಮಾರುಗಳಿಗೆ ನಿಮ್ಮ ಧ್ವನಿ ಸಂತೋಷ ಕೊಡ್ಲಿ. ಸೂಪರ್ ಹಿಟ್ ಅಂತೆ ಅಪ್ಪ. ಅಮ್ಮ, ಅಜ್ಜು ಏನ್ ಹೇಳ್ದ? ಫಿಲಂ ಮುಗ್ದಿದ ತಕ್ಷಣ ಎಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ತಾನೆ ಇದ್ರಂತಮ್ಮ. ಅಪ್ಪ, ದೇವ್ರು ನಮ್ ಕೈ ಬಿಡ್ಲಿಲ್ಲ. ನಾನು ಎಷ್ಟೋ ಇಷ್ಟಪಟ್ಟ ರಫಿ ಸರ್ ನನಗೆ ಕೊಟ್ಟಿರೋ ಅನುಗ್ರಹ ಅಂತ ಅನ್ಕೊಂತೀನಿ ನಾನು. ನೀವು ಯಾವತ್ತೂ ಸಂತೋಷವಾಗಿರ್ಬೇಕು ಅಂತ ನಾನು ಆ ದೇವ್ರ ಹತ್ರ ಬೇಡ್ಕೊಂತಾನೆ ಇದ್ದೆ ಅಪ್ಪ. ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಗೊತ್ತಿರೋದನ್ನ ಮತ್ತೆ ನನಗೆ ಹೇಳಿ, ನೀನು ಟೈಮ್ ವೇಸ್ಟ್ ಮಾಡ್ಕೋಬೇಡ. ಅಪ್ಪ, ಅದು ನಿಮಗೆ ನನಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ನಾನು ನಿಮ್ಮ ಅಪ್ಪನಮ್ಮ, ನಂಗೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ಪಾಕಿಸ್ತಾನ್ನ ಸುಲ್ತಾನ್ ಕೋಟೆಯಲ್ಲಿ ಹುಟ್ಟಿದ ರಫಿ ಸರ್ ಈ ಭಾರತದ ಮಣ್ಣಲ್ಲಿ ಬೆಳೆದು ದೇಶಭಕ್ತಿ ಹಾಡುಗಳನ್ನ ಎಷ್ಟೋ ಹಾಡಿದ್ದಾರೆ. ಹಿಂದೂಗಳಿಗೆ, ಮುಸ್ಲಿಮರಿಗೆ ಹಾಗೂ ಕ್ರಿಸ್ತರಿಗೆ ಅಂತ ಬೇರೆ ಬೇರೆ ಸೂರ್ಯ ಇಲ್ಲ, ಚಂದ್ರನೂ ಇಲ್ಲ, ವಾಯು ಇಲ್ಲ, ಜಲನೂ ಇಲ್ಲ. ಈ ಮನುಷ್ಯನ ಇಲ್ದಿರೋ ಧರ್ಮಗಳನ್ನ ಹುಟ್ಟಾಕಿ ಅರ್ಥ ಇಲ್ದಿರನೇ ಬದುಕ್ತಾ ಇದ್ದಾನೆ. ಪ್ರಕೃತಿಗೆ ವಿರುದ್ಧವಾದದ್ದು, ಅದೊಂದು ಕ್ರಿಮಿನಲ್ ಅಫೆನ್ಸ್. ನೀನು ಯಾರ ಜೊತೆ ಬದುಕಬೇಕು ಅನ್ಕೊಂಡಿದ್ಯೋ ಅದು ನಿನ್ನಿಷ್ಟ. ಅಪ್ಪ ಮಗಳು ಮಾತಾಡ್ತಿರೋದು ಏನೂ ಅರ್ಥ ಆಗ್ತಿಲ್ಲ ಅಲ್ವಾ? ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಜಮೀಲಾ, ನಮ್ಮಿಬ್ಬರಿಗೆ ನಮ್ಮ ಜೀವನ ಆದ್ರೆ ಅವಳಿಗೆ ಅವಳದೇ ಒಂದು ಜೀವನ ಇರ್ಬೇಕಲ್ವಾ? मेरे प्रिय सलीम बापू, मुझसे जो आपको मोहब्बत है उससे मैंने फिर से जन्म लिया है। जो आवाज़ मेरी खो गई थी वो आवाज़ मेरी वापस आ गई। मेरे जो चाहने वाले हैं वैसे तो बहुत हैं, लेकिन आपकी ज़िंदगी की कहानी सिनेमा बन गई और उसने मुझे शाश्वत बना दिया। हाँ बापू, मैं उसके लिए धन्यवाद किस तरह से करूँ मुझको खुद को नहीं पता। ಹಂಗೆಲ್ಲ ಹೇಳ್ಬೇಡಿ ರಫಿ ಸರ್, ನಿಮ್ಮ ಮುಂದೆ ನಾವೇನೂ ಇಲ್ಲ. ನೀವು ನನ್ನ ಹುಡ್ಕೊಂಬಂದಿದ್ದು ನನ್ನ ದೊಡ್ಡ ಭಾಗ್ಯ ಅನ್ಕೋಬೋದು. ನನಗಿದೇ ಸಾಕು.
ಹೇಮಾ ನನ್ನ ಪ್ರಾಣದಕ್ಕಿಂತ ಹೆಚ್ಚಾದ ನನ್ನ ಊರಿನ ಜನಗಳೇ, ನೋಟಿಸಲ್ಲಿ ಹಾಕಿರೋ ಥರಾನೇ ಇವತ್ತಿನಿಂದ ಈ ಕಲಾ FM ಸ್ಟಾರ್ಟ್ ಆಗ್ತಿದೆ. ನಾನು ರಫಿ ಮೊಹಮ್ಮದ್, ಸಿಲನ್ ಬಾಬು ಅವರ ಮಗ, ತಂದೆಗೆ ಪ್ರೀತಿ ತೋರಿಸ್ದಿರೋ ಒಬ್ಬ ಮಗ. ಒಂದು ನಾವಲಲ್ಲಿ ಬರೋ ಹೀರೋ ಅವ್ರ ತಂದೆನ ಅವ್ನು ಬರೀ ಸಾಯಂಕಾಲ ನೆನೆಸ್ಕೊತಾನೆ, ಅದು ಕೂಡ ಅವ್ರ ಅಪ್ಪನ ಜೊತೆಗೆ ಆಚೆ ಹೋದಾಗ ಮಾತ್ರ. ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಸಾಯಂಕಾಲ ನಮ್ಮ ಅಪ್ಪನ ಜೊತೆಯಲ್ಲಿ ಅವ್ರ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಿರೋ ಒಂದು ನೆನಪು ಸದಾ ನನ್ನ ಜೊತೆಲಿರುತ್ತೆ. ಇಂಥ ಒಂದು ಸಮಯದಲ್ಲಿ ನನ್ನ ಅಪ್ಪ ನನ್ನ ಜೊತೆಲಿ ಇರಬೇಕು ಅಂತ ನನ್ನ ಮನಸಾರ ನಾನು ಬಿಡ್ಕೊಳ್ತಾ ಇದ್ದೀನಿ. ಆ ಗುಡ್ ಮೆಮೊರೀಸನ್ನ ನನ್ನ ಹತ್ರ ಇಟ್ಕೊಂಡು ರಫೀಕ್ ಅನ್ನೋ ನಾನು ನಮ್ಮ ಅಪ್ಪಂಗೆ ತುಂಬ ಇಷ್ಟ ಆಗಿರೋ ಫೇಮಸ್ ಸಿಂಗರ್ ರಫೀಕ್ ಸರ್. वो ख्वाबों की रात आई, जिस रात